ಕಟ್ಟಡಗಳ ಲೋಕಾರ್ಪಣೆ ಏಕಕಾಲದಲ್ಲಿ ಈ ಭವ್ಯ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಅದೇ ರೀತಿ ಕೃಷ್ಣ ಜೆ ಪಾಲೆಮಾರ್ ಸರ್ ಅಂತ ಬಂದಾಗ ತಮಗೆಲ್ಲರಿಗೂ ಕೂಡ ಗೊತ್ತಿದೆ, ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಲ್ಯಾಂಡ್ಲಿಂಗ್ಸ್ ಅನ್ನುವಂತಹ ಸಂಸ್ಥೆಯ ಮೂಲಕ ಕರಾವಳಿ ಕರ್ನಾಟಕದಲ್ಲಿ ಹೊಸ ಭಾಷ್ಯವನ್ನ, ಹೊಸ ಕ್ರಾಂತಿಯನ್ನ ಮಾಡಿರುವಂತಹ ವ್ಯಕ್ತಿ ಕೃಷ್ಣ ಜೆ ಪಾಲೆಮಾರ್ ಸರ್. ಅದೇ ರೀತಿ ಇದೀಗ ಕಾರ್ಯಕ್ರಮ ಇವೆಂಟ್ ಲೋಕದಲ್ಲೂ ಕೂಡ ಕೃಷ್ಣ ಜೆ ಪಾಲೆಮಾರ್ ಇಳಿದಿದ್ದಾರೆ ಅಂತ ಬಂದಾಗ ಹೊಸ ಮುನ್ನುಡಿಯನ್ನ ಕರಾವಳಿ ಕರ್ನಾಟಕ ಲೋಕದ ಇವೆಂಟ್ ಲೋಕದಲ್ಲಿ ಪಾಲೆಮಾರ್ ಬ್ರ್ಯಾಂಡ್, ಪಾಲೆಮಾರ್ ಗ್ರೂಪ್ ಬರಿತಾ ಇದೆ. ಹಾಗಿದ್ದಾಗ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲಾ ಗಣ್ಯ ವ್ಯಕ್ತಿಗಳಿಗೆ ಮತ್ತೊಮ್ಮೆ ಆತ್ಮೀಯವಾಗಿರುವಂತಹ ಸ್ವಾಗತ. ಅದೇ ರೀತಿ ಎಲ್ಲಾ ಕಾರ್ಯಕರ್ತರು, ಅದೇ ರೀತಿ ಎಲ್ಲಾ ಅಭಿಮಾನಿಗಳಿಗೂ ಕೂಡ ಮತ್ತೊಮ್ಮೆ ಆತ್ಮೀಯವಾಗಿರುವಂತಹ ಸ್ವಾಗತ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಭವ್ಯ ಕಟ್ಟಡಗಳ ಉದ್ಘಾಟನೆ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಅದೇ ರೀತಿ ಇದು ಕೇವಲ ಸಂಭ್ರಮ ಸಡಗರ ಉದ್ಘಾಟನೆ ಲೋಕಾರ್ಪಣೆಯ ಕಾರ್ಯಕ್ರಮ ಅಲ್ಲ, ಬದಲಾಗಿ ಈ ಕಾರ್ಯಕ್ರಮದಲ್ಲಿ ಸದಾ ನಮ್ಮ ಸಮಾಜಕ್ಕೆ ಏನಾದ್ರೂ ಸೇವೆಯನ್ನ ಕೊಡಬೇಕು, ಸಮಾಜಕ್ಕೆ ಏನಾದ್ರೂ ಕೊಡಬೇಕು ಅನ್ನುವಂತಹ ಪ್ರತಿ ಬಾರಿಯೂ ಕೂಡ ತನ್ನ ಒಂದು ದೂರದೃಷ್ಟಿತ್ವ ಇಟ್ಟುಕೊಂಡಿರುವಂತಹ ಶ್ರೀ ಪಾಲೆಮಾರ್ ಸರ್ ಅವರ ಒಂದು ದೂರದೃಷ್ಟಿಯಲ್ಲಿ ಇವತ್ತು ಈ ವೇದಿಕೆಯಲ್ಲಿ ನಮ್ಮ ಸಮಾಜದಲ್ಲಿರುವಂತಹ ನಮ್ಮ ತುಳುನಾಡಿನ ಮಣ್ಣಿನ ಮಗ, ಗೌರವಾನ್ವಿತ ಘನವೆತ್ತ ಆಂಧ್ರ ಪ್ರದೇಶದ ರಾಜ್ಯಪಾಲರು ಇದನ್ನ ಉದ್ಘಾಟನೆ ಮಾಡಿದ್ದಾರೆ, ಲೋಕಾರ್ಪಣೆಗೊಳಿಸಿದ್ದಾರೆ. ಇವೆಲ್ಲರ ಜೊತೆಗೆ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ 9 ಎಕರೆ ವಿಸ್ತಾರವಾಗಿರುವಂತಹ ಭೂಮಿಯಲ್ಲಿ ಬರೋಬ್ಬರಿ 125 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಇವತ್ತು ಲೋಕಾರ್ಪಣೆಯಾಗ್ತಾ ಇದೆ. ಜೋರಾಗಿರುವಂತಹ ಕೈ ಚಪ್ಪಾಳೆಯ ಮೂಲಕ ನಮ್ಮ ತುಳುನಾಡ ಮಣ್ಣಿನ ಮಗ, ನಮ್ಮವರು ಆಂಧ್ರ ಪ್ರದೇಶದ ಘನವೆತ್ತ ರಾಜ್ಯಪಾಲರು ಶ್ರೀ ಎಸ್ ಅಬ್ದುಲ್ ನಜೀರ್ ಸರ್, ಕೃಷ್ಣ ಜೆ ಪಾಲೆಮಾರ್ ಸರ್, ಅದೇ ರೀತಿ ಪ್ರದೀಪ್ ಪಾಲೆಮಾರ್ ಸರ್ ವೇದಿಕೆಯಲ್ಲಿ ಗಣ್ಯ ವ್ಯಕ್ತಿಗಳು ಆಸೀನರಾಗಿದ್ದಾರೆ. Yes, once again, from the bottom of all our hearts, from all the Mangalulians, a warm welcome to the Honorable Governor of Andhra Pradesh, Justice S. Abdul Nazir sir, and the esteemed dignitaries. With your permission, we now commence this formal function. Ladies and gentlemen, to mark the solemn commencement of this auspicious Samaro, may I request all present to kindly rise for Vande Mataram as a tribute to our motherland and as an expression of our unity and national pride. Shri
ವಂದೇ ಮಾತರಂ. ಭವ್ಯ ಭಾರತ ದೇಶದ ರಾಷ್ಟ್ರಗೀತೆಗೆ ನಾವೆಲ್ಲರೂ ಕೂಡ ಜೊತೆಗೆ ಹೋಗೋಣ. ಎಲ್ಲರೂ ಕೂಡ ಎದ್ದು ನಿಂತು ನಮ್ಮ ಭವ್ಯ ಭಾರತ ದೇಶದ ರಾಷ್ಟ್ರಗೀತೆಗೆ ಗೌರವವನ್ನ ಸಲ್ಲಿಸೋಣ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ಬಂಗ. ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗಾ. ತವ ಶುಭ ನಾಮೇ ಜಾಗೆ तव शुभ आशीष मागे. गाहे तव जय गाथा. जनगण मंगलदायक जय हे भारत भाग्य विधाता. जय हे जय हे जय हे जय 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 हे. Yes, I request everyone to be seated. Thank you to Mrs. Lavanya Sudhakar and team for setting such a meaningful beginning to today's program. And with that beautiful beginning, let us now move ahead with the formal welcome. With pleasure, I invite Mr. Kadri Navneet Shetty sir to extend a formal welcome and present the introductory note for the grand launch of Palomar Convention Center. Over to you, sir. ಇಂದಿನ ವಿಜಯ ಕರ್ನಾಟಕ ಪತ್ರಿಕೆಯ ಮುಖಪುಟದ ಒಂದು ಪ್ರಧಾನ ಉಲ್ಲೇಖ, ಇತಿಹಾಸ ಪುಟದಲ್ಲಿ ಚಿರಸ್ಥಾಯಿಯಾಗುವ ಅದ್ಭುತ ದಿನ. ಒಂದೇ ದಿನ 4 ಭವ್ಯ ಸಭಾಂಗಣಗಳ ಲೋಕಾರ್ಪಣೆ. ಆ ಕಾರ್ಯಕ್ರಮದಲ್ಲಿ ಈಗ ನಾವು ಭಾಗವಹಿಸ್ತಾ ಇದ್ದೇವೆ. ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ಎಲ್ಲ ವರ್ಗದವರನ್ನು ದೃಷ್ಟಿಯಲ್ಲಿರಿಸಿಕೊಂಡು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಅಸಾಧಾರಣ ಯಶಸ್ಸನ್ನು ಕಂಡವರು ಕೃಷ್ಣ ಜೆ ಪಾಲೆಮಾರ್. ಜಪ್ಪು ಕಡೆಕಾಲಿನ ಪಾಲೆಮರದ ಸಮೀಪದ ಒಂದು ಪುಟ್ಟ ಮನೆಯಲ್ಲಿ ಹುಟ್ಟಿ ಬೆಳೆದು ಪುಟ್ಟ ಪುಟ್ಟ ಕನಸುಗಳನ್ನು ನನಸಾಗಿಸುತ್ತಾ ದೊಡ್ಡ ದೊಡ್ಡ ಕನಸುಗಳನ್ನು ಕಂಡು ಅದನ್ನು ನನಸಾಗಿಸಿದ ಸಾಹಸವಂತ. ರಜಾ ದಿನಗಳಲ್ಲಿ ಗೇರು ಬೀಜ ಕಾರ್ಖಾನೆಯಲ್ಲಿ ಕೆಲಸ ಮಾಡಿ ವಾರದ ಸಂಬಳ ಅದು 100 ರೂಪಾಯಿ ಲೆಕ್ಕ ಅಲ್ಲ, 1000 ಲೆಕ್ಕ ಅಲ್ಲವೇ ಅಲ್ಲ, ಆಣೆಯ ಲೆಕ್ಕಾಚಾರದಲ್ಲಿ ಆ ಸಂಬಳವನ್ನು ಪಡೆದಂತಹ ಆ ದಿನಗಳನ್ನು ಮರೆಯದೆ ಮುಂದೆ ಬಸ್ ಕಂಡಕ್ಟರ್ ಆಗಿ, ಮೆಟಡೋರ್ ವಾಹನ ಚಾಲಕರಾಗಿ, ಪಾಂಚಜನ್ಯ ಎನ್ನುವ ಹೆಸರಿನ ಸ್ಕೂಲ್ ಟ್ರಿಪ್ ಅನ್ನು ಮಾಡಿದ ಆ ದಿನಗಳನ್ನು ಮರೆಯದೆ ಮುಲ್ಕಿ ಸುಂದರರಾಮ್ ಶೆಟ್ಟಿ ರಸ್ತೆ ಲೈಟ್ ಹೌಸ್ ಹಿಲ್ ಅದರ ಆರಂಭದ ಎಡಭಾಗದಲ್ಲಿರುವ ಸಣ್ಣ ಗೂಡಂಗಡಿ ಸ್ವರೂಪದ ಲ್ಯಾಂಡ್ ಲೀನ್ಸ್ ಸಂಸ್ಥೆಯನ್ನು ಆರಂಭಿಸಿದ ಆ ದಿನಗಳ ನೆನಪನ್ನು ಆ ಚಿತ್ರಪಟದ ಮೂಲಕ ಇಂದೂ ಕೂಡ ಆಗಾಗ ಮನವರಿಕೆ ಮಾಡಿಕೊಳ್ಳುತ್ತಾ ಮುಂದೆ 81ರಲ್ಲಿ ಆರಂಭಿಸಿದ ಅವರ ರಿಯಲ್ ಎಸ್ಟೇಟ್ ಉದ್ಯಮ 45 ವರ್ಷಗಳ ಪೂರ್ವದಲ್ಲಿ ಮಾರ್ಗನ್ಸ್ ಗೇಟ್ನಲ್ಲಿ ಅವರ ಪ್ರಥಮ ಸೈಟ್. ಆ ಸೈಟನ್ನು ಅವರ ಪರಿವಾರದವರಿಗೂ ಅವರು ಕರೆದುಕೊಟ್ಟಿದ್ದಾರೆ. ಯೋಗೀಶ್ ಕುಮಾರ್ ಜಪ್ಪು ಅದಕ್ಕೆ ಒಂದು ಸಾಕ್ಷಿ. ಈಗಲೂ ಅವರು ಹೇಳ್ತಾರೆ ಪ್ರಾಂಜಲವಾಗಿ, ನನಗೆ ಅಲ್ಲಿ ಮನೆ ನಿರ್ಮಾಣ ಮಾಡುವುದಕ್ಕೆ ಅವರ ಯೋಜನೆಯ ಮೊದಲ ಹೆಜ್ಜೆಯಾಗಿ ನನಗೆ ಮನೆಯನ್ನು ಕೊಟ್ಟಿದ್ದಾರೆ. ಗುರುವರದ ಟ್ರಸ್ಟಿನ ಅಧ್ಯಕ್ಷರು ಕೂಡ ಯೋಗೀಶ್ ಕುಮಾರ್ ಜಪ್ಪು ಆಗಿದ್ದಾರೆ. ಈ 45 ವರ್ಷಗಳ ಅವರ ಪಯಣದಲ್ಲಿ ಅವರ ಪರಿವಾರದವರನ್ನು ಅವರ ಜೊತೆಯಲ್ಲಿರಿಸಿಕೊಂಡು ಮುಂದೆ ಸಾಗಿದ್ದಕ್ಕೆ ಅದು ಒಂದು ನೆನಪು. 1992ರಲ್ಲಿ ಸಿಟಿ ಪಾಯಿಂಟ್ನಲ್ಲಿ ಕಚೇರಿ, ಬಜಾಲ್ ಜಲ್ಲಿಗುಡ್ಡೆಯ ಪಾಲೆಮಾರ್ ಅವರ ರಿಯಲ್ ಎಸ್ಟೇಟ್ ಉದ್ಯಮದ ವಿಸ್ತರಣೆಯನ್ನು ನಾವು ಗಮನಿಸಿದವರಿದ್ದೇವೆ. ಅದಕ್ಕಿಂತ ಹೆಚ್ಚಾಗಿ ಬೇರೆದೈ ಕೊಂಚಾಡಿಯಲ್ಲಿ 1,70,000ಕ್ಕೆ ಸ್ವಂತ ಮನೆಯನ್ನು ಹೊಂದುವ ಅಪೂರ್ವ ಅವಕಾಶವನ್ನು ಒದಗಿಸಿಕೊಟ್ಟಂತಹ ಒಬ್ಬ ಕನಸುಗಾರ ಕೃಷ್ಣ ಜೆ ಪಾಲೆಮಾರ್. 1,500ಕ್ಕೂ ಹೆಚ್ಚು
ಮಂದಿ ಸ್ವಂತ ಮನೆಯನ್ನು ಹೊಂದಿ ಲ್ಯಾಂಡ್ ಲೀಸ್ ಟೌನ್ಶಿಪ್ ಎನ್ನುವ ಒಂದು ಅದ್ಭುತವಾದಂತಹ ನಗರಿಯನ್ನು ನಿರ್ಮಿಸಿ 30ಕ್ಕೂ ಹೆಚ್ಚು ಫ್ಲ್ಯಾಟ್ಗಳ ನಿರ್ಮಾಣದ ಮೂಲಕ ಪಾಲೆಮಾರ್ ಅವರ ಕೊಡುಗೆ ನಮ್ಮ ಜಿಲ್ಲೆಗೆ ಏನಿದೆ ಎನ್ನುವುದನ್ನು ನಾವು ನೆನಪು ಮಾಡಿಕೊಳ್ಳುತ್ತಾ ಮುಂದೆ ವಿದ್ಯಾ ಎಜುಕೇಷನ್ ವಿಕಾಸ್ ಕಾಲೇಜ್ ಮೂಲಕ ಶೈಕ್ಷಣಿಕ ಕ್ಷೇತ್ರದ ಕಡೆಗೂ ಗಮನವನ್ನು ಹರಿಸಿ ರಾಜಕೀಯ ಕ್ಷೇತ್ರದಲ್ಲಿ ಕುಂಬಳೆ ಸುಂದರರಾಯರನ್ನು ಶಾಸಕರನ್ನಾಗಿ ಮಾಡಿ ಮತ್ತೆ ಅದೇ ಕ್ಷೇತ್ರದಲ್ಲಿ 2 ಬಾರಿ ಆಯ್ಕೆಯಾಗಿ ಒಮ್ಮೆ ಸಚಿವರಾಗಿಯೂ ಕಾರ್ಯನಿರ್ವಹಣೆ ಮಾಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಿಷ್ಠಾವಂತ ಕಾರ್ಯಕರ್ತನಾಗಿ ಸಂಘ ಪರಿವಾರದ ಎಲ್ಲ ಚಟುವಟಿಕೆಗಳಿಗೆ ಪ್ರೇರಕ ಶಕ್ತಿಯಾಗಿ ಇರುವವರು ಕೃಷ್ಣ ಜೆ ಪಾಲೆಮಾರ್. ಒಂದು ಯಕ್ಷಗಾನದ ಚಿತ್ರವನ್ನು ಈಗ ನಾವು ವೇದಿಕೆಯಲ್ಲಿ ಕಾಣ್ತಾ ಇದ್ದೇವೆ. ಇದು 2002ರಲ್ಲಿ ಮೇ ತಿಂಗಳಲ್ಲಿ ನಡೆದಂತಹ ಒಂದು ಯಕ್ಷಗಾನ. ಮಂಗಳೂರು ಕೇಂದ್ರ ಮೈದಾನದ ಕೆಳಭಾಗದಲ್ಲಿ ಲೇಡಿಗೋಷನ್ ಆಸ್ಪತ್ರೆಯ ಎದುರು ಭಾಗದಲ್ಲಿರುವ ಸಣ್ಣ ಮೈದಾನದಲ್ಲಿ ಟೆಂಟಿನ ಯಕ್ಷಗಾನ ಬಯಲಾಟ ನಡೀತಾ ಇತ್ತು. ಆ ಗ್ರೌಂಡ್ ಮಾಯ ಆಗ್ತದೆ ಎನ್ನುವಂತಹ ಕಾಲಘಟ್ಟದಲ್ಲಿ ಸಾಂಸ್ಕೃತಿಕ ಕ್ರಿಯಾ ವೇದಿಕೆ ಎನ್ನುವಂತಹ ಒಂದು ಸಂಘಟನೆ ಅದು ಪುರಭವನದ ದರವನ್ನು ಹೆಚ್ಚಿಸಿದ ಸಂದರ್ಭದಲ್ಲಿ ಯಕ್ಷಗಾನ, ನಾಟಕ, ಭರತನಾಟ್ಯ ಎಲ್ಲ ಕ್ಷೇತ್ರದ ಕಲಾವಿದರು ಒಟ್ಟು ಸೇರಿ ಮಾಡಿದಂತಹ ಒಂದು ಸಂಘಟನೆ. ಆ ಸಂಘಟನೆಗೆ ಒಂದು ಕಚೇರಿಯನ್ನು ಕೂಡ ಪಾಲೆಮಾರ್ ಅವರು ನಮಗೆ ಒದಗಿಸಿದರು. ಆ ಎಲ್ಲ ಕಲಾವಿದರನ್ನು ಲ್ಯಾಂಡಿಂಗ್ ಟೌನ್ಶಿಪ್ನಲ್ಲಿ ಸೇರಿಸಿ ಕಲಾವಿದರ ಸಮಾವೇಶವನ್ನು ಕೂಡ ನಡೆಸಿದವರು ಪಾಲೆಮಾರ್ ಅವರು. ಕಲಾವಿದರಿಗೆ ಸ್ಫೂರ್ತಿಯಾಗಬೇಕು, ಯಕ್ಷಗಾನ ಉಳಿಯಬೇಕು ಎನ್ನುವ ಕಾರಣಕ್ಕೆ ಆ ಮೈದಾನದ ಉಳಿವಿಗಾಗಿ ದುರ್ಗಾ ಮಹಾತ್ಮೆ ಎನ್ನುವ ಯಕ್ಷಗಾನ, ಅದರಲ್ಲಿ ಕುಂಬಳೆ ಸುಂದರರಾಯರ ಗುರುತು ಎಲ್ಲಿಗೆ ಸಿಗ್ತದೆ. ವಿಷ್ಣುವಿನ ಪಾತ್ರಧಾರಿ, ದೇವೇಂದ್ರನ ಪಾತ್ರಧಾರಿ ಇದೇ ನಮ್ಮ ಕೃಷ್ಣ ಜೆ ಪಾಲೆಮಾರ್. ಆ ದೇವೇಂದ್ರನ ಪಾತ್ರದಲ್ಲಿ ಅವರ ಕನಸು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿರುವಂತಹ ಒಂದು ಮೈದಾನವನ್ನು ಯಕ್ಷಗಾನಕ್ಕಾಗಿ ಉಳಿಸುವ ಆ ಯೋಚನೆಯನ್ನು ಮಾಡುತ್ತಿರುವಾಗಲೇ ಇಂತಹ ಸಭಾಭವನಗಳನ್ನು ನಾನೇ ಯಾಕೆ ಮಾಡಬಾರದು, ನನ್ನಿಂದ ನಮ್ಮ ಕರಾವಳಿಯ ಸಾಂಸ್ಕೃತಿಕ ವಲಯಕ್ಕೆ ಕೊಡುಗೆಯನ್ನು ಯಾಕೆ ನೀಡಬಾರದು ಎನ್ನುವಂತಹ ಆ ಕನಸುಗಳನ್ನು ಹೊತ್ತೇ ಈ ದಿನ ಏಕಕಾಲದಲ್ಲಿ 4 ಸಭಾಂಗಣಗಳ ಲೋಕಾರ್ಪಣೆಯಾಗ್ತಾ ಇದೆ. ಗೂಡುದೀಪ ಸ್ಪರ್ಧೆ ನಮಗೆಲ್ಲರಿಗೂ ಗೊತ್ತು. ಆ ಗೂಡುದೀಪ ಸ್ಪರ್ಧೆ ಎನ್ನುವುದು ಆರಂಭ ಆದದ್ದೇ ಕೃಷ್ಣ ಪಾಲೆಮಾರ್ ಅವರು ಮೊದಲ ಬಾರಿಗೆ ಬಂಗಾರದ ಪದಕವನ್ನು ಕೊಡುಗೆಯಾಗಿ ನೀಡುವುದರ ಮೂಲಕ. ಈಗ ಗೂಡುದೀಪ ಎನ್ನುವ ಪ್ರಕ್ರಿಯೆ ಅಥವಾ ಸ್ಪರ್ಧೆಗಳು ಅಲ್ಲಿ ನಡೆಯುತ್ತಿದ್ದರೆ ಅದಕ್ಕೆ ಮೂಲ ಪ್ರೇರಣಾ ಶಕ್ತಿ ಕೃಷ್ಣ ಜೆ ಪಾಲೆಮಾರ್. ನನಗೆ ಅದರ ಮಾಹಿತಿ ಇದೆ. ಪೇಪರ್ನ ರಾಕೆಟ್ ಮಾಡಿ ಹೇಗೆ ಬಿಸಾಡಬೇಕು ಅಂತ ಹೇಳಿದ್ರೆ ಈಗಲೂ ಅದನ್ನು ಮಾಡಿ ತೋರಿಸ್ತಾರೆ. ಆ ಬಾಲ್ಯದ ದಿನಗಳನ್ನು ನೆನಪಿನಲ್ಲಿರಿಸಿಕೊಂಡು ನಮ್ಮ ಕರಾವಳಿಯ ಅಸ್ಮಿತೆಯನ್ನು ಉಳಿಸುವ ಯೋಜನೆಗಳೊಂದಿಗೆ ಕದ್ರಿಕಂಬಳದಲ್ಲಿ ಕೆಸರುಗದ್ದೆ ಓಟ, ಹಗ್ಗಜಗ್ಗಾಟ ಸ್ಪರ್ಧೆ ಇದನ್ನು ನಿರಂತರವಾಗಿ ಪ್ರಾಯೋಜಿಸುತ್ತಾ ಬಂದವರು. ಈಗ ಹಗ್ಗಜಗ್ಗಾಟ, ಕೆಸರುಗದ್ದೆ ಓಟ ಎಲ್ಲ ಕಡೆಯಲ್ಲಿ ಆಟಿ ದಿನದ ಕಾರ್ಯಕ್ರಮ ನಡೆಯುತ್ತದೆ. ಆದರೆ ಆರಂಭದ ದಿನಗಳಲ್ಲಿ ಅದರಲ್ಲಿ ಬಂಗಾರದ ಪದಕಗಳನ್ನೆಲ್ಲ ನೀಡುವ ಮೂಲಕ ಅದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟ ಕೃಷ್ಣ ಜೆ ಪಾಲೆಮಾರ್ ಅವರ 45 ವರ್ಷಗಳ ಒಂದು ಸಮಾಜದ ಋಣವನ್ನು ತೀರಿಸುವ 4 ಯೋಜನೆಗಳು, ವಿಕಾಸ್ ಎಜುಕೇಷನ್ ಟ್ರಸ್ಟಿನ ಸೇವಾ ಯೋಜನೆಗಳು ಇಂದು ಲೋಕಾರ್ಪಣೆಗೊಳ್ಳುತ್ತಾ ಇದೆ. ಒಂದು ಇದೇ ಕನ್ವೆನ್ಷನ್ ಸೆಂಟರ್, ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್. ಹವಾನಿಯಂತ್ರಿತ ಅರಮನೆಯ ಅನುಭೂತಿಯನ್ನು ನಾವೆಲ್ಲ ಪಡೆಯುತ್ತಾ ಇದ್ದೇವೆ. ಇದು ಅವರ ಲ್ಯಾಂಡಿಂಗ್ ಟೌನ್ಶಿಪ್ಪಿನ ಒಂದು ನಿರ್ಜನ ಗುಡ್ಡಗಾಡು ಪ್ರದೇಶ. ಇದು ಯಾರಿಗೂ ಬೇಡದ ನರಿನಾಯಿಗಳು ಓಡಾಟ ಮಾಡುತ್ತಿದ್ದಂತಹ ಪ್ರದೇಶ ಇದು. ಇದನ್ನು ಯಾವ ಸ್ವರೂಪದಲ್ಲಿ ಅವರು ನಿರ್ಮಿಸಿದ್ದಾರೆ ನೋಡಿ. ಸಭಾಂಗಣ, ಡೈನಿಂಗ್ ಹಾಲ್, ಗ್ರೀನ್ ವ್ಯಾಲಿ ಸಿದ್ಧವಾಗಿದೆ. ವೆಜ್ ಮತ್ತು ನಾನ್ ವೆಜ್ ಪ್ರತ್ಯೇಕ ಅಡುಗೆ ತಯಾರಿಯ ವ್ಯವಸ್ಥೆಯ ಕೊಠಡಿಗಳ ನಿರ್ಮಾಣದ ಒಂದಿಗೆ ವಿಶಾಲವಾದ ಪಾರ್ಕಿಂಗ್ ಸೌಲಭ್ಯವನ್ನು ಹೊಂದಿರುವ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಇದು. ಪಾಲೆಮಾರ್ ಗಾರ್ಡನ್, ಅದು ಬರೀ ಗಾರ್ಡನ್ ಅಲ್ಲ, ಅಲ್ಲಿ AC ಹಾಲ್ ಇದೆ, ವಸತಿ ಸೌಕರ್ಯ, ಕಾಟೇಜ್ ಇದೆ, ಈಜುಕೊಳ ಇದೆ. ಇದು ಸಾಲಲ್ಲಿ ನಿಂತು ವಾರಕ್ಕೊಮ್ಮೆ ತಿಂಗಳ ಸಂಬಳಕ್ಕೆ ತಲೆ ಕೆರೆದುಕೊಂಡು ನಿಲ್ಲುವಂತಹ ಆ ಬಾಲಕ ಯಾವ ಸಂಸ್ಥೆಯಲ್ಲಿ ದಿನಕೂಲಿಗೆ ಕೆಲಸ ಮಾಡಿದ್ದಾರೋ ಅದೇ ಸ್ಥಳವನ್ನು ಖರೀದಿಸಿ ಅಲ್ಲಿ ಪಾಲೆಮಾರ್ ಗಾರ್ಡನ್ ಅನ್ನು ಅವರು ನಿರ್ಮಿಸಿದ್ದಾರೆ. ಅದು ನಮಗೆಲ್ಲರಿಗೂ ಕೂಡ ಒಂದು ಸ್ಫೂರ್ತಿ ಕೊಡುವಂತಹ ಅಂಶ.
ಪಾಲೆಮಾರ್ ಫಾರ್ಮ್ಸ್. ಇದು ಅವರ ಸುಪುತ್ರ ಪ್ರದೀಪ್ ಅವರ ಕನಸು ಕೂಡ ಹೌದು. 20 ಎಕರೆಯ ಒಂದು ತೋಟದ ಮನೆ. ಆ ತೋಟದ ಮನೆಯನ್ನೇ ಒಂದು ಸಭಾಂಗಣವನ್ನಾಗಿ ನಿರ್ಮಿಸಿ ಬರ್ತ್ಡೇ, ಮೆಹಂದಿ ಮೊದಲಾದಂತಹ ಕಾರ್ಯಕ್ರಮಗಳಿಗೆ ಅನುಕೂಲವಾಗುವಂತೆ ಮಕ್ಕಳ ಆಟದ ಮೈದಾನವನ್ನು ಹೊಂದಿರುವ ಒಂದು ವಿಶೇಷವಾದ ಪಾಲೆಮಾರ್ ಫಾರ್ಮ್ಸ್. ಆತ್ಮೀಯ ಬಂಧು ಕೊರಗಪ್ಪ ಅವರ ತಾಯಿ ಇಬ್ಬರ ಹೆಸರಿನ ಹೇಮಾವತಿ ಸರಸ್ವತಿ ವೇದಿಕೆಯನ್ನೊಳಗೊಂಡ ನೇತ್ರಾವತಿ ಸಭಾಭವನ, ನೇತ್ರಾವತಿ ನದಿ ತೀರದಲ್ಲಿ ಗುರುವನದಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನದ ಪಕ್ಕದಲ್ಲಿ ಸ್ಥಳವನ್ನು ಖರೀದಿ ಮಾಡಿ ಅವರ ಸ್ವಂತ ಜಮೀನು, ಅವರು ಮತ್ತು ಅವರ ಶ್ರೀಮತಿ, ಅದನ್ನು ಒಂದು ಸಭಾಂಗಣ ನಿರ್ಮಾಣಕ್ಕೆ ನೀಡಿ ಆ ಸಭಾಂಗಣ ಅದು ಪೂರ್ಣ ಸಸ್ಯಹಾರಿ ವ್ಯವಸ್ಥೆಯ ಧಾರ್ಮಿಕ ಕಾರ್ಯಕ್ರಮ, ಸಾಮಾಜಿಕ ಕಾರ್ಯಕ್ರಮ, ವಿಶೇಷವಾಗಿ ಮಂಗಲ ಕಾರ್ಯಕ್ರಮಗಳಿಗೆ ಉಪಯೋಗಿಸಲ್ಪಡುವ ಕಡಿಮೆ ವೆಚ್ಚದ ಸರ್ವಸಜ್ಜಿತ ಒಂದು ಸಭಾಂಗಣವನ್ನಾಗಿ ಅವರು ರೂಪಿಸಿದ್ದಾರೆ. ಇದು 4 ಪ್ರಮುಖ ಅವರ ಜೀವನದ ಸಾಧನೆಯ ಭವನಗಳು, ಸಭಾಭವನಗಳು ಇಂದು ಲೋಕಾರ್ಪಣೆಗೊಳ್ಳಲಿದೆ. ಮುಂದೆ ಪಂಚಮಂ ಕಾರ್ಯಸಿದ್ಧಿ 5ನೇಯದ್ದು ಸಿದ್ಧವಾಗುತ್ತಾ ಇದೆ. 2 ನದಿ ತೀರದಲ್ಲಿದ್ದರೆ ಇನ್ನೊಂದು ಸಮುದ್ರ ಕಿನಾರೆಯಲ್ಲಿ ತೆರೆದ ಸಭಾಂಗಣ, ಅದರ ಸ್ಥಳ ದಿನಾಂಕದ ನಿರೀಕ್ಷೆಯಲ್ಲಿ ಇರುತ್ತಾ ಇಂತಹ ಲೋಕಾರ್ಪಣೆಯ ಕಾರ್ಯಕ್ರಮವನ್ನು ಯಾರ ಮೂಲಕ ಮಾಡಿಸುವುದು ಎನ್ನುವ ಚಿಂತನೆಗೆ ಹೆಚ್ಚು ಸಮಯ ಬೇಡ. ಅವರು ಬಹಳ ಗೌರವದಿಂದ ಕಾಣುವಂತಹ ಒಬ್ಬ ವಿಶೇಷ ವ್ಯಕ್ತಿ. ಇಂದಿನ ವೇದಿಕೆಯಲ್ಲಿ ಪ್ರಧಾನ ಪೀಠವನ್ನು ಅಲಂಕರಿಸಿಕೊಂಡಿರುವ ನಮ್ಮ ಹೆಮ್ಮೆಯ ತುಳುವ ಜಸ್ಟಿಸ್ ಎಸ್ ಅಬ್ದುಲ್ ನಜೀರ್, ಗೌರವಾನ್ವಿತ ರಾಜ್ಯಪಾಲರು, ಆಂಧ್ರ ಪ್ರದೇಶ, ಬೆಳುವಾಯಿ ಮೂಡಬಿದ್ರೆಯಲ್ಲಿ ಹುಟ್ಟಿ ಬೆಳೆದು ಹೈಸ್ಕೂಲ್ ಪದವಿ ಪೂರ್ವ ಶಿಕ್ಷಣವನ್ನು ಅಲ್ಲೇ ಪಡೆದು ಮಂಗಳೂರಿನ STM ಲಾ ಕಾಲೇಜಿನಲ್ಲಿ ಕಾನೂನು ಪದವಿಯನ್ನು ಪಡೆದು ಕಾರ್ಕಳದಲ್ಲಿ MK ವಿಜಯಕುಮಾರ್ ಅವರ ಜೂನಿಯರ್ ಆಗಿ ವಕೀಲ ವೃತ್ತಿಯನ್ನು ಆರಂಭಿಸಿ ಮುಂದೆ ಹೈಕೋರ್ಟ್ನಲ್ಲಿ ಲಾಯರ್ ಆಗಿ ಹೆಚ್ಚುವರಿ ನ್ಯಾಯಾಧೀಶರಾಗಿ ಹೈಕೋರ್ಟ್ನಲ್ಲಿ ನೇಮಕಗೊಂಡು ಮುಂದೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ಬಡ್ತಿ ಪಡೆದು ದಾಖಲೆ ಮಾಡಿದವರು ಜಸ್ಟಿಸ್ ಎಸ್ ಅಬ್ದುಲ್ ನಜೀರ್ ಅವರು. ತ್ರಿವಳಿ ತಲಾಕ್ ಪ್ರಕರಣ ನೆನಪಿಗೆ ಬರುವಾಗ ನ್ಯಾಯಾಧೀಶರಾಗಿದ್ದ ನಮ್ಮ ಅಬ್ದುಲ್ ನಜೀರ್ ಅವರ ನೆನಪು ನಮಗೆ ಖಂಡಿತವಾಗಿ ಬರ್ತದೆ. ವಿವಾದದ ಅಂತಿಮ ಚಾರಿತ್ರಿಕ ತೀರ್ಪು ನೀಡಿದ ನ್ಯಾಯಾಧೀಶರ ಮಂಡಳಿಯಲ್ಲಿದ್ದವರು ಗೌರವಾನ್ವಿತರು. 2023 ಜನವರಿ 4ರಂದು ಅವರು ನಿವೃತ್ತರಾದರು. ಫೆಬ್ರವರಿ 12ಕ್ಕೆ ಆಂಧ್ರ ಪ್ರದೇಶದ 24ನೇ ರಾಜ್ಯಪಾಲರಾಗಿ ಅವರು ನೇಮಿಸಲ್ಪಟ್ಟಿದ್ದಾರೆ. ಅವರನ್ನು ಪ್ರೀತಿ, ಗೌರವ, ಅಭಿಮಾನಪೂರ್ವಕವಾಗಿ ಕೃಷ್ಣ ಜೆ ಪಾಲೆಮಾರ್ ಅವರು ಸ್ವಾಗತಿಸುತ್ತಾರೆ. ಗೌರವದ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಕೇಂದ್ರ ಜಲಶಕ್ತಿ ರೈಲ್ವೆ ಖಾತೆಗಳ ರಾಜ್ಯ ಸಚಿವರು ವಿ ಸೋಮಣ್ಣ ಅವರನ್ನು ಪ್ರೀತಿಪೂರ್ವಕವಾಗಿ ಪ್ರದೀಪ್ ಪಾಲೆಮಾರ್ ಅವರು ಸ್ವಾಗತಿಸ್ತಾ ಇದ್ದಾರೆ. ಕರ್ನಾಟಕದ ವಸತಿ ಮತ್ತು ಮೂಲಸೌಕರ್ಯ ಸಚಿವರಾಗಿಯೂ ಕಾರ್ಯನಿರ್ವಹಿಸಿ ನಗರ ಪಾಲಿಕೆ, ವಿಧಾನ ಪರಿಷತ್ ಸದಸ್ಯರಾಗಿ, ವಿಧಾನಸಭಾ ಸದಸ್ಯರಾಗಿ, ಲೋಕಸಭಾ ಸದಸ್ಯರಾಗಿ ರಾಜಕೀಯ ಕ್ಷೇತ್ರದಲ್ಲಿ ಬೆಳೆದವರು. JDS ಸ್ವತಂತ್ರ ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸಿ 2018 ಭಾರತೀಯ ಜನತಾ ಪಕ್ಷದ ರಾಷ್ಟ್ರ ಮಟ್ಟದ ಪ್ರಭಾವಿ ನಾಯಕರು. ಕರಾವಳಿಯ ರೈಲ್ವೆ ಬಳಕೆದಾರರ ಬೇಡಿಕೆಗಳಿಗೆ ಸ್ಪಂದನೆಯ ನಿರೀಕ್ಷೆಯೊಂದಿಗೆ ನಾವೆಲ್ಲ ಪ್ರೀತಿಪೂರ್ವಕವಾಗಿ ವಿ ಸೋಮಣ್ಣ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಸಭಾಪತಿ, ಕರ್ನಾಟಕದ 23ನೇ ಸ್ಪೀಕರ್ ಸನ್ಮಾನ್ಯ UT ಖಾದರ್ ಅವರಿಗೆ ಪ್ರೀತಿ ಗೌರವದ ಸ್ವಾಗತವನ್ನು ಪ್ರಸನ್ನ ಪಾಲೆಮಾರ್ ಅವರು
ನೀಡ್ತಾ ಇದ್ದಾರೆ. 5ನೇ ಬಾರಿ ಉಳ್ಳಾಲ ಅಂದರೆ ಮಂಗಳೂರು ವಿಧಾನಸಭಾ ಸದಸ್ಯರಾಗಿ ಹಾಜಿ UT ಫರೀದ್ ಅವರ ಸಮರ್ಥ ಉತ್ತರಾಧಿಕಾರಿಯಾಗಿ ತಾಳ್ಮೆ, ಹಾಸ್ಯಪ್ರಿಯತೆ, ಸರಳತೆ, ತುಳು ಭಾಷಾಭಿಮಾನ ಇವೆಲ್ಲವನ್ನು ಮೈಗೂಡಿಸಿರುವ ನರಿಂಗಾನ ಕಂಪನಿಯ ಅರಿವಾದ ತುಳು ಗ್ರಾಮದ ಪರಿಕಲ್ಪನೆಯನ್ನು ಹೊತ್ತ ಕನಸುಗಾರ UT ಖಾದರ್ ಅವರಿಗೆ ಪ್ರೀತಿ ಗೌರವದ ಸ್ವಾಗತ. ಪ್ರಸನ್ನ ಪಾಲೆಮಾರ್ ಅವರಿಗೆ ಮಂಗಳೂರು ಲೋಕಸಭಾ ಸದಸ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟರನ್ನು ಟ್ರಸ್ಟಿ ಲಯನ್ JK ರಾವ್ ಅವರು ಸ್ವಾಗತಿಸ್ತಾ ಇದ್ದಾರೆ. ಮಂಗಳೂರು ಕಂಬಳದ ರೂವಾರಿ ನೂರಾರು ಯುವಕರಿಗೆ ಕಂಬಳದ ಬಗ್ಗೆ ವಿಶೇಷವಾದಂತಹ ಅಭಿಮಾನವನ್ನು ಬೆಳೆಸಿದಂತಹ ಕನಸುಗಾರ. BSc IIM ಇಂದೋರ್ನಲ್ಲಿ ಎಕ್ಸಿಕ್ಯೂಟಿವ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಪದವೀಧರನಾಗಿ ಈಶಾನ್ಯ ರಾಜ್ಯಗಳಲ್ಲಿ ಉಗ್ರಗಾಮಿ ನಿಗ್ರಹ ಕಾರ್ಯಾಚರಣೆಯ ಅನುಭವ ಪಡೆದಿರುವ ನಿವೃತ್ತ ಸೇನಾ ನಾಯಕ, BJP ಯುವ ಮೋರ್ಚಾ ನಾಯಕನಾಗಿ ತನ್ನ ವರ್ಚಸ್ಸನ್ನು ಬೆಳೆಸಿಕೊಂಡು ಮಂಗಳೂರು ಲೋಕಸಭಾ ಸದಸ್ಯನಾಗಿ ಕಾರ್ಯನಿರ್ವಹಿಸುತ್ತಿರುವ ಕ್ಯಾಪ್ಟನ್ ಬ್ರಿಜೇಶ್ ಚೌಧರಿಗೆ ಪ್ರೀತಿ ಗೌರವದ ಸ್ವಾಗತ. ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರನ್ನು ಸೂರಜ್ ಕಲ್ಯಾ ಅವರು ಸ್ವಾಗತಿಸುತ್ತಾರೆ. ಟ್ರಸ್ಟಿಗಳು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ 2 ಬಾರಿ ಆಯ್ಕೆಯಾದವರು, ದಂತ ವೈದ್ಯರಾಗಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸುತ್ತಿರುವ ನಗುಮಗ ಸಂಸ್ಕೃತಿ ಪ್ರಿಯ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತ. ವಿಧಾನ ಪರಿಷತ್ ಸದಸ್ಯ ಶ್ರೀ ಐವನ್ ಡಿಸೋಜಾ ಅವರನ್ನು ಟ್ರಸ್ಟಿ ಸಂತೋಷ್ ಪಾಲೆಮಾರ್ ಅವರು ಸ್ವಾಗತಿಸ್ತಾ ಇದ್ದಾರೆ. ಐವನ್ ಡಿಸೋಜರು ಗ್ರಾಮ ಪಂಚಾಯತ್, ಮಂಡಲ ಪಂಚಾಯತ್ ಸದಸ್ಯರಾಗಿ, ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘದ ಮಾಜಿ ಅಧ್ಯಕ್ಷರಾಗಿ, ಸಿಂಡಿಕೇಟ್ ಸೆನೆಟ್ ಸದಸ್ಯರಾಗಿ, ವಕೀಲರಾಗಿ, ಕಾರ್ಮಿಕ ಸಂಘಟನೆಗಳ ನಾಯಕರಾಗಿ, ದಕ್ಷಿಣ ಕನ್ನಡ ಅಮೆಚೂರ್ ಕಬಡ್ಡಿ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ, ಕ್ರಿಕೆಟ್, ವಾಲಿಬಾಲ್, ಬಾಡಿ ಬಿಲ್ಡಿಂಗ್ ಅಭ್ಯಾಸವನ್ನು ಹೊತ್ತ ಆಜಾನುಬಾಹು ಐವನ್ ಡಿಸೋಜಾ ಅವರಿಗೆ ಸಂತೋಷ್ ಪಾಲೆಮಾರ್ ಅವರಿಂದ ಪ್ರೀತಿಯ ಸ್ವಾಗತ. ಉಮಾನಾಥ್ ಕೋಟ್ಯ ಮುಲ್ಕಿ ಮೂಡಬಿದ್ರೆಯ ಶಾಸಕರನ್ನು ಟ್ರಸ್ಟಿ ಜೆ ಕೊರಗಪ್ಪ ಅವರು ಸ್ವಾಗತಿಸ್ತಾ ಇದ್ದಾರೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಸಂಘ ಪರಿವಾರದಲ್ಲಿ ಬೆಳೆದು ಪಾಲೆಮಾರ್ ಅವರ ಗರಡಿಯಲ್ಲಿ ತಯಾರಾಗಿ ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶವನ್ನು ಮಾಡಿ ಮುಲ್ಕಿ ಮೂಡಬಿದ್ರೆ ಶಾಸಕರಾಗಿ 2ನೇ ಬಾರಿಗೆ ಆಯ್ಕೆಯಾಗಿರುವ ಈ ವ್ಯವಸ್ಥೆಯಲ್ಲಿ ಪಾಲೆಮಾರ್ ಅವರ ಜೊತೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವ ಶ್ರೀ ಉಮಾನಾಥ್ ಕೋಟ್ಯ ಅವರನ್ನು ಪ್ರೀತಿ ಗೌರವಪೂರ್ವಕವಾಗಿ ಕೊರಗಪ್ಪರು ಸ್ವಾಗತಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯರನ್ನು, ಅತಿಥಿಗಳನ್ನು ಪ್ರೀತಿ ಗೌರವಪೂರ್ವಕವಾಗಿ ಪಾಲೆಮಾರ್ ಪರಿವಾರದ ಪರವಾಗಿ, ವಿಕಾಸ್ ಟ್ರಸ್ಟಿನ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು ಕದ್ರಿ ನವನೀತ ಶೆಟ್ಟಿಗೆ. ಅದೇ ರೀತಿ ಕಾರ್ಯಕ್ರಮವನ್ನು ಮುಂದುವರಿಸುತ್ತದೆ. ಈಗ ದೀಪ ಪ್ರಜ್ವಲನದ ಮೂಲಕ ನಿಮ್ಮ ಮುಂದೆ ಅತಿಥಿ ಗಣ್ಯರು ವಿ ಸೋಮಣ್ಣ ಸರ್, ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವರು ಮತ್ತು ಅತಿಥಿಗಳಿಂದ ದೀಪ ಪ್ರಜ್ವಲನ ಇದೀಗ ವೇದಿಕೆಯಲ್ಲಿ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂ ಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಅಜ್ಞಾನವೆಂಬ ಕತ್ತಲೆಯನ್ನ ಹೋಗಲಾಡಿಸಿ ಜ್ಞಾನವೆಂಬ ಬೆಳಕನ್ನ ಸ್ವಾಗತಿಸೋಣ. ಮಂಗಳಕರ ಸಮೃದ್ಧಿ ಮತ್ತು ಸಕಾರಾತ್ಮಕ ಶಕ್ತಿಯ ಸಂಕೇತ ದೀಪ ಪ್ರಜ್ವಲನೆ. ಅದೇ ರೀತಿ ಈ ವೇದಿಕೆಯಲ್ಲಿ ಪಾಲೆಮಾರ್ ನೆರವೇರಲಿ. ದೀಪ ಅಂದಾಕ್ಷಣ ಎಲ್ಲರೂ ಕೂಡ ನೆನಪಾಗುವಂಥದ್ದು ಬೆಳಕು. ಅದೇ ರೀತಿ ಬೆಳಕು ಜೀವನದ ಅಂಧಕಾರವನ್ನು ತೊಡೆದು ಹಾಕ್ತದೆ. ಬೆಳಕು ಎಂದರೆ ಜ್ಞಾನದ ಸಂಕೇತ, ದೀಪ ಎಂದರೆ ಶಾಂತಿ, ದೀಪ ಎಂದರೆ ಸಮೃದ್ಧಿ, ದೀಪ ಎಂದರೆ ಬೆಳಕು, ದೀಪ ಎಂದರೆ ಆರೋಗ್ಯ, ದೀಪ ಎಂದರೆ ಸಂಪತ್ತು, ದೀಪ ಎಂದರೆ ಪ್ರಖರತೆ. ಪ್ರಜ್ವಲಿಸುತ್ತಿರುವಂತಹ ದೀಪದ ಬೆಳಕಿನಂತೆ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ನಲ್ಲೂ ಕೂಡ ಪ್ರತಿದಿನ ಸಂಭ್ರಮದ ದೀಪ ಬೆಳಗ್ತಾ ಇದೆ. ಬಂದಂತಹ ಎಲ್ಲಾ ಗಣ್ಯವ್ಯಕ್ತಿಗಳು ಕೂಡ ಒಂದ್ಸಲ ಜೋರಾಗಿರುವಂತಹ ಕೈ ಚಪ್ಪಾಳೆಯ ಮೂಲಕ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ.
launch and formally declare the Annapurna Dining Hall open. Over to Shri Mukti Dadar, the Speaker of Karnataka Legislative Assembly, to virtually launch the Annapurna Dining Hall. ಕನ್ವೆನ್ಷನ್ ಸೆಂಟರ್ನ ಹವಾನಿಯಂತ್ರಿತ ಅನ್ನಪೂರ್ಣ ಡೈನಿಂಗ್ ಹಾಲ್ನ ಬಾಗಿಲು ತೆರೆದು ಒಳಗೆ ಹೋಗುತ್ತಿದ್ದಂತೆ ಒಂದು ಅದ್ಭುತ ತಿಳಿಯಿತು. ಅಂತಹ ಒಂದು ಮೈಂಡ್ ಬ್ಲೋಯಿಂಗ್ ಅನುಭವವನ್ನ ನಮಗೆ ಉಣಬಡಿಸುತ್ತದೆ ಈ ಡೈನಿಂಗ್ ಹಾಲ್. ಇಲ್ಲಿ ಒಂದಕ್ಕೊಂದು ವೆರೈಟಿ ಸೌಕರ್ಯಯುಕ್ತ ಅತ್ಯಾಧುನಿಕ ಹಾಗೂ ಡಿಫರೆಂಟ್ ವೈಬ್ನೊಂದಿಗೆ ಹೊಸ ತಂತ್ರಜ್ಞಾನದ ಅಳವಡಿಕೆ ಹೊಂದಿದೆ. ಕಾರ್ಯಕ್ರಮ ಯಾವುದೇ ಬಳಿಕ ಆರಾಮದಾಯಕವಾದ ಅತಿಥಿ ಸತ್ಕಾರವನ್ನು ಎಲ್ಲರೂ ಬಯಸುವುದು. ಇದಕ್ಕೆ ಅನುಗುಣವಾಗಿ ಇಲ್ಲಿ ಹವಾನಿಯಂತ್ರಿತ ಅನ್ನಪೂರ್ಣ ಡೈನಿಂಗ್ ಹಾಲ್ನ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ. ಬಫೆಟ್ ಸಿಸ್ಟಮ್ ಹಾಗೂ ಕುಳಿತು ಭೋಜನ ಸಭೆಯನ್ನು ಇಲ್ಲಿ ವಿಸ್ತಾರವಾಗಿ ನಿರ್ಮಿಸಲಾಗಿದೆ. ಇನ್ನು ಇಲ್ಲಿನ ಕಿಚನ್ ವ್ಯವಸ್ಥೆಯನ್ನು ಕಂಪ್ಲೀಟ್ ಹೈಜಿನಿಕ್ ಆಗಿದ್ದು ಪ್ರತಿ 15 ನಿಮಿಷಕ್ಕೊಮ್ಮೆ ಕ್ಲೀನಿಂಗ್ ಪ್ರೊಸೆಸ್ ನಡೆಯುತ್ತಲೇ ಇರುತ್ತದೆ. ಎಲ್ಲೂ ಒಂದು ಸಾಸಿವೆಯಷ್ಟು ಕಪ್ಪು ಚುಕ್ಕಿಯೂ ಇರಬಾರದು ಅನ್ನುವ ಅತ್ಯುನ್ನತ ದೂರದೃಷ್ಟಿಯೊಂದಿಗೆ ಪ್ರತಿಯೊಂದು ಒಂದನ್ನು ಪರ್ಫೆಕ್ಟ್ ಆಗಿ ಮ್ಯಾನೇಜ್ ಮಾಡಲಾಗಿದೆ. ಇದರಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕುಳಿತು ಒಬ್ಬರೇ ಊಟ ಮಾಡುವ ಸೌಕರ್ಯವನ್ನು ಈ ಅನ್ನಪೂರ್ಣ ಡೈನಿಂಗ್ ಹಾಲ್ ಒಳಗೊಂಡಿದೆ. ನಿಮ್ಮ ಜೀವನದ ಅತಿ ಮುಖ್ಯ ಕ್ಷಣಗಳನ್ನ ಇನ್ನಷ್ಟು ಗ್ರ್ಯಾಂಡ್ ಹಾಗೂ ಮೆಮೊರೇಬಲ್ ಆಗಿ ಸೆಲೆಬ್ರೇಟ್ ಮಾಡಲು ಪಾಲಿಮಾರ್ ಕನ್ವೆನ್ಷನ್ ಸೆಂಟರ್ ಇದೀಗ ಲೋಕಾರ್ಪಣೆಗೊಂಡಿದೆ. ಥ್ಯಾಂಕ್ ಯು ಸರ್ ಶ್ರೀ ಯುಟಿ ದಾದರ್ ಸರ್. ಅದೇ ರೀತಿ ಮತ್ತೊಂದು ಅದ್ಭುತವಾಗಿರುವಂತಹ ಸಭಾಭವನ ವ್ಯಾಲಿ ವ್ಯೂ ಇದನ್ನ ಉದ್ಘಾಟನೆ ಮಾಡಬೇಕಾಗಿ ಮಾನ್ಯ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರಲ್ಲಿ ಕಳಕಳಿಯ ವಿನಂತಿ. ಸದ್ಯ ಕರಾವಳಿಯಲ್ಲಿ ಸಭೆ ಮಾಡ್ತಿರೋ ಪಾಲಿಮಾರ್ ಕನ್ವೆನ್ಷನ್ ಸೆಂಟರ್ನಲ್ಲೇ ಪ್ರತ್ಯೇಕ 4 ಸಭಾಂಗಣಗಳಿವೆ. ಅದರಲ್ಲೂ ವ್ಯಾಲಿ ವ್ಯೂ ಎಲ್ಲರ ಗಮನ ಸೆಳೆಯುತ್ತಿದೆ. ಪ್ರತ್ಯೇಕ ಎಂಟ್ರೆನ್ಸ್, ಸಪರೇಟ್ ಫ್ರಂಟ್ ವ್ಯೂ, ಜನಸಾಮಾನ್ಯರ ಅಭಿಲಾಷೆಯ ವಿಧಿಬದ್ಧ ಮದುವೆ ಸಮಾರಂಭ, ಎಂಗೇಜ್ಮೆಂಟ್, ಬರ್ತ್ಡೇ ಪಾರ್ಟಿ, ಕಾರ್ಪೊರೇಟ್ ಈವೆಂಟ್ ಹೀಗೆ ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ವ್ಯಾಲಿ ವ್ಯೂ ಹೇಳಿ ಮಾಡಿಸಿದ ಪರ್ಫೆಕ್ಟ್ ವೆನ್ಯೂ. ವ್ಯಾಲಿ ವ್ಯೂನಲ್ಲಿ ಸರಿಸುಮಾರು 500ರಿಂದ 600 ಮಂದಿ ಕುಳಿತುಕೊಳ್ಳಬಹುದಾದ ವ್ಯವಸ್ಥೆಯನ್ನ ಮಾಡಿದ್ದು, ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಅನ್ನೋದು ಮತ್ತೊಂದು ವಿಶೇಷ. ಪ್ರತ್ಯೇಕ ಗ್ರೀನ್ ರೂಮ್, ವಾಶ್ರೂಮ್, ಸುಸಜ್ಜಿತ ಊಟದ ಹಾಲ್ ಇದೆ. ಬಿರಿಯಾನಿ ಹಟ್ ಪ್ಯಾರಡೈಸ್ ಕೂಡ ಇಲ್ಲಿನ ವಿಶೇಷತೆಗಳಲ್ಲಿ ಒಂದು. ನಾನ್ ವೆಜ್ ಪ್ರಿಯರಿಗೆ ಕಟ್ಟಿಗೆಯಲ್ಲೇ ಬಿರಿಯಾನಿ ಅಡುಗೆ ಮಾಡುವ ವ್ಯವಸ್ಥೆಯನ್ನು ಪಾಲಿಮಾರ್ ಪರಿಕಲ್ಪನೆಯಲ್ಲಿ ಜೋಡಿಸಲಾಗಿದೆ. ಹೀಗೆ ಪಾಲಿಮಾರ್ ಕನ್ವೆನ್ಷನ್ ಸೆಂಟರ್ ನಿಮ್ಮ ಸಂಭ್ರಮಗಳಿಗೆ ಬಹಳಷ್ಟು ಆಪ್ಷನ್ಸ್ಗಳನ್ನು ನೀಡುತ್ತಿದ್ದು, ನಿಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳು ಎವರ್ಗ್ರೀನ್ ಆಗೋದಂತೂ ಖಂಡಿತ. ಥ್ಯಾಂಕ್ ಯು ಸರ್ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸರ್. ಅದೇ ರೀತಿ ಸುಸಜ್ಜಿತವಾಗಿರುವಂತಹ ಪಾಲಿಮಾರ್ ಕನ್ವೆನ್ಷನ್ ಸೆಂಟರ್ ನಲ್ಲಿ 3 ಸುಸಜ್ಜಿತವಾಗಿರುವಂತಹ AC ಹಾಲ್ಗಳಿವೆ. ಇದೀಗ ಸಂಪೂರ್ಣವಾಗಿರುವಂತಹ ಚಿತ್ರಣ ಪಾಲಿಮಾರ್ ಕನ್ವೆನ್ಷನ್ ಸೆಂಟರ್ ಯಾವ ರೀತಿ ಇದೆ ಇದರ ಬಗ್ಗೆ ಸಂಕ್ಷಿಪ್ತವಾದ ಚಿತ್ರಣ ನಿಮ್ಮ ಮುಂದೆ ಬರ್ತಾ ಇದೆ. ಉದ್ಘಾಟನೆಯನ್ನ ನಮ್ಮ ಘನವೆತ್ತ ಆಂಧ್ರ ಪ್ರದೇಶದ ರಾಜ್ಯಪಾಲರು ಜಸ್ಟಿಸ್ ಎಸ್ ಅಬ್ದುಲ್ ನಜೀರ್ ಸರ್ ಮಾಡಬೇಕಾಗಿ ಕಳಕಳಿಯ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೀವಿ. ಈ ಮೂಲಕ ಸಂಪೂರ್ಣವಾಗಿರುವಂತಹ ಚಿತ್ರಣ ಪಾಲಿಮಾರ್ ಕನ್ವೆನ್ಷನ್ ಸೆಂಟರ್ ಇದೀಗ ನಿಮ್ಮ ಮುಂದೆ. ವರ್ಚುವಲ್ ಲಾಂಚ್ ಮೂಲಕ ಘನವೆತ್ತ ಆಂಧ್ರ ಪ್ರದೇಶದ ರಾಜ್ಯಪಾಲರು ನಮ್ಮ ಹೆಮ್ಮೆಯ ತುಳುವ ಎಸ್ ಅಬ್ದುಲ್ ನಜೀರ್ ಸರ್ ಇದೀಗ ಪಾಲಿಮಾರ್ ಕನ್ವೆನ್ಷನ್ ಸೆಂಟರ್ ಅನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಜೋರಾಗಿರುವಂತಹ ಕೈ ಚಪ್ಪಾಳೆಯ ಮೂಲಕ ಇವತ್ತು ಪಾಲಿಮಾರ್ ಕನ್ವೆನ್ಷನ್ ಸೆಂಟರ್ ಲೋಕಾರ್ಪಣೆಯಾಗ್ತಾ ಇದೆ. ಸುಸಜ್ಜಿತ ಸಕಲ ವ್ಯವಸ್ಥೆ ಹೊಂದಿರುವ ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆಯ ಸಮಾಧಾನವಿಲ್ಲ ಎಂದವರ ಕೊರತೆಯನ್ನು ಮೂಡಿಸಲಿದ್ದಾರೆ. ಮಾಜಿ ಸಚಿವ ಶ್ರೀಯುತ ಕೃಷ್ಣ ಜೈ ಪಾಲಿಮಾರ್ ಇವರ ದೂರದೃಷ್ಟಿಯಲ್ಲಿ ಈಗ ನಿರ್ಮಾಣವನ್ನು ನಿರ್ವಹಿಸುತ್ತಿದೆ ರಾಜ್ಯದ ಬಾರಿನ ಪಾಲಿಮಾರ್ ಕನ್ವೆನ್ಷನ್ ಸೆಂಟರ್.
ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟವರು. 10 ಹಲವು ಸಣ್ಣ ಸಮಾರಂಭಗಳ ಜೊತೆ ಮದುವೆ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗೆ ನಿರ್ಮಾಣಗೊಂಡಿರುವ ಸುಸಜ್ಜಿತ ಹವಾನಿಯಂತ್ರಿತ ಸಭಾಂಗಣವೇ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್. ಮೈಸೂರಿನ ಅರಮನೆಯನ್ನು ಮೀರಿಸುವ ಈ ಸಭಾಂಗಣ ಪ್ರಕೃತಿ ಮಳೆಯಲ್ಲಿ ಕಲಾತ್ಮಕತೆಯಿಂದ ಕೂಡಿದೆ. ರಾತ್ರಿ ವೇಳೆಯಲ್ಲಂತೂ ಇದರ ನೋಟ ಅತ್ಯದ್ಭುತ. ವಾಸ್ತುಶಿಲ್ಪದ ವೈಭವದೊಂದಿಗೆ 4 ಸಭಾಂಗಣದ ಜೊತೆಗೆ ತೆರೆದ ಸಭಾಂಗಣವು ಇಲ್ಲಿರುವುದು ವಿಶೇಷ. 1250 ಆಸನಗಳ ಉತ್ತಮ ಸಭಾಂಗಣದ ಜೊತೆ ಮೊದಲ ಮಹಡಿಯಲ್ಲಿ 600 ಮಂದಿಗೆ ಆರಾಮವಾಗಿ ಕುಳಿತು ಕಾರ್ಯಕ್ರಮ ವೀಕ್ಷಿಸಲು ಸಭಾಂಗಣ, ಕಾನ್ಫರೆನ್ಸ್ಗಾಗಿ ಪ್ರತ್ಯೇಕ ಅಕೌಸ್ಟಿಕ್ ಹಾಲ್, ಅತ್ಯುತ್ತಮ ದರ್ಜೆಯ ಸೌಂಡ್ ಸಿಸ್ಟಮ್ ಇದೆ. ಊಟಕ್ಕಾಗಿ ಪ್ರತ್ಯೇಕ ಹವಾನಿಯಂತ್ರಿತ ಸಭಾಂಗಣವೂ ಇದೆ. ಕಂಪ್ಲೀಟ್ ಹೈಜಿನಿಕ್ ವ್ಯವಸ್ಥೆ ಇದೆ. ಪ್ರತಿ 15 ನಿಮಿಷಕ್ಕೊಮ್ಮೆ ಕ್ಲೀನಿಂಗ್ ಪ್ರೋಸೆಸ್ ನಡೆಯುತ್ತದೆ. ಯಾವುದೇ ಅಡಚಣೆಗಳು ಇಲ್ಲದೆ ಸರಾಗವಾಗಿ ಸಂಚರಿಸಲು 1000 ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಇರುವುದು ಇನ್ನೊಂದು ವಿಶೇಷ. ದೂರದಿಂದ ಬಂದವರಿಗೆ ವಿಶ್ರಾಂತಿ ಬಯಸುವವರಿಗೆ ಸುಸಜ್ಜಿತ ರೂಮ್ ಸೌಲಭ್ಯವೂ ಇಲ್ಲಿದೆ. 2 ಲಕ್ಷ ಚದರ ಅಡಿಯಲ್ಲಿ ನಿರ್ಮಾಣಗೊಂಡಿರುವ ಈ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಮಂಗಳೂರಿನ ಹೃದಯ ಭಾಗ ಮೇರಿಹಿಲ್ನಲ್ಲಿರುವ ಕಾರಣ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರಾಜರಸ್ತೆ ಸಹಿತ ಇನ್ನು 4 ರಸ್ತೆಗಳ ಮೂಲಕ ಆಗಮಿಸಬಹುದಾಗಿದೆ. ಲ್ಯಾಂಡಿಂಗ್ಸ್ ಮೂಲಕ ಮಂಗಳೂರಿನಲ್ಲಿ ಅಂದು ಕ್ರಾಂತಿ ಮಾಡಿದ ಶ್ರೀಯುತ ಕೃಷ್ಣ ಜೆ ಪಾಲೆಮಾರ್ ಇಂದು ರಾಜದರ್ಬಾರಿನ ಕನ್ವೆನ್ಷನ್ ಸೆಂಟರ್ ನಿರ್ಮಾಣದ ಮೂಲಕ ಮಂಗಳೂರಿನ ಸರ್ವಧರ್ಮದ ಜನತೆಯ ಸಂಭ್ರಮಕ್ಕೆ ಇನ್ನೊಂದು ಮುಕುಟವಾಗಿ ನಿರ್ಮಿಸಿರುವುದೇ ಈ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್. Yes, that was a beautiful picture of Palamar Convention Center. A round of applause to the entire aesthetic beauty. Moving ahead, we now have another landmark space that is beautifully blends with nature, elegance and thoughtful design. The Palamar Gardens blossoming in the lap of nature. May I respectfully invite Honorable Member of Karnataka Legislative Assembly, Mangaluru North, Shri Y. Bharat Shetty sir, to kindly do the honors and inaugurate Palamar Gardens virtually. The grand launch of Palamar Gardens, blossoming in the lap of nature. ಪಾಲೆಮಾರ್ ಗಾರ್ಡನ್ ಮಂಗಳೂರಿನ ಮೋಟರ್ ಸ್ಟ್ರೀಟ್ನಲ್ಲಿ ನಿರ್ಮಾಣಗೊಂಡಿರುವ ಪಾಲೆಮಾರ್ ಗಾರ್ಡನ್ ಮಂಗಳೂರಿನ ಜನರಿಗೆ ಒಂದು ನ್ಯೂ ಡೆಸ್ಟಿನೇಷನ್. ಪ್ರಕೃತಿ ಸೌಂದರ್ಯದಲ್ಲಿ ಸಮಯ ಕಳೆಯುವುದೆಂದೇ ನಿರ್ಮಿಸಲಾಗಿರುವ ಪಾಲೆಮಾರ್ ಗಾರ್ಡನ್ ಹೆಸರೇ ಹೇಳುವಂತೆ ಸುತ್ತಮುತ್ತ ನಿಸರ್ಗ ಸೌಂದರ್ಯದ ಗಣಿ. ಇದು ರೆಸಾರ್ಟ್ ಪ್ಲಸ್ ಈವೆಂಟ್ ವಿಲ್. ಸರಿಸುಮಾರು 1500ಕ್ಕೂ ಅಧಿಕ ಮಂದಿಗೆ ಪ್ರತಿಯೊಂದು ಸಮಾರಂಭವನ್ನು ಆಸ್ವಾದಿಸುವ ಸಕಲ ಸೌಲಭ್ಯಗಳಿವೆ. 4 ಕಾಟೇಜ್ ಸಹಿತ 27ಕ್ಕೂ ಅಧಿಕ ಅಲ್ಲ ಚಂದದ ರೂಮ್ಗಳಿವೆ. ಇಲ್ಲಿರುವ ಬ್ಯೂಟಿಫುಲ್ ಸ್ವಿಮ್ಮಿಂಗ್ ಪೂಲ್ ಫಿಟ್ನೆಸ್ ಕಾಯ್ದುಕೊಳ್ಳಲು ಪೂರಕ. 6 ಅತಿಥಿಗಳು ಕುಳಿತುಕೊಳ್ಳುವ ಹವಾನಿಯಂತ್ರಿತ ಸಭಾಂಗಣವು ಇಲ್ಲಿದೆ. ರೆಸಾರ್ಟ್ ಎನ್ನುವ ಕಲ್ಪನೆಗೆ ಹೊಸ ದಿಕ್ಕನ್ನು ನೀಡಿದ ಪಾಲೆಮಾರ್ ಗಾರ್ಡನ್ ನಿಮ್ಮ ಪ್ರೀತಿ ಪಾತ್ರದೊಂದಿಗೆ ಸಮಯ ಕಳೆಯುವ ಒಂದು ಅವಿಸ್ಮರಣೀಯ ತಾಣ. ಯಾವುದೇ ಈವೆಂಟ್ ಆಯೋಜನೆಗೂ ತಕ್ಕುದಾದ ಜಾಗವೇ ಈ ಪಾಲೆಮಾರ್ ಗಾರ್ಡನ್. ಅಪರೂಪದ ಸ್ಮರಣೀಯ ಈವೆಂಟ್ ಮೆನು ಮಾಡಲು ನೀವು ಇದನ್ನ ಆಯ್ಕೆ ಮಾಡ್ತೀರಾ. ಯಾಕೆಂದ್ರೆ ಪಾಲೆಮಾರ್ ಗಾರ್ಡನ್ ನಿಮ್ಮ ಮನಸ್ಸಿಗೆ ಖುಷಿ ಕೊಡುವ ಜೊತೆಗೆ ನಿಮ್ಮ ಕುಟುಂಬದ ಸಂಭ್ರಮವನ್ನು ಇಮ್ಮಡಿಗೊಳಿಸುತ್ತದೆ. ಧನ್ಯವಾದಗಳು ಡಾಕ್ಟರ್ ವೈ ಭರಶೆಟ್ಟಿ ಶಾಸಕರು. ಅದೇ ರೀತಿ ಇನ್ನು ಮುಂದಕ್ಕೆ ನೇತ್ರಾವತಿ ಸಭಾಭವನ ಉದ್ಘಾಟನೆಯಾಗಲಿದೆ. ಈ ಉದ್ಘಾಟನೆಯನ್ನ ಮಾನ್ಯ ಶಾಸಕರು ಉಮಾನಾಥ್ ಕೋಟ್ಯಾನ್ ಸರ್ ಮಾಡಬೇಕಾಗಿ ಕಳಕಳಿಯ ವಿನಂತಿ. ಇದೀಗ ನಿಮ್ಮ ಮುಂದೆ ನೇತ್ರಾವತಿ ಸಭಾಭವನ. ಎಸ್ ನೇತ್ರಾವತಿ ಸಭಾಂಗಣ ಮಂಗಳೂರಿನ
ಜೆಪ್ಪಿನಮಗಳೂರಿನ ಕಡೆ ಎಂಬಲ್ಲಿರುವ ನೇತ್ರಾವತಿ ಸಭಾಭವನವು ಸಾಂಪ್ರದಾಯಿಕ ಮದುವೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅತ್ಯಂತ ಪ್ರಶಸ್ತವಾದ ತಾಣ. ಆಧ್ಯಾತ್ಮಿಕ ಮತ್ತು ಪರಂಪರೆಯ ಸೊಗಡನ್ನು ಮೈಗೂಡಿಸಿಕೊಂಡಿರುವ ಈ ಭವನವು ವಿಶಾಲವಾದ ಹಾಗೂ ಸುಸಜ್ಜಿತವಾದ ಸಭಾಂಗಣವನ್ನು ಹೊಂದಿದ್ದು ಸಾವಿರಾರು ಅತಿಥಿಗಳು ಆರಾಮವಾಗಿ ಕುಳಿತು ಕಾರ್ಯಕ್ರಮ ವೀಕ್ಷಿಸಲು ಸೂಕ್ತವಾಗಿದೆ. ಇಲ್ಲಿ ಅತ್ಯಾಧುನಿಕ ಸೌಲಭ್ಯಗಳ ಜೊತೆಗೆ ಊಟದ ವ್ಯವಸ್ಥೆಗಾಗಿ ವಿಶಾಲವಾದ ಡೈನಿಂಗ್ ಹಾಲ್, ಸುಸಜ್ಜಿತ ಅಡುಗೆ ಮನೆ, ಅತಿಥಿಗಳಿಗಾಗಿ ಪ್ರತ್ಯೇಕ ಕೊಠಡಿಗಳು ಮತ್ತು ವಾಹನಗಳ ನಿಲುಗಡೆಗೆ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ವಿಶೇಷವಾಗಿ ಉಪನಯನ, ಧಾರ್ಮಿಕ ವಿಧಿವಿಧಾನಗಳು ಮತ್ತು ಕೌಟುಂಬಿಕ ಕಾರ್ಯಕ್ರಮಗಳನ್ನು ಲಕ್ಸುರಿಯಾಗಿ ನಡೆಸಲು ಇಲ್ಲಿನ ಸಾಂಸ್ಕೃತಿಕ ವಾತಾವರಣ ಪೂರಕವಾಗಿದೆ. ಗುಣಮಟ್ಟದ ಸೌಲಭ್ಯಗಳೊಂದಿಗೆ ನಮ್ಮ ತುಳುನಾಡಿನ ಸಂಪ್ರದಾಯವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನೇತ್ರಾವತಿ ಸಭಾಭವನವು ಮಂಗಳೂರಿನಲ್ಲಿ ಒಂದು ವಿಶಿಷ್ಟ ಗುರುತನ್ನ ಹೊಂದಿದ್ದು ಇಂದಿನ ಈ ಶುಭ ಗಳಿಗೆಯಲ್ಲಿ ಲೋಕಾರ್ಪಣೆಗೊಳ್ಳುತ್ತಿದೆ. Yes, thank you, Shivamana Kotan sir. Moving ahead with our celebrations, yet another unique creation, the Palamar Farms, a space that reflects a deeper connection with nature, a space that reflects and celebrates simplicity. May I now request graciously to the Honorable Member of Karnataka Legislative Council, Government of Karnataka, Shri Ivan D'Souza sir, to kindly do the honors and inaugurate Palamar Farms and launch and declare it open. ಪ್ರಕೃತಿಯೇ ಚಪ್ಪರ ಹಾಕಿದ ಅನುಭವ. ತಲೆ ಎತ್ತಿ ನೋಡಿದರೆ ಎತ್ತರದ ಮರಗಳು, ಸುತ್ತಲೂ ಕಣ್ಣು ಹಾಯಿಸಿದಷ್ಟು ಹಚ್ಚ ಹಸಿರಿನ ತೆಂಗಿನ ತಂಗಿನ ತೋಟ, ತಾಜಾ ಗಾಳಿಗೆ ಸಮಾರಂಭಕ್ಕೆ ಒಂದು ಹೊಸ ಚೈತನ್ಯ ನೀಡುವಂತಿರುವ ಪರಿಸರ ಪ್ರೇಮಿಗಳ ಸ್ವರ್ಗ ಲೋಕವೇ ಪಾಲೆಮಾರ್ ಫಾರ್ಮ್ಸ್. ತೆರೆದ ಆಕಾಶದ ಅಡಿಯಲ್ಲಿ ನಕ್ಷತ್ರಗಳ ಸಾಕ್ಷಿಯಾಗಿ ಮಾಂತ್ರಿಕ ಅಲಂಕಾರದೊಂದಿಗೆ ಮದುವೆಯಾಗುವ ಕನಸಿನ ಮನೆ. ಇದೊಂದು ಅತ್ಯುತ್ತಮ ಓಪನ್ ಗಾರ್ಡನ್ ಶೈಲಿಯ ತಾಣವಾಗಿದ್ದು ಮದುವೆ, ಹುಟ್ಟುಹಬ್ಬ, ಸಂಗೀತ ಹಾಗೂ ಕಾರ್ಪೊರೇಟ್ ಇವೆಂಟ್ಗಳನ್ನ ಪ್ರಕೃತಿಯ ಮಡಿಲಲ್ಲಿ ಆಯೋಜಿಸಲು ಕೇಳಿ ಮಾಡಿಸಿದ ಜಾಗ. ವಿಶಾಲವಾದ ಹಸಿರು ಹುಲ್ಲು ಹಾಸಿನ ಮಧ್ಯೆ ಸುಂದರವಾದ ಫಾರ್ಮ್ ಹೌಸ್ ಹಾಗೂ ಅತಿಥಿಗಳ ವಾಸ್ತವ್ಯಕ್ಕಾಗಿ ಸುಸಜ್ಜಿತವಾದ ರೂಮ್ ಕಾಟೇಜ್ಗಳ ವ್ಯವಸ್ಥೆ, ಸ್ವಿಮ್ಮಿಂಗ್ ಪೂಲ್, ವಿಶಾಲವಾದ ಪಾರ್ಕಿಂಗ್ ಹಾಗೂ ಫೋಟೋಶೂಟ್ಗೆ ಬೆಸ್ಟ್ ಲೊಕೇಶನ್. ಮಧುಮಕ್ಕಳ ಕುಟುಂಬದವರಿಗೆ ಆರಾಮದಾಯಕ ಕೊಠಡಿಗಳೊಂದಿಗೆ ಪ್ರಕೃತಿಯ ಮಡಿಲಲ್ಲಿ ವಿಶೇಷ ಕ್ಷಣಗಳನ್ನು ಸ್ಮರಣೀಯವಾಗಿಸುವುದರಲ್ಲಿ ಸಂಶಯವಿಲ್ಲ. ನೈಸರ್ಗಿಕ ಸೌಂದರ್ಯಕ್ಕೆ ಹಾಯ್ ಹಾಯ್, ನಗರದ ಗದ್ದಲಕ್ಕೆ ಬಾಯ್ ಬಾಯ್ ಎನ್ನುವಂತಿದೆ ಮಂಗಳೂರು ಹೊರವಲಯದ ಸುರತ್ಕಲ್ನ ಕಾಟಿಪಳ್ಳದಲ್ಲಿ ಪಾಲೆಮಾರ್ ಫಾರ್ಮ್ಸ್. ಧನ್ಯವಾದಗಳು. ಪಾಲೆಮಾರ್ ಫಾರ್ಮ್ಸ್ ಕೂಡ ಇನೋಗ್ರೇಟ್ ಆಗಿದೆ. ನಮ್ಮ ಪಾಲೆಮಾರ್ ಸರ್ ಅವರ ಪುತ್ರ ಪ್ರದೀಪ್ ಪಾಲೆಮಾರ್ ಅವರ ಆಸೆಯೂ ಕೂಡ ಹೌದು ಪಾಲೆಮಾರ್ ಫಾರ್ಮ್ಸ್. ಅದೇ ರೀತಿ ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾನ್ಯ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವರು ಆಗಮಿಸಿದ್ದಾರೆ. ವಿ ಸೋಮಣ್ಣ ಸರ್ ಕಾರ್ಯದ ನಿಮಿತ್ತ ಅವರು ತೆರಳಬೇಕಾಗಿದೆ. ಇವೆಲ್ಲದರ ನಡುವೆ ನಮ್ಮ ಇವತ್ತಿನ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಉದ್ಘಾಟನೆಗೆ ಬಂದಿದ್ದೀರಾ ಸರ್. ಪಾಲೆಮಾರ್ ಸರ್ ಬಗ್ಗೆ ಜೊತೆಗೆ ತಮ್ಮ ಒಡನಾಟದ ಬಗ್ಗೆ ಒಂದೆರಡು ಮಾತುಗಳು ಸರ್. ಇದೀಗ ವಿ ಸೋಮಣ್ಣ ಸರ್ ವೇದಿಕೆಯಲ್ಲಿ ನಿಮ್ಮ ಮುಂದೆ. ಜೋರಾಗಿರುವಂತಹ ಕೈ ಚಪ್ಪಾಳೆಯ ಮೂಲಕ ವಿ ಸೋಮಣ್ಣ ಸರ್ ಅವರನ್ನ ವೆಲ್ಕಮ್ ಮಾಡುವ. ಲಕ್ಷಾಂತರ ಮತಗಳ ಅಂತರದಿಂದ ಗೆದ್ದು ಕೇಂದ್ರ ಸಚಿವರಾಗಿರುವಂತಹ ಪ್ರಪ್ರಥಮ ವ್ಯಕ್ತಿ ತುಮಕೂರಲ್ಲಿ ಅದು ವಿ ಸೋಮಣ್ಣ ಸರ್. ಪ್ರತಿ ಬಾರಿಯೂ ಕೂಡ ನಮ್ಮ ಪಾಲೆಮಾರ್ ಸರ್ ಅವರ ಆಪ್ತರು ಕೂಡ ಹೌದು. ಇದೀಗ ವೇದಿಕೆಯಲ್ಲಿ ವಿ ಸೋಮಣ್ಣ ಸರ್. ಬಂಧುಗಳೇ, ಇದೊಂದು ಔಚಿತ್ಯಪೂರ್ಣ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಬರುವುದರ ಮುಖೇನ ರಾಷ್ಟ್ರದ ಗೌರವಾನ್ವಿತ ಶ್ರೇಷ್ಠ ನ್ಯಾಯಾಲಯದ
ನಿಕಟಪೂರ್ವ ನ್ಯಾಯಮೂರ್ತಿಗಳಾಗಿ ಆಂಧ್ರ ಪ್ರದೇಶದ ಕನಕದತ್ತ ರಾಜ್ಯಪಾಲರಾಗಿ ಆಗಮಿಸಿರುವ ನಮ್ಮೆಲ್ಲರ ಹಿರಿಯರು, ದೇಶದ ಬಗ್ಗೆ, ಇತಿಹಾಸದ ಬಗ್ಗೆ, ಈ ರಾಷ್ಟ್ರದ ಗಿರಿಮೆಯನ್ನು ಮುಂದಿನ ಪೀಳಿಗೆಗೆ ಒಂದು ದೊಡ್ಡ ಸಂದೇಶವನ್ನು ಕೊಡೋದ್ರ ಮುಖೇನ ಶಾಂತಿಪ್ರಿಯ ರಾಷ್ಟ್ರ ಅನ್ನೋದಕ್ಕೆ ತಮ್ಮದೇ ಆದಂಥ ಅನುಭವವನ್ನು ಹಂಚಿಕೊಂಡಿರ್ತಕ್ಕಂಥ ಇವತ್ತಿನ ಪಾಲೆಮಾರ್ ಸಂಸ್ಥೆಗಳ ಎಲ್ಲ ಕಾರ್ಯಕ್ರಮದ ಉದ್ಘಾಟಕರು, ಹಿರಿಯರಾಗಿರ್ತಕ್ಕಂಥ ನಾವು ಒಂದು 5 ನಿಮಿಷ ಸುಜಯನವರೇ 5 ನಿಮಿಷ ಅವರೆಲ್ಲ ಸೈಲೆಂಟ್ ಆಗಿರ್ತಾರೆ. ನೀವು ಸನ್ಮಾನ್ಯ ಅಬ್ದುಲ್ ನಜೀರ್ ಸಾಹೇಬ್ರವರೇ, ನಾವು ಇಬ್ಬರು ಅಬ್ದುಲ್ ನಜೀರ್ ಸಾಹೇಬ್ರು ನಮ್ಗೆ ಗೊತ್ತಿರ್ತಕ್ಕಂಥವ್ರು. ಒಂದು ನೀರು ಸಾಹೇಬರಾಗಿ ರಾಜ್ಯಕ್ಕೆ ಅಂದಿನ ದಿನಗಳಲ್ಲಿ ನೀರನ್ನು ಕೊಟ್ಟಂಥವರು ಅಬ್ದುಲ್ ನಜೀರ್ ಸಾಹೇಬರು. ಇಂದಿನ ದಿನಗಳಲ್ಲಿ ನಮ್ಮ ಜೊತೆಗಿರ್ತಕ್ಕಂಥ ಅಬ್ದುಲ್ ನಜೀರ್ ಸಾಹೇಬರು ದೇಶದ ಇತಿಹಾಸವನ್ನು, ಐಕ್ಯತೆಯ ಭಾವೈಕ್ಯತೆಯನ್ನು ವಿಶ್ವಕ್ಕೆ ಪರಿಚಯ ಮಾಡಿದಂಥವರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಕರ್ನಾಟಕದ ವಿಧಾನಸಭೆಯ ಅಧ್ಯಕ್ಷರು, ನನ್ನ ಆತ್ಮೀಯರು, ಮಿತ್ರರಾಗಿರ್ತಕ್ಕಂಥ ಟಿ ಖಾದರ್ ಅವರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು, ನಮ್ಮನ್ನೆಲ್ಲರನ್ನು ಇಲ್ಲಿ ಬರೋದಕ್ಕೆ ಕಾರಣಕರ್ತರು, ದುಡಿಮೆಯಿಂದ ಬರ್ತಕ್ಕಂಥ ಹಣವನ್ನು ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ಅದಕ್ಕೆ ತಮ್ಮನ್ನೇ ತಾವು ತೊಡಗಿಸ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಕೃಷ್ಣ ಪಾಲೆಮಾರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಮಂಗಳೂರಿನ ಲೋಕಸಭಾ ಸದಸ್ಯರು, ಪಾದರಸ್ತಂಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಿತ್ರರಾಗಿರ್ತಕ್ಕಂಥ ವಿಜಯ್ ಚೌತ ಅವರೇ, ಹಿರಿಯರಾಗಿರ್ತಕ್ಕಂಥ ಇವನ್ ಡಿಸೋಜ ಅವರೇ, ನನ್ನ ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಭಾರತ್ ಸೆಟ್ಟಿ ಅವರೇ, ಮಿತ್ರರಾಗಿರ್ತಕ್ಕಂಥ ಉಮಾಕಾಂತ್ ಕೋಟ್ಯಾಂಡ್ ಅವರೇ, ಪಾಲೆಮಾರ್ ಕುಟುಂಬದ ಎಲ್ಲ ಬಂಧುಗಳೇ, ಹಿರಿಯರಾಗಿರ್ತಕ್ಕಂಥ ಪೂಜ್ಯರಾದ ರಮಾಕಾಂತ್ ಭಟ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ಎಲ್ಲ ಬುದ್ಧಿಜೀವಿ ಹಿರಿಯರೇ, ತಾಯಂದಿರೇ, ಮಾಧ್ಯಮದ ಸನ್ನಿಹಿತರೇ, ನಿರೂಪಣೆ ಮಾಡುವಾಗ ಒಂದು ಮಾತನ್ನು ಹೇಳಿದರು. ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಅಂತ. ಒಂದು ಜಿಲ್ಲೆಯಲ್ಲಿ ಒಬ್ಬರೇ ಒಬ್ಬ ವ್ಯಕ್ತಿ ತನ್ನ ಕಾಯಕವನ್ನು ಮಾಡಿ ಕಾಯಕದಿಂದ ಬರ್ತಕ್ಕಂಥ ಒಂದಷ್ಟು ಹಣವನ್ನು ಸಮಾಜಮುಖಿಯಾಗಿ ಅದನ್ನು ಯಾವ ರೀತಿ ವಿನಿಯೋಗ ಮಾಡ್ಬೋದು, ಇದರಿಂದ ಎಲ್ಲರಿಗೂ ಕೂಡ ಬಡವರಿಗೆ, ಕಡು ಬಡವರಿಗೆ, ಧ್ವನಿ ಇಲ್ಲದವರಿಗೆ ನಾವು ಶಕ್ತಿಯನ್ನು ತುಂಬೋದು ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮ ನಮಗೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದೆ. ಅದಕ್ಕೋಸ್ಕರವಾಗಿ ಪಾಲೆಮಾರ್ ಕುಟುಂಬದವರಿಗೆ ಭಾರತ ಸರ್ಕಾರದ ಪರವಾಗಿ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾನು ತುಂಬ ಬುದ್ಧಿವಂತರುಗಳು ಇದ್ದಾಗ ಎಲ್ಲ ಒಂದು ಕಡೆ ಸಭೆಯಲ್ಲಿ ಮೌನ ಜಾಸ್ತಿ ಆಯ್ತದೆ ಅನ್ನುವ ಭಾವನೆ ನನಗೆ ಇವತ್ತು ಅರ್ಥ ಆಯಿತು. ಪಾಲೆಮಾರರ ಅನೇಕ ಅವರ ಕರ್ತವ್ಯವನ್ನು ಎಳೆಯಾಗಿ ಹೇಳ್ತಾ ಇದ್ರು ಕೂಡ ನಾನು ಮೇಲ್ಗಡೆ ಕೂತವ್ರಿಗೆ ಚಪ್ಪಾಳೆ ಹೊಡಿಬೇಕು ಅನಿಸ್ತಾ ಇತ್ತು. ನಿಮ್ಗೆ ಯಾಕೋ ಇದು ಗೊತ್ತಾಗಲಿಲ್ಲ, ಅದು ಯಾಕೋ ಏನೋ ಅವ್ರು ನಮ್ಮವರೇ ಆಗಿರೋದ್ರಿಂದ ಏನೋ ಗೊತ್ತಾಗಲಿಲ್ಲ. ಒಂದಂತೂ ಸತ್ಯ, ಒಬ್ಬ ಪಾಲೆಮಾರು ಕೇವಲ ಮಂಗಳೂರಿಗೆ ಅಲ್ಲ, ಕರ್ನಾಟಕಕ್ಕೆ ಅಲ್ಲ, ತನ್ನದೇ ಆದಂಥ ಸ್ನೇಹವನ್ನು, ಆದ ಒಂದು ದೊಡ್ಡ ಬದುಕನ್ನು ಕಟ್ಟುವುದರಲ್ಲಿ ಅನೇಕರಿಗೆ ಶಕ್ತಿಯನ್ನು ತುಂಬಿರ್ತಕ್ಕಂಥವರು ಸನ್ಮಾನ್ಯ ಕೃಷ್ಣ ಪಾಲೆಮಾರ್ ಅವರು. ನನ್ನ ಮಿತ್ರ ಆಗಿದ್ದಂಥ ಬೆಳಗಾವಿಯವರು ಇವತ್ತು ಕೂತಿದ್ದಾರೆ. ಇಲ್ಲಿರ್ತಕ್ಕಂಥ ಬಹುತೇಕರು ಎಲ್ಲ ವರ್ಗದವರ ಜೊತೆಯಲ್ಲೂ ಕೂಡ ಸ್ನೇಹವನ್ನು ಬಯಸ್ತಕ್ಕಂಥವ್ರು. ಅಬ್ದುಲ್ ನಜೀರ್ ಸಾಹೇಬರು ದೇಶದಲ್ಲಿ ಒಂದು ಕಡೆ ಅರಾಜಕತೆ, ಮತ್ತೊಂದು ಕಡೆ ಏನೆಲ್ಲದ ನೋವುಗಳಿಂದ ಇದ್ದಂಥ ಸಂದರ್ಭದಲ್ಲಿ
ರಾಮ ಜನ್ಮಭೂಮಿಯ ತೀರ್ಮಾನದಲ್ಲಿ ಯಾರ್ಯಾರು ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಕೂಡ ಭಾರತೀಯರು, ಭಾರತ ಈ ದೇಶದ ಅವಿಭಾಜ್ಯ ಅಂಗ ಅನ್ನೋದನ್ನು ಎತ್ತಿ ತೋರಿಸಿದಂಥ ಒಬ್ಬ ಮಹಾನ್ ವ್ಯಕ್ತಿಗಳು. ಅವರಲ್ಲಿ ಹೈದರಾಬಾದ್ ರಾಜ್ಯದ ಒಬ್ಬ ಗೌರವಾನ್ವಿತ ರಾಜ್ಯಪಾಲರಾಗಿ ಬಂದಿಲ್ಲ, ಈ ದೇಶದ ಒಬ್ಬ ಸಂಪತ್ತಾಗಿ ಸ್ವತ್ತಾಗಿ ನಮ್ಮ ಮುಂದೆ ಬಂದಿರ್ತಕ್ಕಂಥ ಅವರು ನಿಮ್ಮ ಜಿಲ್ಲೆಯವರೇ ಅಂತ ನಾನಂತೂ ಹೆಮ್ಮೆಯಿಂದ ಹೇಳೋದಕ್ಕೆ ಸಂತೋಷ ಪಡ್ತಿದ್ದೇನೆ. ನನಗೆ ನಿರೂಪಣೆ ಮಾಡ್ತಾ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ರೈಲ್ವೆಯಲ್ಲಿ ಏನಾದರೂ ಮಾಡ್ತೀರಾ ಅನ್ನುವ ಆಶೆಯನ್ನು ಉಳ್ಳವರಾಗಿ ನಾವು ನಿಮ್ಮನ್ನು ಸ್ವಾಗತ ಮಾಡ್ತೀವಂತ. ಅವ್ರು ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತೀನಿ. ದೇಶದ ವ್ಯವಸ್ಥೆಯಲ್ಲಿ ರೈಲ್ವೆ ಬದುಕಿನಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ಒಂದು ಇದು ಗ್ರೋತ್ ಇಂಜಿನ್ ಅಂತ ಕೊಟ್ಟಂಥವರು ರಾಷ್ಟ್ರದ ಪ್ರಧಾನಮಂತ್ರಿ ನಮ್ಮೆಲ್ಲರ ಸನ್ಮಾನ್ಯ ನರೇಂದ್ರ ಮೋದಿಯವರು ನಮ್ಮ ಮಂಗಳೂರಲ್ಲಿ ಕೂಡ ಎಲ್ಲೂ ಕೂಡ ಅವರು ಕರೆಗಣಿಸ್ತಕ್ಕಂಥವರಲ್ಲ. ಪ್ರಾಯಶಃ ಬ್ರಿಜೇಶ್ ಚೌತ್ ಅವರು ನಾನು ಇವಾಗ ಇದಾದ ಮೇಲೆ ಒಂದು ಸಭೆಯನ್ನು ರೈಲ್ವೆಗೆ ಸುಮಾರು 1 ಗಂಟೆಗೂ ಮೇಲ್ಪಟ್ಟು ಮಾಡ್ತಾ ಇದ್ದೀವಿ. ಗೌರವಾನ್ವಿತ ರಾಜ್ಯಪಾಲರಿಂದ ಗಮನಕ್ಕೆ ತರ್ತೀವಿ. ಇದು 3 ವಿಧದಲ್ಲಿರ್ತಕ್ಕಂಥದ್ದು ಮಂಗಳೂರು. ಒಂದು ಕಡೆ ಸೌತ್ ಸೆಂಟ್ರಲ್ ರೈಲ್ವೆ, ಇನ್ನೊಂದು ಕಡೆ ಸೌತ್ ವೆಸ್ಟರ್ನ್ ರೈಲ್ವೆ, ಮತ್ತೊಂದು ಕಡೆ ಕೊಂಕಣ್ ರೈಲ್ವೆ. ಈ 3 ರೈಲ್ವೆಗಳನ್ನು ಒಂದು ಕಡೆಗೆ ಕೂರಿಸ್ತಕ್ಕಂಥದಕ್ಕೆ ಪ್ರಾಯಶಃ ಸುಮಾರು ವರ್ಷಗಳ ಕಾಲ ಕಳೆದಿತ್ತು. ನನಗನ್ನಿಸ್ತದೆ ವಿಶ್ವದ ಭೂಪಟದಲ್ಲಿ 1,53,000 ಕಿಲೋಮೀಟರ್ ರೈಲ್ವೆ ಈಗಾಗಲೇ ಕಾರ್ಯಾನುಕ್ರಮ ಮಾಡ್ತಾ ಇದೆ. ಒಂದು ದಿನಕ್ಕೆ 2.5 ಕೋಟಿ ಜನ ಪ್ರಯಾಣ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಒಂದು ದಿನಕ್ಕೆ ಸುಮಾರು 65-70 ಲಕ್ಷ ಜನ ಒಂದು ಕಡೆಯಿಂದ ಮತ್ತೊಂದು ಕಡೆ ಬೆಳೀತಾ ಇದ್ದಾರೆ. ಈ ಗ್ರೋತ್ ಇಂಜಿನ್ ಅನ್ನ ಮಂಗಳೂರಿನಲ್ಲೂ ಕೂಡ ಜಾಸ್ತಿ ಸವಿಸ್ತಾರವಾಗಿ ವಿಸ್ತಾರ ಮಾಡ್ತಕ್ಕಂಥದಕ್ಕೆ 10 ಕಾರ್ಯಕ್ರಮಗಳನ್ನು ಭಾರತ ಸರ್ಕಾರ ರೈಲ್ವೆ ಇಲಾಖೆ ಸನ್ಮಾನ್ಯ ನರೇಂದ್ರ ಮೋದಿಯವರ ಮಾರ್ಗದರ್ಶನ ಮಾಡ್ತಕ್ಕಂಥದಕ್ಕೆ ಕಾರ್ಯೋನ್ಮುಖರಾಗಿದ್ದೀವಿ ಅನ್ನೋ ಮಾತನ್ನು ಕೂಡ ಯಾರು ನನಗೆ ಹೇಳಿದ್ರು ಅವರಿಗೆ ಸೂಕ್ಷ್ಮವಾಗಿ ಹೇಳೋದಕ್ಕೆ ಸಂತೋಷ ಪಡ್ತೀನಿ. ಬಂಧುಗಳು, ಬದುಕು ಜಟಕಾ ಬಂಡಿ, ವಿಧಿ ಅದರ ಸಾಯಬ. ಅದನ್ನು ನಾವು ಯಾವ ರೀತಿ ರೂಪಿಸ್ಕೊಳ್ತೇವೆ ಅನ್ನೋದು ಭಗವಂತನಿಗೆ ಮಾತ್ರ ಗೊತ್ತಿರ್ತದೆ. ನಾವು ಯಾವ ಕಾಲದಲ್ಲಿ ಏನಾಗ್ತೀವಿ, ಹೇಗಾಗ್ತೀವಿ, ಬದುಕು ಅನ್ನೋದು ಯಾವ ರೀತಿ ಇರ್ತದೆ, ಈ ಜಟಕಾ ಬಂಡಿಯಲ್ಲಿ ನಾವು ಯಾವ ರೀತಿ ನಮ್ಮ ಹೆಜ್ಜೆಗಳನ್ನು ಇಡಬೇಕಾಗ್ತದೆ, ಇಂಥ ಅನೇಕ ಸೂಕ್ಷ್ಮ ವಿಚಾರಗಳನ್ನು ಗಮನಿಸಿ ಕೃಷ್ಣ ಪಾಲೆಮಾರ್ ಅವರು ಒಂದು ಉತ್ತಮವಾದ ಕೆಲಸವನ್ನು ಮಾಡಿದ್ರು. ನಾನು ಪಕ್ಕದಲ್ಲಿ ಕುತ್ಕೊಂಡು ಕೇಳಿದೆ, ನೀವೇನು ಮಾಡಿದ್ದೀರಿ, ನಿಮ್ಮ ಮಕ್ಕಳಿಗೆ ಏನು ಮಾಡಿದ್ದೀರಿ, ಆಮೇಲೆ ನಿಮ್ಮದು ಕತೆ ಇದು ಅಂತ ಕೇಳಿದೆ. ಅವರು ಒಂದು ದೊಡ್ಡ ಮಾತನ್ನು ಹೇಳ್ತಾರೆ, ನನ್ನ ಮಕ್ಕಳು ನಾನು ಏನು ಮಾಡಿದ್ರು ಅದು ನೋಡೋಕ್ಕೆ ತಯಾರಾಗಿಲ್ಲ, ಅವರದ್ದು ಜೊತೆ ಬರೋಕ್ಕೆ ತಯಾರಾಗಿಲ್ಲ, ಅವ್ರದ್ದೇ ಆದಂಥ ಜೀವನವನ್ನು ಅವ್ರು ನಡೆಸ್ತಾ ಇದ್ದಾರೆ. ನಾನೇನು ಮಾಡಿದ್ದೀನಿ ಅದನ್ನೆಲ್ಲೋ ಒಂದು ಕಡೆ ಮುಂದಿನ ಬಡತನದ ರೇಖೆಯಲ್ಲಿ ಇರ್ತಕ್ಕಂಥವ್ರಿಗೆ ನನ್ನದೇ ಆದಂಥ ದೃಷ್ಟಿಕೋನವನ್ನು ನನ್ನ ಕುಟುಂಬ ಮಾಡಬೇಕು ಅನ್ನುವ ಬಯಕೆಯನ್ನು ವ್ಯಕ್ತಪಡಿಸಿದಾಗ ನನಗನ್ಸುತ್ತೆ ಕೋಟಿಗೊಬ್ಬ ಕಾರ್ಯ ಮಾಡುವ ಅನ್ನೋದು ನನಗೆ ಗಮನಕ್ಕೆ ಬಂತು. ನನ್ನ ಅವರ ಆತ್ಮೀಯತೆ ಸುಮಾರು ವರ್ಷದ 3-4 ದಶಕಗಳ ಒಂದು ಆತ್ಮೀಯತೆ. ಒಬ್ಬ ವ್ಯಕ್ತಿ ಒಂದು ಶಕ್ತಿಯಾಗಿ ಬೆಳಿಬೇಕಾದ್ರೆ ತನ್ನ ಕರ್ತವ್ಯ ನಿಷ್ಠೆ, ತಾನು ಯಾವ ರೀತಿ ಮುಂದಕ್ಕೆ ಹೋಗ್ಬೋದು ಅನ್ನೋದಕ್ಕೆ ಮಾಡಿದಂಥ ತಂದೆ ತಾಯಿಗಳ ಆಶೀರ್ವಾದ, ತಮ್ಮ ನಡವಳಿಕೆ ಒಂದು ರೀತಿ ನಮಗೆ ದಾರಿಯನ್ನು ತೋರಿಸ್ತದೆ ಅನ್ನೋದಕ್ಕೆ ಅಲೆಮಾರು ಕೂಡ ಒಂದು ದೊಡ್ಡ ಉದಾಹರಣೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿರ್ತಕ್ಕಂಥದ್ದು ಸಂತೋಷ ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶದ ಅಭಿವೃದ್ಧಿ, ಈ ದೇಶದ ವ್ಯವಸ್ಥೆಯನ್ನು ಬಲಪಡಿಸ್ತಕ್ಕಂಥದ್ದಕ್ಕೆ ಏನೆಲ್ಲವನ್ನು ಕೂಡ ಮಾಡಲಾಗ್ತದೆ ಅನ್ನೋದಕ್ಕೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳ ಭವಿಷ್ಯ ಭಾರತವನ್ನು ಮೇಲ್ಪಂಕ್ತಿಗೆ ತರುವಾಗ ಇಂಥ ಕನ್ವೆನ್ಷನ್ ಸೆಂಟರ್ಗಳು ಕೇವಲ ಒಂದು ಜಾತಿಗೆ ಸೀಮಿತ ಆಗಬಾರ್ದು, ಒಂದು ವರ್ಗಕ್ಕೆ ಸೀಮಿತ ಆಗಬಾರ್ದು, ಎಲ್ಲ ವರ್ಗದವರಿಗೂ ಕೂಡ ನಾವು ಇದರ ಉಪಯೋಗವನ್ನು ಕೊಡಬೇಕು ಅನ್ನುವ ಅವರ ದೂರದೃಷ್ಟಿಯನ್ನು ನೋಡಿದಾಗ ಒಬ್ಬ ಪಾಲೆಮಾರು ಪ್ರಾಯಶಃ ಸಾವಿರಾರು ಜನ ಪಾಲೆಮಾರನ್ನು ಸೃಷ್ಟಿ ಮಾಡತಕ್ಕಂಥ ಅವಕಾಶಗಳಿದೆ ಅನ್ನೋದನ್ನು ಹೇಳಿ ಅವ್ರಿಗೆ ಒಳ್ಳೆಯದಾಗಲಿ. ಒಂದು ಯಾವುದಕ್ಕೆ ನಾವು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಮೇಲ್ಗಡೆ ಇರ್ತಕ್ಕಂಥ ಒಂದು ಅಣತಿಯಂತೆ ನಮ್ಮ ಹೆಜ್ಜೆಗಳನ್ನು ಹಾಕ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆ ಕರ್ತವ್ಯವನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಇಲಾಖೆಯ ಸಂಕ್ಷಿಪ್ತವಾಗಿ ನಾನು ಆ ಮೀಟಿಂಗ್ ಆದಮೇಲೆ ರೈಲ್ವೆ ಇಲಾಖೆಯಲ್ಲಿ
ಪ್ರಾಯಶಃ ಒಂದು ಅವರಿಗೆ ಸುಮಾರು 55 ಕಿಲೋಮೀಟರ್ ಕೊಂಕಣ್ ರೈಲ್ವೆ ಮತ್ತು ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ, ಸೆಂಟ್ರಲ್ ರೈಲ್ವೆ ಮಧ್ಯದಲ್ಲಿ ಯಾವುದು ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದಿಂದ ಸಕಲೇಶ್ಪುರದವರೆಗೆ ಇದ್ದಂಥ 55 ಕಿಲೋಮೀಟ್ರು ನಮಗೆ ಅಲ್ಲಿ ಎಲೆಕ್ಟ್ರಿಫಿಕೇಷನ್ನೇ ಮಾಡೋಕ್ಕಾಗಲಿಲ್ಲ. ಮಿತ್ರರಾಗಿರ್ತಕ್ಕಂಥ ಚೌತಾವರು ನನ್ನನ್ನು ಮತ್ತು ನಮ್ಮ ಮಂತ್ರಿಗಳನ್ನ ಬಂದು ನೋಡಿದಾಗ ನಾವು ನೋಡಿ ಇದೇನಂತ ದೊಡ್ಡ ಸಾಧನೆ ಇಲ್ಲ ಅಂತ ಹೇಳಿ ನಾನು ಅದನ್ನು ಮಾಡಿದ್ದೇವೆ. ಮುಂದಿನ ಒಂದೆರಡು ತಿಂಗಳೊಳಗಡೆ ಬೆಂಗಳೂರಿಂದ ಮಂಗಳೂರಿಗೆ ಪ್ರಾಯಶಃ ಒಂದೇ ಭಾರತ್ ಟ್ರೈನು ಕೂಡ ಬರ್ತಕ್ಕಂಥದಕ್ಕೆ ಈಗಾಗಲೇ ರಾಷ್ಟ್ರದ ಪ್ರಧಾನಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಮಂತ್ರಿಗಳು ಕೂಡ ಅದಕ್ಕೆ ಸಂಕಲ್ಪವನ್ನು ಮಾಡಿದ್ದಾರೆ. ತಾವು ಒಂದ್ಸಾರಿ ಯಾರಾದರೂ ವೈಷ್ಣವ ದೇವಿಗೆ ಹೋದಾಗ ಕಟ್ರಾದಲ್ಲಿ ರಾಷ್ಟ್ರದ ಅಂದಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಒಂದು ರಾಷ್ಟ್ರೀಯ ಯೋಜನೆಯನ್ನು ಮಾಡಿ ಸುಮಾರು ಆ ಬ್ರಿಡ್ಜನ್ನು ಕಟ್ಟೋದಕ್ಕೆ ಮಾಡಿದ್ರು. ಅದಾದ ಮೇಲೆ ನಮ್ಮ ಪ್ರಧಾನಮಂತ್ರಿಗಳಾದಂಥ ದಿವಂಗತ ವಾಜಪೇಯಿ ಅವರು ಕೂಡ ಅದನ್ನು ಕೈಗೆತ್ತಿಕೊಂಡ್ರು. ಇವರು ಇಬ್ಬರೂ ಕೂಡ ಎಲ್ಲ ಒಂದು ಕಡೆ ತಾಂತ್ರಿಕವಾದ ತೊಂದರೆಗಳಿಂದ ಅದನ್ನು ಮನಗೊಂಡು ಇಂದಿನ ನಮ್ಮ ಪ್ರಧಾನಮಂತ್ರಿ ರಾಷ್ಟ್ರದ ಭವಿಷ್ಯದ ಭಾರತದ ನೇತಾರರಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಆ ಒಂದು ಕಟ್ರಾದಲ್ಲಿ ಮಾಡಿರ್ತಕ್ಕಂಥ ಒಂದು ಸೇತುವೆಯನ್ನು ಒಂದು ಸಾರಿ ತಾವು ಹೋಗಿ ನೋಡ್ಕೊಂಡು ಬನ್ನಿ. ಜಮ್ಮು ಕಾಶ್ಮೀರದಲ್ಲಿ ಉಗ್ರಗಾಮಿಗಳ ತಂಡದಲ್ಲಿ ಎಲ್ಲ ಒಂದು ಕಡೆ ಬರ್ತಕ್ಕಂಥ ಟ್ರೈನ್ಗೆ ತೊಂದರೆ ಆಗ್ತದೆ ಅಂತ ಹೇಳಿ ಸುಮಾರು 30 ಕಿಲೋಮೀಟರ್ ದೂರದ ಟನಲ್ಗಳನ್ನು 3-4 ಕಡೆ ಮಾಡಿದ್ದಾರೆ. ದೇಶದ ಅಭಿವೃದ್ಧಿಯಲ್ಲಿ ಕೊಂಕಣ್ ರೈಲ್ವೆ ಅನ್ನೋದು ಒಂದು ದೊಡ್ಡ ಗ್ರೋತ್ ಇಂಜಿನ್ ಅನ್ನೋದನ್ನು ರಾಷ್ಟ್ರದ ನಮ್ಮ ಪ್ರಧಾನಮಂತ್ರಿಗಳು ತೋರಿಸಿದ್ದಾರೆ. ನಾನು ಇದಕ್ಕೂ ಯಾದಕ್ಕೆ ಸೋಮಣ್ಣವರು ಇಲ್ಲಿ ಕನ್ವೆನ್ಷನ್ ಸೆಂಟರ್ಗೆ ಬಂದು ದೇಶದ ಅಭಿವೃದ್ಧಿ ಬಗ್ಗೆ ಮಾತನಾಡ್ತಾರೆ ಅಂತಲ್ಲ, ಒಬ್ಬ ಕೃಷ್ಣ ಪಾಲೆಮಾರು ತನ್ನ ದೈನಂದಿನ ಚಟುವಟಿಕೆಗಳ ಜೊತೆಯಲ್ಲಿ ತನ್ನ ದುಡಿಮೆಯನ್ನು ಎಲ್ಲ ಒಂದು ಕಡೆ ಸಾರ್ವಜನಿಕವಾಗಿ ಉಪಯುಕ್ತವಾಗುವಂಥ ಕೆಲಸಗಳಿಗೆ ಸಮರ್ಪಣೆ ಮಾಡುವಾಗ ರಾಷ್ಟ್ರದ ವ್ಯವಸ್ಥೆಯನ್ನು ಕೂಡ ಮನಗಂಡು ರಾಷ್ಟ್ರದ ನಮ್ಮೆಲ್ಲರ ಪ್ರಧಾನಮಂತ್ರಿಗಳ ಒಂದು ದೂರದೃಷ್ಟಿಯನ್ನು ಬಲ್ಲವರಾಗಿ ಇಂಥ ಒಳ್ಳೆ ಕೆಲಸ ಮಾಡಿದ್ದೀರಿ. ನೀವು ಏನು ಮಾಡ್ತೀರೋ ಅನ್ನೋದಕ್ಕೆ ಹೆಚ್ಚಾಗಿ ಇದೇ ನಿಮ್ಮ ಹೆಜ್ಜೆ ಗುರುತುಗಳು. ನೀವು ಮಾಡಿರ್ತಕ್ಕಂಥ ನಿಮ್ಮ ಹೆಜ್ಜೆ ಗುರುತುಗಳು ಮುಂದಿನ ದಿನಗಳಲ್ಲಿ ಸಾಕಷ್ಟು ಪರಿಣಾಮವನ್ನು ಬೀಳ್ತದೆ ಅನ್ನೋ ಮಾತನ್ನು ಹೇಳಿ ತುಂಬ ಸಂತೋಷ ಆಗಿದೆ. ಅನಿವಾರ್ಯವಾಗಿ ನಾನು ಗಣತಂತ್ರ ರಾಷ್ಟ್ರಪತಿಗಳು ರಾಜ್ಯಪಾಲರಿಗೆ ವಿನಂತಿ ಮಾಡ್ತೀನಿ. ರಾಷ್ಟ್ರಪತಿಗಳು ಅಂತ ಇದ್ದೀವಿ ಸ್ವಲ್ಪ ಗೊತ್ತಿಲ್ಲ, ಹಾಗೆ ವಿನಂತಿ ಮಾಡ್ತೀನಿ, ಕ್ಷಮೆ ಕೊಡ್ತೀನಿ. ಕಾರ್ಯನಿಮಿತ್ತವಾಗಿ ನಾನು ಹೋಗಬೇಕಾಗಿರೋದನ್ನ ಪಕ್ಕದಲ್ಲಿ ಡ್ಯೂಟಿ ಕಾದದ್ದು ಪ್ರಾಯಶಃ ನಾಕಣ್ಣ ಒಬ್ಬ ಅಪರೂಪದ ವ್ಯಕ್ತಿ. ಆ ಅಪರೂಪದ ವ್ಯಕ್ತಿಯಲ್ಲಿ 2-3 ಗುಣಗಳನ್ನು ನೋಡಿದ್ದೇನೆ. ನಾನು ಶಾಸಕನಾಗಿದ್ದಾಗ ಅವ್ರ ತಂದೆ ನಾನಿಬ್ಬರು ಹೊಟ್ಟೆಯಲ್ಲಿ ಕೂತ್ಕೋತೇನೆ. ಅದಾದಮೇಲೆ ಮೊದಲನೇ ಬಾರಿ ಅವ್ರು ನಿಂತಾಗ ನಾನು ಅವ್ರ ಚುನಾವಣೆಗೂ ಕೂಡ ಬಂದಿದ್ದೆ. ಒಂದು ಸತ್ಯ ಬಂಧುಗಳೇ, ಬುದ್ಧಿಜೀವಿಗಳ ತಾಣ ಮಂಗಳೂರು ಕರಾವಳಿ. ಈ ದೇಶಕ್ಕೆ, ಈ ದೇಶದ ವ್ಯವಸ್ಥೆಗೆ, ಈ ದೇಶದಲ್ಲಿ ಆಗ್ತಕ್ಕಂಥ ಅನೇಕ ಕೈ ಘಟನೆಗಳಿಗೆ ತಕ್ಷಣವೇ ಸ್ಪಂದಿಸಿ ಅದನ್ನು ಸರಿದಾರಿಯಲ್ಲಿ ಕೊಂಡೊಯ್ತಕ್ಕಂಥ ಸಹಸ್ರಾರು ಜನರನ್ನು ನಾನು ನೋಡಿದ್ದೇನೆ. ಅದರಲ್ಲಿ ನನಗೆ ಪೂಜ್ಯರಾದ ಪ್ರಭಾಕರ್ ಕೊಟ್ಟರು ಕೂಡ ಒಬ್ಬರು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಗಮನಕ್ಕೆ ತಂತ. ಭಗವಂತನ ಆಶೀರ್ವಾದ, ದುರ್ಗಾ ಪರಮೇಶ್ವರಿ ಆಶೀರ್ವಾದ, ಕೊಲ್ಲೂರು ಮೂಕಾಂಬಿಕೆ ಎಲ್ಲ ದೇವರುಗಳನ್ನು ನೀವು ಕಡಲ ತೀರದಲ್ಲಿ ಉಳ್ಳಂಥವರು ಈ ಒಂದು ಪ್ರದೇಶದ ಜನ ಬುದ್ಧಿಜೀವಿಗಳಿಗೆ ಬೇರೆ ಬೇರೆಯವ್ರ ಬಗ್ಗೆ ಅಪಾರವಾದ ಗೌರವ, ಪ್ರೀತಿ, ವಿಶ್ವಾಸಕ್ಕೆ ಕಾರಣೀಭೂತರಾಗಿದ್ದೀರಿ. ಅಂಥ ಒಂದು ಪ್ರದೇಶದಲ್ಲಿ ನಮ್ಮ ಕೃಷ್ಣ ಪಾಲೆಮಾರರು ಇಂಥ ಭವ್ಯವಾದ 4 ಕೊಡುಗೆಗಳನ್ನು ಕೊಟ್ಟು ಈ ಭಾಗದ ಜನರ ಸೇವೆಯಲ್ಲಿ ಕೂಡ ಅವಿಶ್ರಾಂತವಾಗಿ ಅವರು ತಮ್ಮನ್ನೇ ತಾವು ತೊಡಗಿಸಿಕೊಂಡಿರೋದಕ್ಕೆ ಈ ಭಾಗದ ಜನತೆ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಿ, ಮತ್ತೊಮ್ಮೆ ನಾನು ತಮ್ಮೆಲ್ಲರಿಗೂ ಕೂಡ ನನ್ನ ಅಭಿನಂದನೆ ಸಲ್ಲಿಸಿ, ವೇದಿಕೆ ಮಾಡಿರ್ತಕ್ಕಂಥ ಗಣ್ಯರಿಗೆ ನಿಮಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ವಿ ಸೋಮಣ್ಣ ಸರ್. ತಾವು ಮಂಗಳೂರಿಗರ ಬಗ್ಗೆ ಇಟ್ಟಿರುವಂತಹ ಪ್ರೀತಿ, ಅಭಿಮಾನಕ್ಕೆ ನಾವು ಚಿರಋಣಿಸಲು ಯಾವತ್ತೂ ಕೂಡ. ಮತ್ತೊಮ್ಮೆ ಅನಂತ ಧನ್ಯವಾದಗಳು. ಮಂಗಳೂರಿನವರಿಗೆ ಬಹಳಷ್ಟು ಖುಷಿ ಆಯಿತು ತಮ್ಮ ಮಾತುಗಳನ್ನು ಕೇಳಿ. ತಮ್ಮಿಂದ ನಮ್ಮ ರೈಲ್ವೆ ಇಲಾಖೆ ಮತ್ತಷ್ಟು ಅಭಿವೃದ್ಧಿ ಕಾಣಲಿ ಅನ್ನುವಂಥದ್ದು ನಮ್ಮ ಆಶಯ. ಮತ್ತೊಮ್ಮೆ ಕೃಷ್ಣ ಜೆ ಪಾಲೆಮಾರ್ ಅವರ ಈ ಕಾರ್ಯಕ್ರಮಕ್ಕೆ ತಾವು ಬ್ಯುಸಿ ಶೆಡ್ಯೂಲ್ ಅಲ್ಲಿ ಆಗಮಿಸಿ ನಮಗೆಲ್ಲರೂ ಕೂಡ ಅಭಿಮಾನ, ಪ್ರೀತಿಯನ್ನು ನೀಡಿದ್ದಕ್ಕೆ ಮತ್ತೊಮ್ಮೆ ಅನಂತ ಧನ್ಯವಾದಗಳು.
ಧನ್ಯವಾದಗಳು. ಜೋರಾಗಿರುವಂತ ಕೈ ಚಪ್ಪಾಳೆ ಬರಲಿ ವಿ ಸೋಮಣ್ಣ ಸರ್ಗೆ. ಯಾಕಂದ್ರೆ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಲಿತ್ಯ ಶಾಲೆ, ಮಾನಸಿಕ ಭಿನ್ನ ಸಾಮರ್ಥ್ಯದ ಮಕ್ಕಳ ವಸತಿಯುತ ಶಾಲೆ ಶಕ್ತಿನಗರ, ಇಲ್ಲಿನ ಮಕ್ಕಳು ವೇದಿಕೆಗೆ ಬರ್ತಾ ಇದ್ದಾರೆ. ದೇವರ ಮಕ್ಕಳು, ನಮ್ಮ ಸಾಹಿತ್ಯ ಶಾಲೆಯ ಈ ಮಕ್ಕಳು ನಮ್ಮ ಸಮಾಜದಲ್ಲಿ ಬದಲಾವಣೆಯನ್ನು ತರ್ತಾ ಇರುವಂತಹ ಈ ಸುಂದರ ಮಕ್ಕಳು, ಜೊತೆಗೆ ಈ ಸುಂದರ ಸಾಹಿತ್ಯ ಶಾಲೆ ಅನ್ನುವಂತಹ ದೇಗುಲ, ಈ ದೇಗುಲದ ದೇವತೆಗಳು, ದೇವರ ಮಕ್ಕಳು ಇದೀಗ ವೇದಿಕೆಯಲ್ಲಿ ನಮ್ಮ ತುಳುನಾಡಿನ ಹೆಮ್ಮೆಯ ಮಗ, ನಮ್ಮ ಹೆಮ್ಮೆಯ ತುಳುವ ಗಣತವೆತ್ತ ಆಂಧ್ರ ಪ್ರದೇಶದ ರಾಜ್ಯಪಾಲರು ಶ್ರೀ ಎಸ್ ಅಬ್ದುಲ್ ನಜೀರ್ ಸರ್ ಇವರಿಗೆ ಸ್ವತಃ ಈ ನಮ್ಮ ದೇವರ ಮಕ್ಕಳು ತಯಾರಿಸಿರುವಂತಹ ಆ ಒಂದು ಗಿಫ್ಟ್ ಅನ್ನ, ಆ ಒಂದು ಸುಂದರವಾದಂತಹ ಸ್ಮರಣಿಕೆಯನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ಜೋರಾಗಿರುವಂತಹ ಕೈ ಚಪ್ಪಾಳೆ ಬರಲಿ. ತಮ್ಮ ಒಂದು ಕೈ ಚಪ್ಪಾಳೆಯ ಪ್ರೋತ್ಸಾಹ ಈ ಮಕ್ಕಳಿಗೆ ಅತಿ ಅವಶ್ಯಕ. ದೇವರ ಸೃಷ್ಟಿಯಲ್ಲಿ ಈ ಮಕ್ಕಳ ಸೃಷ್ಟಿಯ ಬಗ್ಗೆ ನಾವು ಗೌರವಿಸೋಣ, ಜೊತೆಗೆ ಆ ಮಕ್ಕಳ ಪ್ರತಿಭೆಯನ್ನು ಕೂಡ ಗುರುತಿಸಬೇಕು, ಜೊತೆಗೆ ಅವರ ಸಾನ್ನಿಧ್ಯ ಅನ್ನುವಂತಹ ಈ ಒಂದು ಅದ್ಭುತವಾಗಿರುವಂತಹ ಸಂಸ್ಥೆ ಸಮಾಜದಲ್ಲಿ ಬದಲಾವಣೆಯನ್ನು ತರ್ತಾ ಇದೆ. ಹಾಗಿದ್ದಾಗ ಈ ಸಾನ್ನಿಧ್ಯ ಶಾಲೆಯ ಎಲ್ಲ ಮಕ್ಕಳಿಗೂ ಕೂಡ ಈ ಮೂಲಕ ಪಾಲೇಮಾರ್ ಕನ್ವೆನ್ಷನ್ ಸೆಂಟರ್ ಲೋಕಾರ್ಪಣೆಯ ಸಂದರ್ಭ ಗೌರವಾನ್ವಿತ ರಾಜ್ಯಪಾಲರಿಂದ ಗೌರವ ವೇದಿಕೆಯಲ್ಲಿ ಆ ಮಕ್ಕಳ ಮುಖದಲ್ಲಿರುವಂತಹ ನಗು ಸದಾ ಇದೇ ರೀತಿ ಹಸನ್ಮುಖಿಯಾಗಿರಲಿ, ಖುಷಿಯಾಗಿರಲಿ, ಜೊತೆಗೆ ಅವರ ಬದುಕಿನಲ್ಲಿ ಇದೇ ರೀತಿ ಖುಷಿಯ ಸಂತೋಷದ ಸಂಭ್ರಮ ಮನೆ ಮಾಡಲಿ ಅನ್ನುವಂಥದ್ದು ನಮ್ಮ ಹಾರೈಕೆ. ಇದೀಗ Yes, may I invite Mrs. Tabassum, the founder of Sneha Deepa, a center dedicated to the care and support of HIV-affected women, to please come forward for this well-deserved recognition. Madam, you're truly an inspiration to the youth out there to continue to work for social causes, especially for women upliftment and empowerment. Yes, Tabassum ಮೇಡಮ್ ಅವರು ವೇದಿಕೆಯಲ್ಲಿ ಸ್ನೇಹ ದೀಪ ಸಂಸ್ಥಾಪಕರು, HIV ಸೋಂಕಿತ ಹೆಣ್ಣು ಮಕ್ಕಳ ಆರೈಕೆದಾತೆ ನಮ್ಮ ತುಳುನಾಡದ ಅಪ್ಪೆಂದು ಬಂಪವೆ ದಯಪನಗ HIV ಸೋಂಕಿತ ಪೊಂಚೋಕ್ಲೆನೆ ಆರ್ದು ಒಂದು ಬರಿ ಪೊರ್ಲುದ ಪುಣ್ಯದ ಬೇರೆ ಮಲ್ಪನಂಚಿನ ತಪಸ್ಸು ಮೇಡಮ್ ಅರೆಗೆ ಪಾಲೇಮಾರ್ ಕನ್ವೆನ್ಷನ್ ಸೆಂಟರ್ ಲೋಕಾರ್ಪಣೆ ಸಂದರ್ಭ ಈ ಪೊರ್ಲುದ ಮಾನವಿಗೆ ಗಣತವೆತ್ತ ರಾಜ್ಯಪಾಲರು ಮತ್ತೊಂದು ಜೋರಾದ ಕೈದಾಟಿ ಗ್ರೋರ. ಎಸ್, ಅದೇ ರೀತಿ ಮತ್ತೊಬ್ಬರು ಸಾಧಕಿ ದಿಶಾ ಪೂಜಾರಿ ಅವರು PUCಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿರುವಂತಹ ದಿಶಾ ಪೂಜಾರಿ ಅವರು ಇದೀಗ ವೇದಿಕೆಯಲ್ಲಿ ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ. ಈ ಬಾರಿಯ PUC ರಿಸಲ್ಟ್ ಬಂದಾಗ ಔಟ್ ಅಂಡ್ ಔಟ್ ಮಾರ್ಕ್ಸ್ ಅನ್ನ ಪಡೆದುಕೊಂಡಿರುವಂತಹ ದಿಶಾ ಪೂಜಾರಿ ಇವರಿಗೆ ಗೌರವಾನ್ವಿತ ರಾಜ್ಯಪಾಲರು ಗೌರವವನ್ನ ಮಾಡ್ತಾ ಇದ್ದಾರೆ. ಎಕ್ಸಾಮ್ ನಡೆಯುವಂತಹ ಸಂದರ್ಭಗಳಲ್ಲಿ ಅವರ ತಾಯಿ ತೀರಿ ಹೋಗಿದ್ರು. ಆ ಸಂದರ್ಭವೂ ಕೂಡ ಅವರು ಕುಕ್ಕದೆ ಹಿಕ್ಕದೆ ಅವರು ಆ ಸಂದರ್ಭ ಪರೀಕ್ಷೆಯನ್ನು ಎದುರಿಸಿ ರಾಜ್ಯಕ್ಕೆ ಟಾಪರ್ ಆಗಿ ನಮ್ಮ ಕರಾವಳಿ ಭಾಗಕ್ಕೆ ಮತ್ತೊಮ್ಮೆ ಬುದ್ಧಿವಂತರ ಜಿಲ್ಲೆ ಅನ್ನುವಂತಹ ಹೆಸರನ್ನ ಮತ್ತೆ ಮೂಡಿಸುವಲ್ಲಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಮಹಾಲಕ್ಷ್ಮಿ ಪೈ ಅವರು ಇವರು SLCಯಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಮಹಾಲಕ್ಷ್ಮಿ ಪೈ ಅವರು, ಅದೇ ರೀತಿ ಮಹಾಲಕ್ಷ್ಮಿ ಭಾಗವ್ ಅವರು ಇವರು ಕೂಡ SLCಯಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇವರಿಬ್ಬರು ಕೂಡ ಇಲ್ಲೊಂದು ಗಮನಿಸಬೇಕಾಗಿರುವಂತಹ ಅಂಶ, ಎಕ್ಸಾಮ್ ಸಂದರ್ಭದಲ್ಲಿ ಇವರಿಬ್ಬರು ಕೂಡ ಇವರ ತಂದೆಯನ್ನ ಕಳೆದುಕೊಂಡಿರುವಂತಹ ಸಂದರ್ಭ. ಆದ್ರೆ ಇವರು ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನ ಈ ಇಬ್ಬರು ಹೆಣ್ಮಕ್ಳು ಪಡೆದುಕೊಳ್ತಾರೆ ಅಂತ ಬಂದಾಗ ನಿಜವಾಗ್ಲೂ ಕೂಡ ಹೆಣ್ಮಕ್ಕಳ ಈ ಶಕ್ತಿಗೆ, ಪ್ರತಿಭೆಗೆ ನಾವೆಲ್ಲರೂ ಕೂಡ ತಲೆಬಾಗಲೇಬೇಕಾಗುತ್ತೆ. Congratulations to both Ms. Mahalakshmi Pai and Mahalakshmi Bhagav. We take the pride and privilege to felicitate you on this occasion because your achievements are commendable and you are a role model to all the youth, the students who ever have come here. Please take them as your role models because no matter what challenges, what limitations are there, your determination, your dedication to the work. The next one, Kaushik Acharya,
ಕಲಾವಿದ ಎರಡೂ ಕೈಗಳಿಲ್ಲ, ಆದರೆ ಅಸಾಮಾನ್ಯವಾಗಿರುವಂತಹ ಕಲಾವಿದ ಈತ SSLCಯಲ್ಲೂ ಕೂಡ ಒಳ್ಳೆಯ ಮಾರ್ಕ್ಸ್ ಅನ್ನ ಪಡೆದುಕೊಂಡು ಶೈಕ್ಷಣಿಕವಾಗಿಯೂ ಕೂಡ ಒಳ್ಳೆಯ ಅಂಕಗಳನ್ನು ಪಡೆದುಕೊಂಡಿರುವಂತಹ ವ್ಯಕ್ತಿ. ಎರಡೂ ಕೈಗಳಿಲ್ಲ, ಆದರೆ ಆತ ಮಾಡುವಂತಹ ಕಲೆ ಇದೆಯಲ್ವಾ, ಅದ್ಭುತ, ಎಕ್ಸ್ಟ್ರಾರ್ಡಿನರಿ. ಸೊ ಹಾಗಿದ್ದಾಗ ಇವರಿಗೆ ಗೌರವದ ಸ್ವಲ್ಪ. ಅದೇ ರೀತಿ ಗೀತಾ ಶೆಟ್ಟಿ ಅವರು ಇದೀಗ ವೇದಿಕೆಯಲ್ಲಿ ಸೇವಾಶ್ರಮದ ಮೂಲಕ ನಮ್ಮ ಸಮಾಜದಲ್ಲಿ ಬಹಳಷ್ಟು ಬದಲಾವಣೆಯನ್ನು ತರ್ತಾ ಇರುವಂತಹ ಮಹಿಳೆ. 75 ವೃದ್ಧಿಯರಿಗೆ ಆಶ್ರಯ, ವೃದ್ಧಾಶ್ರಮ, ಸೇವಾಶ್ರಮದ ಮೂಲಕ ಗೀತಾ ಶೆಟ್ಟಿ ಅವರು ಸಮಾಜದಲ್ಲಿ ನೀಡ್ತಾ ಇರುವಂತಹ ಕೊಡುಗೆಯನ್ನು ಗುರುತಿಸಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಗೌರವವನ್ನು ಮಾಡ್ತಾ ಇದ್ದೀವಿ. I invite the representatives of Bala Samrakshana Kendra Kuttar, a home for children, to kindly come forward and receive the recognition. Taking care of the orphan children, nurturing them to become role models, because we know the children of today are the citizens of tomorrow, and who knows, we can bring out a lot of talents, role models from this Bala Samrakshana Kendra Kuttar. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ ಗಣ್ಯ ವ್ಯಕ್ತಿಗಳು ಆಸನಗಳಲ್ಲಿ ಆಸನರಾಗಬೇಕಾಗಿ ಕಳಕಳಿಯ ವಿನಂತಿ. ಇದೀಗ ಮತ್ತೊಬ್ಬರು ಸಮಾಜ ಸೇವಕರಿಗೆ ಗೌರವವನ್ನ ಮಾಡಬೇಕು. ಆ ಸಮಾಜ ಸೇವಕರು ಯಾರು, ಜೊತೆಗೆ ಅವರ ಪರಿಚಯವನ್ನ ಕದ್ರಿ ನವನೀತ ಶೆಟ್ಟರು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ದಯವಿಟ್ಟು ವೇದಿಕೆಯ ಗಣ್ಯರು ಕೃಷ್ಣ ಜೆ ಪಾಲೆಮಾರ್ ಅವರ ಒಂದು ವಿಶೇಷ ಆಸಕ್ತಿಯ ಪ್ರೀತಿಯ ಒಂದು 2 ನಿಮಿಷದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಕೃಷ್ಣ ಜೆ ಪಾಲೆಮಾರ್ ಅವರ ಬಹಳ ಆತ್ಮೀಯರು, ನಿಕಟ ಬಂಧು ಜೆ ಕೊರಗಪ್ಪ ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಕೊರಗಪ್ಪನವರು ಕೆಳಗಡೆ ಇದ್ದಾರೆ, ಅವರಿಗೆ ಯಾಕೆಂತ ಗೊತ್ತಿಲ್ಲ. ಮಂಗಳೂರು ತಾಲೂಕಿನ ಜಪ್ಪಿನಮಗಲು ಗ್ರಾಮದ ಪಾಲೆಮಾರ್ ಎಂಬ ಚಿಕ್ಕ ಪ್ರದೇಶದಲ್ಲಿ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಅದೇ ಪರಿಸರದಲ್ಲಿ ಬೆಳೆದು ಹೈಸ್ಕೂಲ್ ಶಿಕ್ಷಣವನ್ನು ಪೂರೈಸಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ಸರ್ಕಾರಿ ಸೇವೆಗೆ ಸೇರಿದ ಶ್ರಮಜೀವಿ. ಕೃಷಿ ಇಲಾಖೆ, ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆಗಳಲ್ಲಿ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಸೇವೆ ಸಲ್ಲಿಸಿರುವ ಕಾಲ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದರು. ಶ್ರೀ ಮಲ್ಲಿಕಾರ್ಜುನ ಕ್ಷೇತ್ರದಲ್ಲಿ ನಡೆದಿದ್ದ 2 ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಹಾಗೂ ಶ್ರೀ ಗುರುವನ ದುರ್ಗಾ ಕ್ಷೇತ್ರದ ಪುನರ್ನಿರ್ಮಾಣದ ಸಂದರ್ಭದಲ್ಲಿ ಶ್ರೀ ಕೃಷ್ಣ ಜೆ ಪಾಲೆಮಾರ್ ಅವರೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ಸೇವೆ ಸಲ್ಲಿಸಿದ್ದ ಮುಂಚೂಣಿಯ ಧಾರ್ಮಿಕ ನಾಯಕ. ಸೇವಾ ಸಮಿತಿಯ ಮೂಲಕ ಗ್ರಾಮಾಂತರ ಪ್ರದೇಶವಾಗಿದ್ದ ದಕ್ಷಿಣಮಂಗಲ ಗ್ರಾಮಕ್ಕೆ ಕುಡಿಯುವ ನೀರು, ರಸ್ತೆ, ವಿದ್ಯುತ್ತೀಕರಣ ಮೊದಲಾದ ಸಾಮಾಜಿಕ ಸೇವಾ ಕೈಂಕರ್ಯಗಳನ್ನು ನಡೆಸಿ ಇಂದಿಗೂ ಜನಪ್ರಿಯತೆಯನ್ನು ಉಳಿಸಿಕೊಂಡಿರುವ ಪರೋಪಕಾರಿ ಸಂಘಟನೆ. ಆತ್ಮೀಯ ಬಂಧು ಕೃಷ್ಣ ಜೆ ಪಾಲೆಮಾರ್ ಅವರ ಅತಿ ನಿಕಟವಾಗಿ ಅವರ ಅಭಿವೃದ್ಧಿಯಲ್ಲಿ ಸಹವರ್ತಿಯಾಗಿ ಬೇರೆ ಬೇರೆ ಪಂಚಾಯತಿಯ ವಿದ್ಯಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಸಂಚಾಲಕರಾಗಿ, ವಿಕಾಸ್ ಎಜುಕೇಷನ್ ಟ್ರಸ್ಟ್ನ ಸಂಚಾಲಕರಾಗಿ, ಕಡೆಕಾರ್ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಟ್ರಸ್ಟಿಯಾಗಿ, ಗುರುವನ ಶ್ರೀ ದುರ್ಗಾ ಕ್ಷೇತ್ರದ ಕಾರ್ಯದರ್ಶಿ ಹಾಗೂ ಟ್ರಸ್ಟಿಯಾಗಿ ಫಲಾಪೇಕ್ಷೆಯಲ್ಲಿ ನಿರಂತರ ದುಡಿಯುತ್ತಿರುವ ಹಿತಭಾಷಿ ಸದಾ ನಗುಮೊಗದ ಉತ್ಸಾಹದ ಪ್ರೇರಣಾ ಶಕ್ತಿ ಜೆ ಕೊರಗಪ್ಪ ಅವರಿಗೆ ಆಂಧ್ರ ಪ್ರದೇಶದ ರಾಜ್ಯಪಾಲ ಗೌರವಾನ್ವಿತ ನ್ಯಾಯಮೂರ್ತಿ ಎಸ್ ಅಬ್ದುಲ್ ನಜೀರ್ ಅವರ ಹಿರಿಯ ಹಸ್ತದಲ್ಲಿ ಸೇವಾ ತ್ರಿವಿಕ್ರಮ ಬಿರುದು ನೀಡಿ ಗೌರವಾಭಿನಂದನೆ ಪತ್ರವನ್ನು ಸಮರ್ಪಿಸ್ತಾ ಇದೆ. We all know concrete and steel will build structures, but it takes great vision like yours to create landmarks. So it is engineers who turns dreams into reality. So may I request all the dignitaries to kindly felicitate and recognize Mr. Praveen Kumar, the founder and MD of Vimal Bilcon Private Limited, who has given this beautiful structure, the Palamar Convention Center, to all of us. Shri Krishna Jai Palamar ಅವರ ಕನಸನ್ನು ನನಸಾಗಿಸಿ ಈ ಒಂದು ಭವ್ಯ ಕಾರ್ಯಕ್ರಮಕ್ಕೆ ನಾವೆಲ್ಲ ಇವತ್ತು ಸಾಕ್ಷಿಯಾಗಿದ್ದೇವೆ. ಇದನ್ನು ನನಸಾಗಿಸಿದಂತಹ ಶ್ರೀ ಪ್ರವೀಣ್ ಕುಮಾರ್, ಎಂಜಿನಿಯರ್, ಫೌಂಡರ್ and MD of Vimal Bilcon Private Limited.
applause to all our achievers and change makers. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ವೇದಿಕೆಯಲ್ಲಿ ಇದೀಗ ಮೂವರು ಗಣ್ಯ ವ್ಯಕ್ತಿಗಳು ಆಸನರಾಗಬೇಕಾಗಿ ವಿನಂತಿ. ವೇದಿಕೆಯಲ್ಲಿ ಮೂವರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ನಾವು ಸಾಂಕೇತಿಕವಾಗಿ ನೀಡಿದ್ದೀವಿ. ಜೊತೆಗೆ 15 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ಈ ಕಾರ್ಯಕ್ರಮದಲ್ಲಿ ನಾವು ನೀಡಲಿಕ್ಕಿದ್ದೀವಿ. ಇವರ ಜೊತೆಗೆ ವಿದ್ಯಾರ್ಜನೆಗೋಸ್ಕರ ವಿಶೇಷವಾಗಿರುವಂತಹ ಒಂದು ವಿಚಾರವನ್ನ ಪಾಲೆಮಾಡ್ಸಲು ಇಟ್ಕೊಂಡಿದ್ದಾರೆ. ಕಾರಣ ಇಷ್ಟೇ, ಯಾಕಂದ್ರೆ ಅವರ ಶಾಲೆಯ ಕಲಿಯುವಂತಹ ಸಂದರ್ಭಗಳಲ್ಲಿ 25 ರೂಪಾಯಿ, ಕೇವಲ 25 ರೂಪಾಯಿ ಫೀಸ್ ಕಟ್ಟಲಾಗದೆ ಶಾಲೆಯಿಂದ ಕೃಷ್ಣ ಜೆ ಪಾಲೆಮಾರ್ ಸರ್ ಅವರನ್ನ ಹೊರಗಾಕಿದಂತಹ ಸಂದರ್ಭ. ಆ ನಿಟ್ಟಿನಲ್ಲಿ ಇಂತಹ ಒಂದು ಅನ್ಯಾಯ ಬಡತನದ ದೃಷ್ಟಿಯಿಂದ ಯಾರಿಗೂ ಕೂಡ ಆಗಬಾರ್ದು ಅಂತ ದೃಷ್ಟಿಯಲ್ಲಿ ಪಾಲೆಮಾರ್ ಸರ್ ಪ್ರತಿದಿನ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಬಹಳಷ್ಟು ಸಹಾಯಹಸ್ತವನ್ನ ನೀಡ್ತಾ ಇದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಇವತ್ತು ಸಾಂಕೇತಿಕವಾಗಿ ನಾವು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ಮಾಡಿದ್ದೀವಿ. ಅದೇ ರೀತಿ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಇದೀಗ ವೇದಿಕೆಯಲ್ಲಿ ಸನ್ಮಾನ್ಯ ಸಭಾಪತಿಗಳು ಶ್ರೀ UT ಖಾದರ್ ಸರ್ ತಮ್ಮೆರಡು ಮಾತುಗಳು ಸರ್. ಬಿಸಿ ಶೆಡ್ಯೂಲ್ ಅಲ್ಲಿ ತಾವು ಆಗಮಿಸಿದಿರಿ. ಜೊತೆಗೆ ಇದೀಗ ಮುಂದಕ್ಕೆ ಹಾವೇರಿಗೆ ಹೋಗಬೇಕು ಅನ್ನುವಂತಹ ಮಾಹಿತಿ ಕೂಡ ಬಂದಿದೆ. ಆದರೆ ಕೃಷ್ಣನ ಮೇಲಿರುವಂತಹ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ. ಸದಾ ಹಸನ್ಮುಖ ನಗುಮುಖದ ನಮ್ಮ UT ಖಾದರ್ ಇದೀಗ ನಿಮ್ಮ ಮುಂದೆ. ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ನ ಸಮಾಜಕ್ಕೆ ಸಮರ್ಪಿಸುವಂತಹ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಹಾಗೂ ಇನ್ನಿತರ ಪಾಲೆಮಾರ್ ಸಂಸ್ಥೆಗಳನ್ನು ಸಮಾಜಕ್ಕೆ ಉದ್ಘಾಟನೆ ಮಾಡಿ ಅರ್ಪಿಸಿದಂತಹ ನಮ್ಮೆಲ್ಲ ಅತ್ಯಂತ ಗೌರವಿತರು, ನಮಗೆಲ್ಲರಿಗೂ ಹಿರಿಯರಾಗಿರುವಂತಹ ಆಂಧ್ರ ಪ್ರದೇಶದ ಗವರ್ನರು ಜಸ್ಟಿಸ್ ಅಂತ ನಜೀರ್ ಸಾಬ್ರವರೇ, ವೇದಿಕೆ ಮೇಲೆ ಉಪಸ್ಥಿತರುವಂತಹ ಶಾಸಕ ಮಿತ್ರರಾಗಿರುವಂತಹ ಗೌತಂತ ಭದ್ರಶೇಖರ್ ಅವರೇ, ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಐವನ್ ಡಿಸೋಜರ್ ಅವರೇ, ಶಾಸಕ ಮಿತ್ರರಾಗಿರುವಂತಹ ಉಮ್ಮನಾಥ್ ಕೋಟ್ಯಾನ್ರವರೇ, ವೇದಿಕೆ ಮೇಲೆ ಉಪಸ್ಥಿತರುವಂತಹ ಎಲ್ಲ ಕಾರ್ಯಕ್ರಮ ಕೇಂದ್ರ ಬಿಂದು ಈ ದೊಡ್ಡ ಮಟ್ಟದ ಪಾಲೆಮಾರ್ ಸಾಮರ್ಥ್ಯವನ್ನು ನಿರ್ಮಿಸಿದಂಥ ನನ್ನ ಅತ್ಯಂತ ಆತ್ಮೀಯರು, ನನ್ನ ಗೌರವಿತರು, ಮಾಜಿ ಶಾಸಕರು, ಮಾಜಿ ಸಚಿವರಂತ ಸನ್ಮಾನ್ಯ ಕೃಷ್ಣ ಜೆ ಪಾಲೆಮಾರ್ ಅವರೇ, ನನ್ನ ಸನ್ಮಿತ್ರರಾಗಿರುವಂಥ ಪ್ರಸನ್ನ ಪಾಲೆಮಾರ್ ಅವರೇ, ಪ್ರದೀಪ್ ಪಾಲೆಮಾರ್ ಅವರೇ, ನನ್ನ ಮುಂದಿರುವ ಪರಮಪೂಜ್ಯ ಸ್ವಾಮೀಜಿಗಳೇ, ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಮುಖಂಡರುಗಳೇ, ಮಾಜಿ ಸಚಿವರಾದ ಅಭಯ್ ಚಂದ್ರ ಜೈನ್ ಅವರೇ, ಮಾಜಿ ಶಾಸಕರಾಗಿರುವಂತಹ ಸಂಯುಕ್ತ ಮೊಯ್ದೀನ್ ಬಾವರ್ ಅವರೇ, ರುಕ್ಮಯ ಪೂಜಾರ್ ಅವರೇ, ಪದ್ಮನಾಭ್ ಕೊಟ್ಟಾರ್ ಅವರೇ, ಇಂಥ ಎಲ್ಲ ನಮ್ಮ ಹಿರಿಯ ಗಣ್ಯ ವ್ಯಕ್ತಿಗಳೇ, ನನ್ನ ಮುಂದಿರುವ ಹಿರಿಯರೇ, ಸೋದರರೇ, ಆತ್ಮಮಿತ್ರರೇ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ನನಗೆ ಈಗಾಗಲೇ ಹೇಳಿದಾಗೆ ಬೆಳಿಗ್ಗೆ ನಾನು 12 ಗಂಟೆಗೆ ಹುಬ್ಳಿ ಹಾವೇರಿ ನಾನು ಇರಬೇಕು. ಆ ಕಾರ್ಯಕ್ರಮ ಬಿಟ್ಟು ಅದನ್ನು ಬಹುಶಃ 7 ಗಂಟೆಗೆ ನಾನು ಪೋಸ್ಟ್ಪೋನ್ ಮಾಡಿ ಅದನ್ನು ಬಿಟ್ಟು ನಾನು ಇಲ್ಲಿರಬೇಕಾದ್ರೆ ಅದು ನಮ್ಮ ಅಧಿಕಾರ ಅಲ್ಲ, ಪಾಲೆಮಾರ್ ಅವರ ಪ್ರೀತಿ ವಿಶ್ವಾಸವೇ ನಮ್ಮನ್ನು ನಿಲ್ಲಿಸಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾನು ಇವತ್ತು ಎಲ್ಲರ ಪರವಾಗಿ, ತುಳುನಾಡಿನ ಮತ್ತು ಕರಾವಳಿ ಜನತೆಯ ಪರವಾಗಿ ನಾನು ಕೃಷ್ಣ ಜೆ ಪಾಲೆಮಾರ್ ಮತ್ತು ಅವರ ಕುಟುಂಬಸ್ಥರು, ಇಡೀ ತಂಡದವರನ್ನು ನಾನು ವಿಶೇಷವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ತುಳುನಾಡು ಮತ್ತು ನಮ್ಮ ಮಂಗಳೂರು ಏನಿದೆ ಇದರ ಸೌಂದರ್ಯದ ಕಿರೀಟವಾಗಿ ಇವತ್ತು ಪಾಲೆಮಾರ್ ಕನ್ವೆನ್ಷನ್ ಎದ್ದು ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಯಾಕೆಂತ ಹೇಳಿದರೆ ಈ ಎಲ್ಲ ಯೋಜನೆ ಬಂದಾಗ ಇದು ಪರೋಕ್ಷವಾಗಿ ಒಂದು ಅಭಿವೃದ್ಧಿಗೆ ಪೂರಕವಾಗುವಂಥ ಎಲ್ಲ ದೊಡ್ಡ ಮಟ್ಟದ ಯೋಜನೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಇವತ್ತು ಮಂಗಳೂರು ನಗರ ಮತ್ತು ಕರಾವಳಿ ಪ್ರದೇಶ ಇವತ್ತು ಅಭಿವೃದ್ಧಿಯಾಗಿ ಇನ್ನಿತರ ಪ್ರದೇಶ ಜನರನ್ನು ನಾವು ಆಕರ್ಷಿಸಿಕೊಳ್ಳಬೇಕಾದರೆ ಅದು ಇಲ್ಲಿ ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಬರಬೇಕಾದ್ರೆ ಈ ರೀತಿಯ ಯೋಜನೆ ಅದಕ್ಕೂ ಪ್ರಮುಖವಾಗಿರುವ ಅವಕಾಶ ಆಗಬೇಕು. ಇವತ್ತು ಬೇರೆ ಬೇರೆ ಪ್ರದೇಶದಲ್ಲಿ ಎಲ್ಲ ವ್ಯಾಪ್ತಿಗೆ ಬರ್ತಾರೆ, ಇಲ್ಲಿ ಅವ್ರು ದುಡ್ಡು ಖರ್ಚು ಮಾಡ್ತಾರೆ, ಇಲ್ಲಿ ವ್ಯಾಪಾರ ಆಗ್ತದೆ. ಪರೋಕ್ಷವಾಗಿ ಯಾವುದೇ ಒಂದು ಊರು ಅಭಿವೃದ್ಧಿ ಆಗಬೇಕಾದ್ರೆ ಆ ಊರಲ್ಲಿ ಆರ್ಥಿಕ ವ್ಯವಸ್ಥೆ ಚಲನವಲನಗಳಿದ್ದಾಗ ಮಾತ್ರ ಊರು ಅಭಿವೃದ್ಧಿಗೆ ಸಾಧ್ಯವಾಗ್ತದೆ. ಅದಕ್ಕೆ ಪೂರಕವಾಗುವಂತಹ ಎಲ್ಲ ವ್ಯವಸ್ಥೆಯನ್ನು ಕೂಡ ಇವತ್ತು ಕೃಷ್ಣ ಜೆ ಪಾಲೆಮಾರ್ ಒದಗಿಸಿಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಅದರ ಜೊತೆಯಲ್ಲಿ ಎಲ್ಲ ಬಿಲ್ಡರ್ಸ್ಗಳನ್ನು ಕೂಡ ನಾನು ಇವತ್ತು ಬಹುಶಃ ಅವರು ಕೂಡ ನಾನು ಹೇಳಿದ್ದೆ, ನಿಮ್ಮನ್ನು ಕೂಡ ಅಭಿನಂದನೆ. ಯಾಕಂದರೆ ಇವತ್ತು ಒಂದು ಪ್ರದೇಶ ಇವತ್ತು ಅಭಿವೃದ್ಧಿ ಆಗಬೇಕಾದ್ರೆ ಅವರ ಎಲ್ಲ ಸಹಕಾರ, ಆ ಒಂದು ವಿಭಾಗದ ಸಹಕಾರಿದ ಕಾರಣ ಕೂಡ ಇವತ್ತು ಭವ್ಯವಾದ ಮಂಗಳೂರು ಬೆಂಗಳೂರು ಮತ್ತು ಬೇರೆ ಜನ ಹೋಲಿಸಿದಾಗ ಬೆಂಗಳೂರು ನಂತರ ನಮಗೆ ಅತ್ಯಂತ ಸುಸಜ್ಜಿತ ಗೌರವಪರವಾಗಿ ಇವತ್ತು ನಗರ ಇವತ್ತು ಪರಿವರ್ತನೆ ಆಗಬೇಕಾದ್ರೆ ಅದು ಸರ್ಕಾರ ಮತ್ತು ಇನ್ನಿತರ ಸಾಮಾಜಿಕ ಸರ್ವ ಜನರು ಕೂಡ ದೊಡ್ಡ ಮಟ್ಟದ ಸಹಕಾರ ಇದೆ. ಅದರಲ್ಲಿ ಕೂಡ ಇವತ್ತು ಒಂದಾಗಿ ಇವತ್ತು
ಕೃಷ್ಣಪಾಲಂ ಅವರ ಸಂಸ್ಥೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಇದನ್ನ ಒಂದು ದಿವಸದ ಉದ್ಘಾಟನೆ ಕಾರ್ಯಕ್ರಮ ಮತ್ತು ಒಂದು ದಿವಸ ಸಂಪೂರ್ಣಾಚರಣೆ ಮಾಡಿದ ಕಾರ್ಯಕ್ರಮ ಮಾತ್ರ ಅಲ್ಲ. ಬಹುಶಃ ಇವತ್ತು ನಮ್ಮ ಸಮಾಜ ಸಂಸ್ಕೃತಿ ಮತ್ತು ಪರಂಪರೆ ಏನಿದೆ, ನಮ್ಮ ದೇಶದಲ್ಲಿ ಬಹುಶಃ ಅತ್ಯಂತ ಸಣ್ಣ ಸಮುದಾಯ ಮತ್ತು ಅತ್ಯಂತ ಸಣ್ಣ ಕಟ್ಟಕಡೆಯ ವ್ಯಕ್ತಿಯಾಗಿ ಹುಟ್ಟಿಕೊಂಡ್ರೆ ಅವನ ಪ್ರಾಮಾಣಿಕತೆ, ಬದ್ಧತೆ, ನಿಯತೆ, ಶ್ರಮದ ಮೂಲಕ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಇವತ್ತು ಯುವಜನಾಂಗಕ್ಕೆ ಪ್ರೋತ್ಸಾಹ ಮತ್ತು ಪ್ರೇರಣೆಯಾಗಿ ತೋರಿಸುವಂಥ ವ್ಯಕ್ತಿ ಇದ್ರೆ ಅದು ಕೃಷ್ಣಪಾಲಂ ನಮ್ಮ ಮುಂದೆ ನಿಂತಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಇಸ್ ಅ ಮಾಡೆಲ್ ಫಾರ್ ಎವ್ರಿ ಒನ್ ಆಫ್ ದಿ ಸೊಸೈಟಿ. ನಮ್ಮ ಸಮಾಜದ ಸರ್ವರಿಗೂ ಕೂಡ ಅವರು ಇವತ್ತೊಂದು ಮಾದರಿಯಾಗಿದ್ದಾರೆ. ಇವತ್ತು ಯುವಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯ ಬಹುಶಃ ಯಾರನ್ನು ನೋಡಿ ಕಲಿಬೇಕಂತ, ಯಾಕೆ ನಮ್ಮಲ್ಲಿ ಮಾಡೆಲ್ಗಳು ಬರೀ ಕಡಿಮೆ, ಯಾರನ್ನು ನೋಡಿ ಕಲಿಸುವುದು ಅಂತ ಹೇಳಿಕೊಂಡು ಮಾರ್ಕ್ ಇದ್ರೆ ಮಾತ್ರ ಅವ್ರು ಯಶಸ್ವಿ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಾರ್ಕ್ನ ಜೊತೆಯಲ್ಲಿ ಯಾವ ರೀತಿಯ ವ್ಯಕ್ತಿತ್ವ ಬೇಕಂತೇಳಿ ಕೆಲವರನ್ನು ಬಹುಶಃ ನೋಡಿ ಕಲಿಯುವಂಥ ವಿದ್ಯಾರ್ಥಿ ಯುವಕರಿಗೆ ನಾವು ತೋರಿಸಬೇಕಾದ್ರೆ ಬಹುಶಃ ಪಾಲೆಮಾರ್ ಅವರ ವ್ಯಕ್ತಿತ್ವ ಕೂಡ ಒಂದಂತ ಹೇಳಿಕ್ಕೆ ನಾನು ತಿಳಿಸುವಂಥದ್ದು. ಅದಕ್ಕಾಗಿ ನಾನು ಬಹುಶಃ ಇವತ್ತು ನಮ್ಮ ಸನ್ಮಿತ್ರ ನವನೀತ್ ಅವರು ಮಾತಾಡೋ ಸಂದರ್ಭದಲ್ಲಿ ಕೆಲವು ವಿಚಾರ ನನಗೆ ಗೊತ್ತಿಲ್ಲ, ಕೆಲವು ವಿಚಾರ ಕೇಳಿ. ಅದಕ್ಕಾಗಿ ಬಹುಶಃ ನಾನು ಮತ್ತು ಪಾಲೆಮಾರ್ ಅತ್ಯಂತ ಆತ್ಮೀಯ ಗೌರವ ಇರ್ತರು. ನಾನು ಬಹುಶಃ ನನ್ನ ರಿಕ್ವೆಸ್ಟ್ ಇವತ್ತು ಪ್ರದೀಪ್ ಮತ್ತು ಪ್ರಸನ್ನಗೆ ಏನಂತ ಹೇಳಿದರೆ, ಪ್ರದೀಪ್ ಮತ್ತು ಪ್ರಸನ್ನ ನನಗೆ ಏನಂತ ಹೇಳಿದರೆ, ನಿಮ್ಗಿಬ್ಬರಿಗೂ ಕೂಡ ದೊಡ್ಡ ಮಾತು ರಿಕ್ವೆಸ್ಟ್ ಅಂತ ಹೇಳಿದರೆ, ಕೃಷ್ಣಪಾಲಂ ಅವರ ಜೀವನ ಮತ್ತು ಆತ್ಮಚರಿತ್ರೆ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಬೇಕು, ಅದು ಯುವಜನರಿಗೆ ತೋರಿಸಬೇಕು, ಅದು ಎಲ್ಲರಿಗೂ ಪ್ರೇರಣೆ ಮಾಡುವಂತಹ ಒಂದು ಇನ್ಸ್ಪಿರೇಷನ್ ಆಗುವಂತಹ ಒಂದು ಬುಕ್ಕನ್ನು ಕೂಡ ತರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಇದು ನಮ್ಮ ಸಮಾಜಕ್ಕೆ, ಭವಿಷ್ಯದ ಜನಾಂಗಕ್ಕೆ ದೊಡ್ಡ ಅಗತ್ಯದ ವಿಚಾರ. ಇದಕ್ಕಿಂತಲೂ ಏನು ಇವತ್ತು ಇಷ್ಟುದಾದ ಬಿಲ್ಡಿಂಗ್ ಕಟ್ಟಿದ್ದಾರೆ, ಏನು ಇವತ್ತು ಬೇರೆ ಬೇರೆ ಫಾರ್ಮ್ ಮಾಡಿದ್ದಾರೆ, ಏನು ಬಂಗ್ಲೆ ಕಟ್ಟಿದ್ದಾರೆ, ಅದಕ್ಕಿಂತ ದೊಡ್ಡದು ಅಂತ ಹೇಳಿದರೆ ಅವರ ವ್ಯಕ್ತಿತ್ವವೇ ಅದು ದೊಡ್ಡ ಒಂದು ಆಸ್ತಿ ಸಂಪತ್ತು ಅಂತ ನಾನು ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಅಂಥ ವ್ಯಕ್ತಿತ್ವ ಅದು ಸರ್ವರಿಗೂ ಕೂಡ ಬರುವಂಥ ಅವಕಾಶತ್ತು ಆಗಲಿ ಅಂತ ಹೇಳಿಕೊಂಡು ನಾನು ಈ ಹೊಸ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸುವಂಥದ್ದು. ಅದು ಅಲ್ಲದೆ ಒಂದು ಸಮಸ್ಯೆ ಬಂದಾಗ ಅದು ಸಮಾಧಾನ ಮತ್ತು ಪ್ರೀತಿ ವಿಶ್ವಾಸದ ಯಾವುದೇ ಒಂದು ಗಡಿಬಿಡಿ ಆಗದೆ ಅಥವಾ ಒಂದು ಟೆನ್ಷನ್ಗೊಳ್ಳದೆ ಸಮಾಧಾನದಿಂದ ತಾಳ್ಮೆಯಿಂದ ಹೇಗೆ ನಾನು ಬಗೆಹರಿಸಬಹುದು ಅಂತೇಳಿ ಕೂಡ ಅವರಿಂದ ನಾವು ನೋಡಿ ಕಲಿಬೇಕಂತ ಹೇಳಿಕೆ ನಾನು ಇಚ್ಛಿಸ್ತೇನೆ. ನಾನು ಬಹಳಷ್ಟು ನೋಡಿದ್ದೆ, ಎಷ್ಟೇ ಸಮಸ್ಯೆ ಬಂದರೂ ಕೂಡ ಅವರು ವಿಚಿತ್ರರಾಗಲಿಲ್ಲ ಅಥವಾ ಗಡಿಬಿಡಿ ಆಗುವುದಿಲ್ಲ ಅಥವಾ ಬ್ಯಾಲೆನ್ಸ್ ತಪ್ಪುವುದಿಲ್ಲ. ಸಮಾಧಾನದಿಂದ ಎಲ್ಲದನ್ನು ಬಗೆಹರಿಸುವಂಥ ದೊಡ್ಡ ಮಟ್ಟದ ಚಾಕಚಕ್ಯತೆ ಇದೇ ಅವರ ಯಶಸ್ಸಿನ ದೊಡ್ಡ ಮಟ್ಟದ ಗುಟ್ಟಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಬಹುಶಃ ನಾನು ಶಾಸಕನಾಗಿದ್ದ ಸಂದರ್ಭದಲ್ಲಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು. ಆಗ ಯಾವುದೇ ಒಂದು ಪಕ್ಷ ನಾವು ಬೇರೆ ಬೇರೆ ಆಗಿದ್ದರೂ ಕೂಡ, ತತ್ವಾದರ್ಶಗಳು ಬೇರೆ ಬೇರೆ ಆಗಿದ್ದರೂ ಕೂಡ ಯಾವುದೋ ಒಂದು ತಾರತಮ್ಯ ಇಲ್ಲದೆ ಸಮಾನತೆಯಿಂದ ಬಹುಶಃ ಎಲ್ಲರಿಗೆ ಯಾವ ರೀತಿ ಗೌರವ ಕೊಡ್ತಿದ್ರೆ ನಾನು ಶಾಸಕ ಸಂದರ್ಭ ಕಿರಿಯ ಶಾಸಕರಿಗೂ ಕೂಡ ನನಗೆ ಎಲ್ಲ ರೀತಿಯ ಸಹಕಾರವನ್ನು ಬಹುಶಃ ಕೊಟ್ಟಿದ್ದನ್ನು ನಾನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದು ಬಹುಶಃ ನನಗೆ ಪ್ರಮುಖವಾದ ಕಾರಣ ಅಂತ ಕೂಡ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದಕ್ಕೆ ನಾನು ಇವತ್ತು ಬಹುಶಃ ಪಾಲೆಮಾರ್ ಬಗ್ಗೆ ಮಾತಾಡಲಿಕ್ಕೆ ಬಹಳಷ್ಟು ಮಾತಾಡಲಿಕ್ಕೆ ಇದೆ. ಅದು ಈಗಾಗಲೇ ನಮ್ಮ ನಂದಿ ಸಾಹೇಬರು ಜಸ್ಟಿಸ್ ಅವರ ನಮ್ಮ ಗವರ್ನರ್ ಪರ್ಮಿಷನ್ ತೆಗೆದುಕೊಂಡು ಮತ್ತೆ ನಾನು ಹುಬ್ಬಳ್ಳಿಗೆ ಹೋಗಬೇಕಾದ ಕಾರಣ ನಾನು ದೀರ್ಘವಾಗಿ ನಾನು ಇವತ್ತು ಮಾತಾಡದೆ ಈ ಎಲ್ಲ ಭವ್ಯವಾದ ಆ ಒಂದು ಕಟ್ಟಡ ಮತ್ತು ಎಲ್ಲ ವಿಷಯ ಉದ್ಘಾಟನೆ ಮಾಡಲಿಕ್ಕೆ ನೀವು ನಿಜವಾಗಿ ಅತ್ಯಂತ ಯೋಗ್ಯತೆಯ ಮತ್ತು ಅತ್ಯಂತ ಗೌರವವಾದ ವ್ಯಕ್ತಿ ಮುಖಾಂತರ ಉದ್ಘಾಟಿಸಿಕೊಂಡು ಮತ್ತೆ ಈ ಎಲ್ಲ ಸಂಸ್ಥೆಯನ್ನು ಗೌರವ ತರುವಂಥ ಕೆಲಸ ಇವತ್ತು ಮಾಡಿದ್ದೇವೆ. ನಂದಿ ಸಾಹೇಬರು ಬಹುಶಃ ಇವತ್ತು ಆ ಪ್ರೀತಿ ವಿಶ್ವಾಸದಿಂದಲೇ ಇವತ್ತು ಬಂದು ಬಹುಶಃ ಎಲ್ಲರೂ ಕೂಡ ಚಾಲನೆ ಕೊಡುವಂಥ ಅವಕಾಶ ಇವತ್ತು ಆಗಿದೆ. ಅದಕ್ಕಾಗಿ ನಾನು ತುಳುನಾಡಿನವನಾಗಿ, ನಾನು ಕರಾವಳಿಯವನಾಗಿ ನನಗೆ ಪಾಲೆಮಾರ್ ಅವರ ಸಂದರ್ಭ ಅತ್ಯಂತ ಹೆಮ್ಮೆ ಇದೆ. ನಾನು ಒಂದೇ ಮಾತು, ನಾನು ಸರ್ವರಿಗೂ ಕೂಡ ಅವರ ಬಗ್ಗೆ ನಾನು ಒಂದೇ ಮಾತಿನಲ್ಲಿ ನಾನು ಹೇಳಬೇಕಾದ್ರೆ, ಕೃಷ್ಣ ಪಾಲೆಮಾರ್ ಅವರ ಬಗ್ಗೆ ನಾನು ಒಂದೇ ಮಾತಿನಲ್ಲಿ ನಾನು ಹೇಳಬೇಕಾದ್ರೆ ನಾನು ಏನು ಹೇಳಲಿಕ್ಕೆ ಇಚ್ಛಿಸ್ತಂತ ಹೇಳಿದರೆ, ನಿಜವಾದ ಭಾರತ ಯಾರು ಬೆಳೆದರೆ ಅದು ಕೃಷ್ಣಪಾಲ್ ಅವರು ನಮ್ಮ ಸಂಸ್ಕೃತಿ ವ್ಯಕ್ತಿತ್ವ ಅದು ನಿಜವಾದ ಭಾರತದ ಒಂದು ಸಂಸ್ಕೃತಿ ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸಿ ಅವರಿಗೆ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಬಹುಶಃ ಇವತ್ತು ಏನೊಂದು ಪಾಲೆಮಾರ್ ಸಾಮ್ರಾಜ್ಯ ಕಟ್ಟಿದಾರ ಅದನ್ನು ಮುಂದೆ ತಗೊಂಡ ಅವಕಾಶವನ್ನು ನಮ್ಮ ಪ್ರದೀಪ್ ಪಾಲೆಮಾರ್ ಮತ್ತು ಪ್ರಸನ್ನ ಪಾಲೆಮಾರ್ ಖಂಡಿತವಾಗಿ ಇವತ್ತು ಮಾಡ್ತಾರೆ. ಅವ್ರು ನನ್ನ ಹತ್ರ ಹೇಳಿದರು, ಆತ್ಮರಾಗಿ ದೊಡ್ಡ ವಿಚಾರ ಇದೆ. ಅವರ ತಂದೆ ಬಗ್ಗೆ ಅತೀವಾದ ಅತ್ಯಂತ ಹೆಮ್ಮೆ ಮತ್ತು ಗೌರವ ವಿಚಾರದಲ್ಲಿ ಅವರು ಏನೆಲ್ಲ ಬಹುಶಃ ತಂದೆ ಮಾತು ಕೊಟ್ಟಿದ್ದಾರೆ ಅದನ್ನು ಇನ್ನಷ್ಟು ಆ ಗೌರವವನ್ನು ಇಟ್ಟುಕೊಂಡು ನಾವು ಇನ್ನಷ್ಟು ಅದನ್ನು ಮುಂದೆ ತೆಕ್ಕೊಂಡು ಹೋಗ್ತೇವೆ. ಮಾತನ್ನು ಭಾಳ ಚೆನ್ನಾಗಿ ನಾವು ಘೋಷಣೆ ನಮ್ಮ ಜೊತೆ ಅವ್ರ ಬಹುಶಃ ಅವರಿಗೆ ಅನಿಸಿಕ್ಕಿಲ್ಲ, ನಮ್ಮ ಜೊತೆ ಅಂತ ಹೇಳ್ತಾರೆ. ವಿಶೇಷವಾದ ಗೌರವ ಮತ್ತು ಅದು ಹೇಗೆ ಮುಂದೆ ತೆಕ್ಕೊಂಡು ಆಲೋಚನೆ ಅವ್ರದ್ದೊಂದು ಈಗಲೇ ಹೇಳಿದಂತಲ್ಲಿ ಅವ್ರದ್ದೊಂದು ಆಲೋಚನೆ ಇರ್ತದೆ. ಈಗ ನೀವು 5% ಮಾಡಿದರೆ ಅದು 90% ಫಾಸ್ಟ್ ತೆಗೆದುಕೊಂಡು ಹೋಗೋದು ಎಲ್ಲ ಇದೆ. ಅದು ಖಂಡಿತವಾಗಿ ಮಾಡ್ತಾರೆ, ಮಾಡಬೇಕು. ದೇವರೆಲ್ಲ ಕೂಡ ಆ ಶಕ್ತಿ ಇವತ್ತು ಕೊಡಲಿ ಅಂತಲೇ ಅವತ್ತು ಕೇಳಿಕೊಳ್ತಾ ದೀರ್ಘವಾಗಿ ಮಾತಾಡದೆ ಮತ್ತೊಮ್ಮೆ ನಾನು ನಮ್ಮ
ಗೌರವ ಜೊತೆ ನಾನು ಅವರ ಪರ್ಮಿಷನ್ ಕೂಡ ಕೇಳಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಳ್ಳುತ್ತಾ ಮತ್ತೊಮ್ಮೆ ಪಾಲೆಮಾರ್ ಮತ್ತು ಅವರ ಕುಟುಂಬಸ್ಥರನ್ನು ಸಂಸ್ಥೆಯವರನ್ನು ಸರ್ವರು ಕೂಡ ಅಭಿನಂದಿಸಿ ಶುಭಾಶಯ ಸಲ್ಲಿಸಿ ಇನ್ನಷ್ಟು ಈ ರೀತಿಯ ದೊಡ್ಡ ಮಟ್ಟದ ವಿಚಾರಗಳು ನಮ್ಮ ನಗರಕ್ಕೆ ಬರುವಂಥ ಅವಕಾಶ ಆಗಲಿ ಎಂದು ನಾನು ಕೇಳಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯದ ನಿಮಿತ್ತ ಅವರು ತೆರಳು ಹೊಂದಿದ್ದಾರೆ. ಸೊ ಹಾಗಿದ್ದಾಗ ಅವರ ಬಿಸಿ ಶೆಡ್ಯೂಲ್ ಅಲ್ಲಿ ಕೃಷ್ಣ ಜೆ ಪಾಲೆಮಾರ್ ಸರ್ ಅವರ ಆಪ್ತ ಮಿತ್ರರಾಗಿ ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಜೊತೆಗೆ ಕದರ್ ಸರ್ ಒಂದು ಮಾತನ್ನ ಹೇಳಿದ್ರಿ, ಅಂದ್ರೆ ಪಾಲೆಮಾರ್ ಸರ್ ಅವರ ಪ್ರಸನ್ನ ಸರ್ ಅಂಡ್ ಪ್ರದೀಪ್ ಸರ್ ಅವರಿಗೆ ಪಾಲೆಮಾರ್ ಸರ್ ಅದು ಆತ್ಮಕಥನ ಬೇಕು, ಪುಸ್ತಕ ಬೇಕು ಅಂತ 100% ಸತ್ಯ ಸರ್, ಅದು ಆಗ್ಲೇಬೇಕು. ಯಾಕಂತ ಬಂದಾಗ ಈಗ ಪಾಲೆಮಾರ್ ಸರ್ ಅವರ ಈ ಭವ್ಯ ಕಟ್ಟಡವನ್ನು ನೋಡ್ತಾ ಇದ್ವಿ, ಉದ್ಯಮಿಗಳು ಅಂತ ಹೇಳ್ತೀವಿ, ಆದ್ರೆ ಪಾಲೆಮಾರ್ ಸರ್ ಅವರ ಬದುಕಿನ ಉದ್ದೇಶ ಏನು, ಒಂದು ಅವರ ಗೋಲ್ ಏನು ಅಂತ ಬಂದಾಗ, ಅವರ ಲೈಫ್ ನ ಏಮ್ ಏನು ಅಂತ ಬಂದಾಗ, ಒಂದು ಹವಾಯಿ ಚಪ್ಪಲಿ ತೆಗೆದುಕೊಳ್ಬೇಕು, ಜಸ್ಟ್ ನಾಟಾಡೆ ₹1 ಹವಾಯಿ ಚಪ್ಪಲಿ ತೆಗೆದುಕೊಳ್ಬೇಕು ಅನ್ನುವಂತ ಆಸೆ ಹೊಂದಿದಂತ ಈ ಯುವಕ ಇದೀಗ ಬೆಳೆದು ಹೆಮ್ಮರವಾಗಿ ಸಮಾಜಕ್ಕೆ ದೊಡ್ಡ ಶಕ್ತಿಯಾಗಿ ಬೆಳೆದು ನಿಂತಿದ್ದಾನೆ. ನಿಜವಾಗ ಕೂಡ ಹೆಮ್ಮೆಯಾಗುತ್ತೆ ಈ ಒಂದು ವ್ಯಕ್ತಿತ್ವ, ಈ ಒಂದು ಶಕ್ತಿಯ ಬಗ್ಗೆ. ಹಾಗಿದ್ದಾಗ ಇನ್ನು ಮುಂದಕ್ಕೆ ನಮಗೂ ಕೂಡ ಅವ್ರ ಜೊತೆ ಮಾತುಕತೆ ಮಾಡುವಂತ ಒಂದು ಭಾಗ್ಯ ಸಿಕ್ಕಿತ್ತು. ಇನ್ನು ಮುಂದಕ್ಕೆ ಅವರ ಆತ್ಮಕಥನ ಬರಲಿ ಅನ್ನೋದು ನಮ್ಮೆಲ್ಲರ ಆಶಯ, ಹೌದಲ್ವಾ? ಜೋರಾಗಿರುವಂತಹ ಕೈ ಚಪ್ಪಾಳೆ ಬರಲಿ ಇಂತಹ ಒಂದು ಅದ್ಭುತವಾಗಿರುವಂತಹ ಶಕ್ತಿಗೆ. ಸೊ ಹಾಗಿದ್ದಾಗ ಒಂದು ಗಂಜಿ ಊಟಕ್ಕೂ ಕೂಡ ಕಷ್ಟ ಪಡ್ತಾ ಇದ್ದಂತಹ ವ್ಯಕ್ತಿ ಒಂದು ದಿನ ಆ ಗಂಜಿ ಊಟವನ್ನ ನಾಯಿ ತಿಂದು ಹೋಗಿ 2 ದಿನ ಉಪವಾಸ ಇದ್ದಂತಹ ವ್ಯಕ್ತಿ, ಆ ಬಡತನದ ಆ ಹಸಿವು ಏನು ಅನ್ನೋದು ಈ ವ್ಯಕ್ತಿಗೆ ಗೊತ್ತಿದೆ. ಸೊ ಹಾಗಿದ್ದಾಗ ಇಂತಹ ಪಾಲೆಮಾರ್ ಸರ್ ನಡೆದು ಬಂದಂತಹ ಒಂದು ಸಣ್ಣ ದಾರಿಯನ್ನ ನಿಮ್ಮ ಮುಂದೆ ವಿಡಿಯೋ ಚಿತ್ರಣದ ಮೂಲಕ ಇದೀಗ ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕ ಮತ್ತು ಉದ್ಯಮ ಕ್ಷೇತ್ರದಲ್ಲಿ ಸೈ ಎನಿಸಿಕೊಂಡವರು ಕೃಷ್ಣ ಜೆ ಪಾಲೆಮಾರ್. ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದ ಅವರು ರಾಜಕಾರಣಿಯಾಗಿ, ಸಚಿವರಾಗಿ ಜನರ ಪ್ರೀತಿಗೆ ಪಾತ್ರರಾದವರು. ಕರಾವಳಿ ಭಾಗದಲ್ಲಷ್ಟೇ ಅಲ್ಲ, ಸಚಿವರಾಗಿಯೂ ಕೃಷ್ಣ ಜೆ ಪಾಲೆಮಾರ್ ಅವರು ಮಾಡಿದ ಸಾಧನೆ ಅಷ್ಟಿಷ್ಟಲ್ಲ. ಇದೇ ಕಾರಣಕ್ಕೆ ಕೃಷ್ಣ ಪಾಲೆಮಾರ್ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಯಾಗಿ ಕೊಡುಗೈ ದಾನಿಯಾದ ಕಾರಣದಿಂದಲೇ ಅವರು ಕೃಷ್ಣಣ್ಣ ಎಂದೇ ಜನಪ್ರಿಯರು. 2004 ಮತ್ತು 2008ರಲ್ಲಿ ಮಂಗಳೂರು ನಗರ ಉತ್ತರ ಕ್ಷೇತ್ರದಲ್ಲಿ, ಅಂದರೆ ಈ ಹಿಂದಿನ ಸುರತ್ಕಲ್ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ ಗೆದ್ದು ರಾಜ್ಯ ವಿಧಾನಸಭೆಯನ್ನು ಪ್ರವೇಶಿಸಿ BS ಯಡಿಯೂರಪ್ಪ ಸರ್ಕಾರದಲ್ಲಿ ಪರಿಸರ ಮತ್ತು ಬಂದರು ಸಚಿವರಾಗಿ ಹಾಗೂ DV ಸದಾನಂದಗೌಡ ಸರ್ಕಾರದಲ್ಲಿ ಬಂದರು, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದರು. ಕೆಲವು ಅವಧಿಗೆ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ದತ್ತಿ ಸಚಿವರು ಆಗಿದ್ದರು. ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾಗಿಯೂ ಸೇವೆ ಸಲ್ಲಿಸಿದ್ದರು. ಹೀಗಾಗಿ ಇವರಿಗೆ ಕರಾವಳಿ ನಾಡಿನ ಚೆನ್ನಾಗಿ ಗೊತ್ತು. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಸಂದರ್ಭದಲ್ಲಿ ಮರಗಡದ ಶ್ರೀ ಗುರುಪರಾಶಕ್ತಿ ಮಠದ ಶ್ರೀ ಯೋಗೀಶ್ವರೇಶ್ವರ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ನೇತ್ರಾವತಿ ನದಿಯ ದಡದಲ್ಲಿರುವ ಕಡೆಕಾಲಿನ ಗುರುವನ ಶ್ರೀ ದುರ್ಗಾ ಕ್ಷೇತ್ರವು ಪಾಲೆಮಾರ್ ಅವರ ನಾಯಕತ್ವದಲ್ಲಿ ಮೂಡಿಬಂದಿರುವುದು ಅಂದಿನ ಗತವೈಭವವನ್ನು ಇಂದಿಗೂ ಮೆಲುಕು ಹಾಕುವಂತಿದೆ. ಅಪಾರ ದೈವಭಕ್ತರಾಗಿರುವ ಕೃಷ್ಣ ಜೆ ಪಾಲೆಮಾರ್ ಅವರು ಮೂಲತಃ ರಿಯಲ್ ಎಸ್ಟೇಟ್ ಉದ್ಯಮಿ ಹಾಗೂ ಬಿಲ್ಡರ್. ಲ್ಯಾಂಡ್ಲಿಂಗ್ಸ್ ಎಂಬ ರಿಯಲ್ ಎಸ್ಟೇಟ್ ಸಂಸ್ಥೆಯನ್ನು 1981ರಲ್ಲಿ ಸ್ಥಾಪಿಸಿದ್ದು ಕಳೆದ 4.5 ದಶಕದಿಂದ ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ. ಸಾವಿರಾರು ಕುಟುಂಬಗಳಿಗೆ ಸ್ವಂತ ಮನೆಯ ಕನಸನ್ನು ಲ್ಯಾಂಡ್ಲಿಂಗ್ಸ್ ಟೌನ್ಶಿಪ್ ಮೂಲಕ ನನಸು ಮಾಡಿದವರು ಇವರು. ರಾಜ್ಯಾದ್ಯಂತ ವಸತಿ ಬಡಾವಣೆ, ವಾಣಿಜ್ಯ ಸಂಕೀರ್ಣಗಳು, ಕೈಗಾರಿಕಾ ಪ್ರದೇಶಗಳು, ಫಾರ್ಮ್ ಹೌಸ್, ಟೌನ್ಶಿಪ್ಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅನೇಕ ವಸತಿ ಸಂಕೀರ್ಣಗಳನ್ನು ನಿರ್ಮಾಣ ಮಾಡಿದ್ದಾರೆ. ಮಂಗಳೂರು ನಗರದ ದೇರೆಬೈ ಕುಂಚಾಡಿಯಲ್ಲಿರುವ ಲ್ಯಾಂಡ್ಲಿಂಗ್ಸ್ ಟೌನ್ಶಿಪ್ ಪಾಲೆಮಾರ್ ಅವರ ವಿಶೇಷ ಕೊಡುಗೆ. ಈ ಮೂಲಕ ಅನೇಕ ಮಂದಿ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಸ್ವಂತ ಸೂರು ಕಲ್ಪಿಸಿದಷ್ಟೇ ಅಲ್ಲದೆ ಸಾವಿರಾರು ಮಂದಿಗೆ ಉದ್ಯೋಗ ನೀಡಿದ ಅನ್ನದಾತರು ಕೂಡ. ಶಿಕ್ಷಣ ಕ್ಷೇತ್ರಕ್ಕೂ ಪಾಲೆಮಾರ್ ಅವರು ಪಾದಾರ್ಪಣೆ ಮಾಡಿದ್ದು ಮಂಗಳೂರಿನ ಪದವಿಯಂಗಡಿ ಬಳಿ ವಿಕಾಸ್ ಪದವಿ ಪೂರ್ವ ಕಾಲೇಜನ್ನು ಸ್ಥಾಪಿಸಿ ಅನೇಕ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ನೆರವಾಗಿದ್ದಾರೆ. ವಿವಿಧ ಸಾಮಾಜಿಕ ಉದ್ದೇಶಗಳಿಗೆ ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ದೇಣಿಗೆ ನೀಡುವ ಮೂಲಕ ಕೊಡುಗೈ ದಾನಿಯೂ ಆಗಿದ್ದಾರೆ. ಇದೀಗ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್
ಪರವಾಗಿ ಕೆಲಸ ಮಾಡಿದ ಜಾಗವನ್ನೇ ಖರೀದಿಸಿ ಉದ್ಯಮಿಯಾದ ಇವರ ಯಶೋಗಾಥೆ ಎಲ್ಲರಿಗೂ ಸ್ಫೂರ್ತಿ. ಹೆಸರು ಕೃಷ್ಣ ಜಪ್ಪಿನ ಮಗಳು ಪಾಲೆಮಾರ್ ಸರ್. ಜೋರಾಗಿರುವಂತಹ ಒಂದು ಕೈ ಚಪ್ಪಾಳೆಯ ಮೂಲಕ ನಮ್ಮ ಕೃಷ್ಣನಿಗೆ ನಾವು ಗೌರವವನ್ನ ಅಭಿನಂದನೆಯನ್ನ ಸಲ್ಲಿಸೋಣ. ಯೋಗ್ಯತೆ ಇದ್ದವರಿಗೆ ಯೋಗ ಬಂದೇ ಬರುತ್ತೆ ಅನ್ನುವಂತಹ ಮಾತು, ಅದು ಆ ಪುಟ್ಟ ಹುಡುಗ ಕಂಡಂತಹ ಕನಸು ಇದೀಗ ನಿಜವಾಗಿದೆ. ಸೊ ಹಾಗಿದ್ದಾಗ ಗೌರವಾನ್ವಿತ ರಾಜ್ಯಪಾಲರು ಕೃಷ್ಣ ಜೆ ಪಾಲೆಮಾರ್ ಸರ್ ಅವರನ್ನ ಗೌರವಿಸಬೇಕಾಗಿ ಕಳಕಳಿಯ ವಿನಂತಿ. ಜೋರಾಗಿರುವಂತಹ ಕೈ ಚಪ್ಪಾಳೆಯ ಮೂಲಕ ಕೃಷ್ಣ ಜಪ್ಪಿನ ಮಗಳು ಪಾಲೆಮಾರ್ ಸರ್ ಇವರಿಗೆ ಗೌರವಾನ್ವಿತ ಆಂಧ್ರ ಪ್ರದೇಶದ ರಾಜ್ಯಪಾಲರು ಜಸ್ಟಿಸ್ ಎಸ್ ಅಬ್ದುಲ್ ನಜೀರ್ ಸರ್ ಅವರು ಗೌರವವನ್ನ ಮಾಡ್ತಾ ಇದ್ದಾರೆ. ಸಮಾಜ ಬಾಂಧವರಿಂದ ಗೌರವವನ್ನ ಮಾಡಬೇಕು ಅನ್ನುವಂತ ಒಂದು ಆಸೆ ಇತ್ತು ನಮಗೆ, ಆದ್ರೆ ಅದನ್ನ ನೇರವಾಗಿ ಪಾಲೆಮಾರ್ ಸರ್ ಇಲ್ಲ, ಸಾಧ್ಯ ಇಲ್ಲ, ಸನ್ಮಾನಕ್ಕೆ ಆಗಲ್ಲ ಅನ್ನುವಂತ ಹೇಳಿದ್ದಾರೆ. ಆದರೆ ಗೌರವಾನ್ವಿತ ರಾಜ್ಯಪಾಲರಿಂದ ಈ ಒಂದು ಗೌರವ ನಮ್ಮ ಕೃಷ್ಣನಿಗೆ ಜೋರಾಗಿರುವಂತಹ ಕೈ ಚಪ್ಪಾಳೆಯ ಮೂಲಕ ನಮ್ಮ ಕೃಷ್ಣನಿಗೆ ಎಸ್ ಮತ್ತಷ್ಟು ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಸ್ ಇರುವಂತವರು ನಮ್ಮ ತುಳುನಾಡಿನ ಹೆಮ್ಮೆಯ ಮಗ ಜಸ್ಟಿಸ್ ಎಸ್ ಅಬ್ದುಲ್ ನಜೀರ್ ಸರ್ ಅವರ ಮಾತುಗಳಿಗೋಸ್ಕರ ಈ ದೇಶ ತಿರುಗಿ ನೋಡುವಂತೆ ಮಾಡಿದಂತಹ ಅದ್ಭುತವಾಗಿರುವಂತಹ ವ್ಯಕ್ತಿ. ಅವರು ಬೇರೆ ಯಾರು ಅಲ್ಲ, ನಮ್ಮ ತುಳುನಾಡಿದಾರ, ನಮ್ಮ ಪಂಪನಚನ ನಮ್ಮ ಪೆರ್ಮೆದ ವಿಚಾರ. ಸ್ವಚ್ಛದ ಜೋರಾದವರ ಕೈತಾಟಿ ಮಾಡಿದೆ ನಮ್ಮ ಪೆರ್ಮೆದ ನಮ್ಮ ತುಳುವಾಗ ಎಸ್ ಮಾತರಿಗಳ ನಮಸ್ಕಾರ. ವೇದಿಕೆ ಮೇಲೆ ಹಾಜರಿರತಕ್ಕಂಥ ಅಥವಾ ಹಾಜರಿದ್ದ ಶ್ರೀ ವಿ ಸೋಮಣ್ಣ ಸಾಹೇಬ್ರೆ, ಯು ಟಿ ಖಾದರ್ ಸಾಹೇಬ್ರೆ, ಬ್ರಿಜೇಶ್ ಚೌಟಾರ್ ಅವರೇ, ಭರತ್ ಶೆಟ್ಟಿ ಅವರೇ, ವೇದವ್ಯಾಸ ಕಾಮತ್ ಅವರೇ, ಐವನ್ ಡಿಸೋಜ ಅವರೇ, ಉಮಾನಾಥ್ ಕೋಟ್ಯಾನ್ ಅವರೇ, ಸಮಾರಂಭದ ಅಧ್ಯಕ್ಷರಾದ ಶ್ರೀ ಕೃಷ್ಣ ಜೆ ಪಾಲೆಮಾರ್ ಅವರೇ, ಸಭೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಗುರು ಹಿರಿಯರೇ, ಬಂಧುಗಳೇ, ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಸ್ವಲ್ಪ ಇಂಗ್ಲಿಷ್ ಸ್ವಲ್ಪ ಕನ್ನಡದಲ್ಲಿ ಮಾತಾಡ್ತೇನೆ, ತಾವು ಪರ್ಮಿಷನ್ ಕೊಡಬೇಕು ನನಗೆ. It gives me immense pleasure to be here amongst the distinguished guests on this auspicious occasion of inauguration of Palemar Convention Center and virtual launch of Palemar Garden, Palepar Farms and Netravati Bhavan. At the outset, I congratulate and compliment Sri Krishna J. Palemar, President of Vikas Education Trust, for his dynamic leadership and community-oriented initiatives launched by him here today. ದಯವಿಟ್ಟು ಅವರಿಗೆ ಕೈ ಚಪ್ಪಾಳೆ ಮೂಲಕ ಒಂದು ಅಭಿನಂದಿಸೋಣ, ಎಲ್ಲರೂ ಅಭಿನಂದಿಸೋಣ. ಕೃಷ್ಣ ಪಾಲೆಮಾರ್ ಒಂದೊಂದರ ಬಹುಮುಖ ಪ್ರತಿಭೆ ಅಂತ ಕಾಣ್ತದೆ. ಖಾದರ್ ಸಾಹೇಬ್ರು ಹೇಳಿದ್ರು ಈಗ ಅವ್ರ ಬಗ್ಗೆ ಒಂದು ಪುಸ್ತಕ ಬರೀಬೇಕು ಅಂತ. ಸರ್, ಆಟೋಬಯೋಗ್ರಫಿ ಇಲ್ಲಂದ್ರೆ ಒಂದು ಬಯೋಗ್ರಫಿ ಆದರೂ ಬರ್ತಿದ್ವಿ, ಒಂದು 4 ಜನಕ್ಕೆ ಸ್ಫೂರ್ತಿ ಆಗಲಿ. Sri Krishna Palemar is an industrialist, a reputed builder, educationalist, most important. He is an educationalist and a versatile social worker. He also runs several educational institutions, namely Vikas College of Physiotherapy, Vidya High School, Derebai. He is actively involved in a number of philanthropic, social, religious and educational activities. His contribution towards upliftment of people of poor and downtrodden section is noteworthy. Sri Krishna Palemar has sponsored many poor students for higher education and has adopted several orphans and provided them free education and livelihood. ನಾನೊಂದು 20 ವರ್ಷ ವಕೀಲನಾಗಿ ಕೆಲಸ ಮಾಡಿದ್ದೇನೆ, ಒಂದು 20 ವರ್ಷ ನ್ಯಾಯಾಧೀಶನಾಗಿ ಕೆಲಸ ಮಾಡಿದ್ದೇನೆ. ಬಟ್ ನನ್ನ ಫೇವರೇಟ್ ಸಬ್ಜೆಕ್ಟ್ ಏನಂದ್ರೆ ಎಜುಕೇಶನ್ ಆ್ಯಂಡ್ ನಾಟ್ ಲಾ. ಹಾಗಾಗಿ ಸ್ವಲ್ಪ ಎಜುಕೇಶನ್ ಬಗ್ಗೆ ಒಂದು 5 ನಿಮಿಷ ಮಾತಾಡ್ತೇನೆ ನಾನು. ಆಸ್ ದ ಫೇಮಸ್ proverb goes, give a man a fish and you feed him for a day.
Give a man a fish, he will feed him for a day, one day. Teach a man to fish, avanige kalisibidi, and you feed him for lifetime. Ade ಮಾಡ್ತಾ ಇರೋದು ಕೃಷ್ಣ ಬಾಲಮ್ಮ. Education is a powerful tool to poverty alleviation as it enables individuals to improve their income potential, fulfill basic needs, and contribute to economic development of the society. Education is universally regarded as the cornerstone of both individual empowerment and societal advancement. Education enables economic development and provides a platform for individuals to achieve individual aspirations. Education drives social progress by generating skilled human resources that leads to technological advancement, enhanced productivity, and supports economic development. More importantly, education equips individuals with the competencies and qualifications required to secure well-paying jobs, which in turn promote financial stability of the individuals and their families and make them self-reliant. On the other hand, lack of access to education restricts economic progress, leads to unemployment, and contributes to social issues such as crime and inequality. According to an estimate, an additional year of schooling increases earnings capacity of an individual by 10% a year. This proves the fact that education is one of the most powerful instruments for reducing poverty and equality. And Krishna Palemar has, as an educationalist, I don't know how many people have studied in his schools and colleges. Dr. Abdul Kalam, the first 11th President of India, popularly known as the Missile Man and People's President, he was born in a poor family in Rameswaram, Tamil Nadu. In order to support his family, he sold newspapers in his childhood. He pursued his education with great zeal and determination and rose to the position of an eminent scientist, later went on to hold the highest office in the land. Only because of education. I am glad to learn that Vikas Education Trust is dedicated to promoting cultural, social, educational and traditional programs, and it is envisioned as a vibrant platform for public engagement. I feel the proposed utilization of the facilities of Palemar Convention Center, this center, to encourage intellectual exchange, preservation of heritage, youth development, and inclusive community participation, and exemplary in nature, and are praiseworthy. Center is also intended to host seminars, academic interactions, cultural festivals, civic dialogues, skill development initiatives, public awareness programs, and activities that strengthen social harmony and shared values, which will be of immense value to the society. I take this opportunity to congratulate the distinguished individuals who are felicitated here today on this auspicious occasion. Friends, marriages are made in heaven. ನಾವಿಲ್ಲಿ ಸೆರೆಮನಿ ಮಾತ್ರ ಮಾಡೋದು, ಅದು ಸ್ವರ್ಗದಲ್ಲಿ ಆಗಿರ್ತದೆ ಮದುವೆ. Marriages are made in heaven is a popular proverb that suggests soulmates are destined to be together by divine will. Though marriages are celebrated and sustained on earth, I would say weddings are made in Palemar Convention Center, as the couples that get united here will surely have a blessed life because of the noble ideals with which this center has been established. I have no doubt to say that Palemar Convention Center, with its huge facilities, well-designed spaces, gallery, conference hall, and dining facilities to support large gatherings, will go beyond expectations in serving as a most sought-after wedding venue of choice of the people of Mangaluru and neighboring places.
I really thank the organizers for having invited me to this program. ಮಾತಾಡಲು ನಮಸ್ಕಾರ. ಜೈ ಹಿಂದ್. ಸೊ ಇದೆಲ್ಲ ಸರ್ ನಮಸ್ಕಾರ ಅಂಡ್ ಸೋಲ್ಮೇಲೆ ಸರ್ ನಮ್ಮ ತುಳುನಾಡದ ಪೆರ್ಮೆ ನಮ್ಮ ಅಬ್ದುಲ್ ನಜೀರ್ ಸರ್ ಪಾಲೆಮಾರ್ ಸರ್ನ ಮಿತ್ತು ಪುನಂಚಿನ ಮೋಕಿಡ್ ಈ ಕಾರ್ಯಕ್ರಮಕ್ಕೆ ಬೈದಾರೆ ಐದು ಒಟ್ಟಿಗೆ ಬಾರಿ ಮೊದಲದ ಪಾತ್ರ ಇದ್ದಾರೆ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಸಮಾರಂಭ ಕಾರ್ಯಕ್ರಮ ಅಕ್ಲೇಪುರ ಎಡ್ಡೆ ಅವರ ಪಂಪನಂಚಿನ ಪೊರ್ಲುದ ಪಾತ್ರೆ ಕೊಡ್ತಾರೆ, ಆಶೀರ್ವಾದ ಪಾತ್ರೆ ಕೊಡ್ತಾರೆ ಸೋಲ್ಮೇಲೆ ಸರ್. ಅದೇ ರೀತಿ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಬಗ್ಗೆ ನಾವೆಲ್ಲರೂ ಕೂಡ ಕೇಳಿದೀವಿ. ಆದ್ರೆ ಒಂದು ವಿಚಾರವನ್ನ ಇವತ್ತು ಪ್ರಸ್ತುತಪಡಿಸಲೇಬೇಕು. ಏನಂತ ಹೇಳಿದಾಗ ಈಗಾಗಲೇ ಸರ್ ಹೇಳಿದ್ರು, ಇಲ್ಲಿ ಮದುವೆ ಅಥವಾ ಇನ್ನಿತರ ಸಮಾರಂಭಗಳನ್ನ ಯಾರು ಮಾಡ್ತಾರೆ ನೋಡಿ, ಅವರಿಗೆ ನಿಜವಾಗ್ಲೂ ಕೂಡ ಒಂದು ಪುಣ್ಯದ ಒಂದು ಭಾಗ ಲಭಿಸುತ್ತೆ. ಕಾರಣ ಇಷ್ಟೇ, ಇಲ್ಲಿ ಬರುವಂತಹ ಆದಾಯ ಏನಿದೆ ಅದರ 75% ಅನ್ನ ಅವರು ಸಮಾಜಕ್ಕೆ ನೀಡ್ತಾ ಇದ್ದಾರೆ. ಕೇವಲ 25% ಅನ್ನ ಮಾತ್ರ ಅವರು ಮೇಂಟೆನೆನ್ಸ್ಗೋಸ್ಕರ ಬಳಸ್ತಾ ಇದ್ದಾರೆ. ಈ 75% ಅನ್ನೋದು ಏನಿದೆ ಅದು ವಿಕಾಸ್ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಸಮಾಜದಲ್ಲಿ ಬಡವರಿಗೆ, ನೊಂದವರಿಗೆ, ಅಸಹಾಯಕರಿಗೆ, ಜೊತೆಗೆ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಜನೆಗೆ, ಹೀಗೆ ಸಮಾಜ ಸೇವೆಗೋಸ್ಕರ 75% ಅನ್ನ ಈ ಹಾಲ್ ನಿಂದ ಬರುವಂತಹ ಸಂಪೂರ್ಣವಾಗಿ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ನಿಂದ ಬರುವಂತಹ ಆದಾಯವನ್ನು ಅವರು ಬಳಸಿಕೊಳ್ತಾ ಇದ್ದಾರೆ ಅಂತ ಬಂದಾಗ ನಿಜವಾಗ್ಲೂ ಕೂಡ ಸಮಾಜಕ್ಕೆ ಪ್ರತಿ ಬಾರಿಯೂ ಕೂಡ ಕೃಷ್ಣ ಪಾಲೆಮಾರ್ ಸರ್ ನಿಲ್ತಾರೆ ಅನ್ನುವಂಥದ್ದು 100ಕ್ಕೆ 100 ಸತ್ಯ. ಹಾಗಿದ್ದಾಗ ಈ ಕನ್ವೆನ್ಷನ್ ಸೆಂಟರ್ ನಲ್ಲಿ ಯಾರೆಲ್ಲ ಕಾರ್ಯಕ್ರಮವನ್ನ ಮಾಡ್ತೀರಿ ಅವರಿಗೂ ಕೂಡ ಈ ಒಂದು ಪುಣ್ಯದ ಫಲ ಲಭಿಸುತ್ತೆ ಅಂತ ಹೇಳ್ತಾ, ಕೊನೆಯದಾಗಿ ನಾವೆಲ್ಲರೂ ಕೂಡ ಇವತ್ತು ಒಟ್ಟು ಸೇರಿದೀವಿ ಅಂತ ಬಂದಾಗ ಒಬ್ಬ ವ್ಯಕ್ತಿಯಿಂದ, ಅದು ನಮ್ಮ ಕೃಷ್ಣನ್ನ, ನಮ್ಮ ಮೋಕ್ಯದ ಕೃಷ್ಣನ್ನ. ಸೊ ಮಾತೆಲ್ಲ ಪಾತಿರ್ದಾಂಡ್ ನಮ್ಮ ಮಾತ ಸೇರ್ದ ಅಂಡ್ ನಮ್ಮ ಕೃಷ್ಣನ್ನ ಪಾತಿರ್ಚಿಡ ಎಂಚಾ ಪರ್ಪಂಚಿನ ವಿಚಾರ ಅದೇ. ಸೊ ಅಂಚಾದುಪ್ನಾಗ ಇದೀಗ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮೋಕ್ಯದ ಕೃಷ್ಣ ಜಪ್ಪಿನ ಮಗರು ಪಾಲೆಮಾರ್ ಸರ್ ವೇದಿಕೆಯಲ್ಲಿ ಇದೀಗ ನಿಮ್ಮ ಮುಂದೆ. ಲೋಕಾರ್ಪಣಾ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ಇವತ್ತು ವೇದಿಕೆಯಲ್ಲಿ ಆಸೀನರಾದಂಥ ನಮ್ಮೆಲ್ಲರ ಆತ್ಮೀಯರು, ಗೌರವಾನ್ವಿತ ರಾಜ್ಯಪಾಲರೇ ಹಾಗೂ ಮತ್ತೊಬ್ಬರು ನನ್ನ ಆತ್ಮೀಯ ಮಿತ್ರರು ಆದಂಥ ಸಭಾ ಅಧ್ಯಕ್ಷರೇ, ಇಬ್ಬರದ್ದು ಹೆಸರು ಹೇಳೋದು ಒಂದು ಅಪರಾಧ ಅಂತ. ಹಾಗೆ ನನ್ನ ಆತ್ಮೀಯ ಮಿತ್ರರು ಮತ್ತೊಬ್ಬರಾದಂಥ ಐವನ್ ಡಿಸೋದವರೇ ಹಾಗೂ ನನ್ನ ಮತ್ತೊಬ್ಬರು ಆತ್ಮೀಯರಾದಂಥ ಭರತ್ ಶೆಟ್ಟಿಯವರೇ ಹಾಗೂ ಪ್ರದೀಪ್ ಪಾಲೆಮಾರ್ ಅವರೇ ಹಾಗೂ ನನ್ನ ಮತ್ತೊಬ್ಬರು ಆತ್ಮೀಯ ಮಿತ್ರ ಅಂತ ಉಮಾನುಟ್ ಕೋಟೆಯರವರೇ ಹಾಗೂ ಸೇರಿದಂಥ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ಮತ್ತೊಬ್ಬರು ನಮ್ಮ ಹಿರಿಯರ ಅಂತ ಇವತ್ತು ನಮ್ಮ ವೇದಿಕೆ ಮುಂಭಾಗದಲ್ಲಿರುವಂಥ ಪೂಜ್ಯ ಸ್ವಾಮೀಜಿಯವರು ಮತ್ತು ಕಲ್ಲರ್ಕ ಪ್ರಭಾಕರ್ ಭಟ್ರು ಹಾಗೂ ಬ್ಯಾಂಗ್ಳೂರಿಂದ ಇಲ್ಲಿಯವರೆಗೆ ಬಂದು ನಮ್ಮನ್ನು ಆಶೀರ್ವದಿಸಿ ಬಂದಂಥ KR ಶ್ರೀನಿವಾಸ್ ಮತ್ತವರ ಸಂಬಂಧಿಕರೇ, ಕುಟುಂಬದವರೇ ಹಾಗೂ ಮತ್ತೊಬ್ಬರು ವೇದಿಕೆಯಲ್ಲಿರುವಂಥ ಮತ್ತು ಭಾಳಷ್ಟು ಜನ ಇಲ್ಲಿ ಮುಂಭಾಗದಲ್ಲಿರುವಂಥವರು ಭಾಳಷ್ಟು ಜನ ನಮ್ಮನ್ನು ಇವತ್ತು ಹರಿಸಲಿಕ್ಕೆ ಬಂದು ಹರಿಸಿ ನಮ್ಮನ್ನು ಪ್ರೋತ್ಸಾಹಿಸಿ ಹೋಗಲಿಕ್ಕೆ ನೀವೆಲ್ಲ ಬಂದು ನನ್ನನ್ನು ಹಾರೈಸಿದ್ರಿ. ಹಾಗೂ ನನ್ನ ಮತ್ತೊಬ್ಬರು ಆತ್ಮೀಯ ಮಿತ್ರ ಅಂತ TB ಬೆಳಗಾವಿ ಅವರು ಕೂಡ ಬ್ಯಾಂಗ್ಳೂರಿಂದ ಇಲ್ಲಿಗೆ ಬಂದು ನಿನ್ನೆ ಬಂದು ಆಚೆಲ್ಲಾಗಿ, ಹಾಗೆ ದುಬೈಯಿಂದ ಬಂದು ನಮ್ಮನ್ನು ಪ್ರೋತ್ಸಾಹಿಸಲಿಕ್ಕೆ ಬಂದಂಥ ದಿನೇಶ್ ಅವರು ಇಲ್ಲಿದ್ದಾರೆ. ಎಲ್ಲರೂ ನಾನು ಹೆಸರು ಹೇಳಲಿಕ್ಕೆ ಭಾಳಷ್ಟು ಜನ ಬೇರೆ ಬೇರೆ ಕಡೆಗಳಿಂದ ಬೇರೆ ಬೇರೆ ಊರುಗಳಿಂದ ಬಂದು ಈ ಪಾಲೆಮಾರ್ ಕನ್ವೆನ್ಷನ್ ಸೆಂಟರನ್ನು ಉದ್ಘಾಟಿಸುವುದು ದೊಡ್ಡ ವಿಚಾರ ಅಲ್ಲ. ಹಾಗೂ ಇಲ್ಲಿ ಈ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಲಿಕ್ಕೆ ನೀವು ಬಂದಿದ್ರಿ. ಇವತ್ತು ಏನಾದರೂ ಇವತ್ತು ಪಾಲೆಮಾರ್ ಎಲ್ಲರೂ ಹೇಳಿದರು, ಭಾಳ ಹೊಗಳಿದ್ರು. ಆದರೆ ಏನಿದ್ರು ನಾವು ಏನೋ ಆಗಿದ್ರು ಎಲ್ಲ ನಮ್ಮ ಏನು ಸಂಪಾದನೆ ಇದ್ದರೂ ಸಾರ್ವತ್ರಿಕವಾಗಿ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಇದೆಲ್ಲ ಬೆಳೆದು ಬಂದಿದೆ. ನಮಗೆ ಇವತ್ತು ರಾಜ್ಯಪಾಲರು ಭಾಳ ಪ್ರೋತ್ಸಾಹ ಕೊಟ್ಟು ಪ್ರೋತ್ಸಾಹಿಸಿದ್ರು. ಒಬ್ಬ ರಾಜ್ಯಪಾಲರನ್ನು ನಾವು ಕರ್ಕೊಂಡು ಬಂದು ಇಲ್ಲಿ ಕೇವಲ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಉದ್ಘಾಟನೆ ದೊಡ್ಡದಲ್ಲ, ಅವರಂಥ ಘನವೆತ್ತ ರಾಜ್ಯಪಾಲರು ಮತ್ತು ಒಬ್ಬ ನ್ಯಾಯಾಧೀಶರಾಗಿ ನನಗೆ ಭಾಳ ಒಂದು ಆತ್ಮೀಯ ಮತ್ತು ಅವರ ಪರಿಚಯ ಆಗೋದಕ್ಕೆ ಮೊದಲೇ ನಾನು ಅವರ ಫ್ಯಾನ್ ಆಗಿದ್ದೆ. ಪ್ರತಿಯೊಬ್ಬಂದು ಅವರ ಬಗ್ಗೆ ವಿಚಾರಗಳು ಎಷ್ಟು ಪತ್ರಿಕೆಯಲ್ಲಿ ಏನು ಬಂದಿದೆ, ಏನು ಪುಸ್ತಕ ಇದೆ ಎಲ್ಲವನ್ನು ನನ್ನ ನಿಜವಾಗ ನಾನು ತೋರಿಸ್ಲಿಕ್ಕಿದೆ. ಅಷ್ಟೆಲ್ಲ ಸ್ಟಾಕ್ ಇದೆ ನನ್ನ ಹತ್ರ.
ಬೇರೆ ಯಾರ್ದು ಇಲ್ಲ. ನನಗೆ ಒಂದು ರಾಜ್ಯಪಾಲರು ಮತ್ತು ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಭಾಳ ಪ್ರೀತಿ. ಹಾಗೆ ನಮ್ಮ ಮಂಗಳೂರಿನ ಅಬ್ದುಲ್ ಕಲಾಂರವರು ನಮ್ಮ ರಾಜ್ಯಪಾಲರು. ಈಗಂತೂ ಬಾಯಿ ತಪ್ಪಿ ಹೇಳಿದ್ರು ಅಂತ ಹೇಳಿದ್ರು ಸೋಮಣ್ಣ, ರಾಷ್ಟ್ರಪತಿ ಆಗಬೇಕು, ರಾಷ್ಟ್ರಪತಿ ಅಂತ. ನಿಜವಾಗಿ ನಾನು ಹೇಳೋದು ನಮಗೆ ರಾಷ್ಟ್ರಪತಿ ಆಗಲೇಬೇಕು. ಅವರು ನಮ್ಮ ಒಬ್ಬರು ಜಿಲ್ಲೆಯಿಂದ ರಾಷ್ಟ್ರಪತಿ ಆದರೆ ಸಂಪೂರ್ಣ ಆಯಿತು ಅಂತ. ಯಾಕಂದರೆ ಜಿಲ್ಲೆಯವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಪ್ರಧಾನಮಂತ್ರಿಯವರಿಗೆ ಹತ್ರ ರಾಜ್ಯದವರು ಎಲ್ಲ ಬೇರೆ ಬೇರೆ ಕಡೆ ರಾಜ್ಯದವರು ಪ್ರಧಾನಮಂತ್ರಿ ಆಗಿದೆ. ಆದರೆ ನಮಗೆ ರಾಷ್ಟ್ರಪತಿಗಳು ಯಾಕೆ ನಮ್ಮ ಮಂಗಳೂರಿನವರು ಆಗಬಾರ್ದು ಅಂತ ಹೇಳುವಂಥದ್ದು. ಮೂಡುಬಿದ್ರೆ ಮಂಗಳೂರೆಲ್ಲ ಒಂದೇ, ನಮ್ಮದೇ ಅಲ್ಲ. ಮೂಡುಬಿದ್ರೆ ಬೇರೆ ಹೇಳಬೇಕಾಗಿಲ್ಲ ಅಂತೂ. ಅದು ಅವ್ರದ್ದು ಸ್ವಾರ್ಥ, ಅವ್ರ ಕ್ಷೇತ್ರದವರು. ಹಾಗೆ ನನಗೆ ನನ್ನ ಮಂಗಳೂರು ಅಂದರೆ ಎಲ್ಲರೂ ನನ್ನ ಮಂಗಳೂರಿನವರೇ. ಬಂಟ್ವಾಳದವರು ಬರಲಿ, ಸುಳ್ಯದವರು ಬರಲಿ ಅಥವಾ ಇನ್ನೊಂದು ಕಡೆ ಈ ಜಿಲ್ಲೆಯಲ್ಲಿ ಯಾರಿದ್ದಾರೆ ಅದೆಲ್ಲ ಮಂಗಳೂರು ಅಂತ ಹೇಳ್ಬೋದು. ಹಾಗೆ ನಮ್ಮ ಇವತ್ತು ವೇದಿಕೆಯಲ್ಲಿ ರಾಷ್ಟ್ರಪತಿಗಳು ಆಗಬೇಕು ಅಂತ ಹೇಳುವಂಥ ಇಚ್ಛೆ ಪಡ್ತೇವೆ ನಾವು. ಆಗಬೇಕು, ನೀವು ಆದಾಗ ಮಾತ್ರ ನಮಗೆ ಒಂದು ಗೌರವ. ನಿಮಗೆ ಏನೋ ಸಮಸ್ಯೆ ಇಲ್ಲ, ನಮಗೊಂದು ದೊಡ್ಡ ಗೌರವ, ಅದೊಂದು ತಪ್ಪು ಹೋಗಬಾರ್ದು. ಹಾಗೆ ನೀವೆಲ್ಲರೂ ಬಂದು ಸೇರಿದರೆ ನಾನು ಜಾಸ್ತಿ ಮಾತಾಡಲಿಕ್ಕೆ ಇಚ್ಛೆ ಪಡ್ತಾ ಇಲ್ಲ. ಯಾಕಂತ ಹೇಳಿದರೆ ಇವತ್ತು ಈಗಾಗಲೇ ಸಮಯ ಮೀರಿ ಹೋಗಿದೆ. ನಮ್ಮದು 12 ಗಂಟೆ ಒಳಗೆ ಮುಗಿಬೇಕು ಅಂತ. 12:30 ಈಗ ಅರ್ಧ ಗಂಟೆ ಕೊಟ್ಟಿದ್ದಾರೆ, ಅದು ನಾನು ಅರ್ಧ ಗಂಟೆ ಮಾತಾಡೋದಿಲ್ಲ. ಹಾಗೆ ನಮಗೆ ಇಂಥ ಒಂದು ಅವಕಾಶ ಸಮಯ ಎಲ್ಲ ಕೊಟ್ಟರು. ಆದರೆ ಪಾಲೆಮಾರ್ ಗಾರ್ಡನ್ ಇವತ್ತು ಉದ್ಘಾಟನೆ ಆಗಿದೆ. ಇದು ನಿಜವಾಗಿ ಒಂದು ವಿಕಾಸ್ ಎಜುಕೇಷನ್ ಟ್ರಸ್ಟಿನ ಅಂಡರಲ್ಲಿ ಇವತ್ತು ಈ ಕನ್ವೆನ್ಷನ್ ಸೆಂಟರು ಅಥವಾ ಬೇರೆ ಬೇರೆ ಸಂಸ್ಥೆಗಳು ಬರ್ತದೆ. ಆದರೆ ಇದರಲ್ಲಿ ಏನಾದರೂ ಇವತ್ತು ನೀವು ಬಂದು ಭಾಗವಹಿಸಿ ನಮ್ಮನ್ನು ಪ್ರೋತ್ಸಾಹಿಸಿದರೆ ಅದಕ್ಕೆ ಪ್ರೋತ್ಸಾಹಿಸಿದಂಥ ನಿಮ್ಮ ಮಾಡಿದಂಥ ವ್ಯರ್ಥ ಸಮಯ 1-2 ಗಂಟೆ 1.5 ಗಂಟೆ ಕೆಲವರೆಲ್ಲ ಹಾಳು ಮಾಡಿದರು. ಆದರೆ ಅದು ಏನಿದ್ದರೂ ಅದರ ಒಂದು ಸಣ್ಣ ಪುಣ್ಯದ ಫಲ ನಿಮಗೂ ಬರ್ತದೆ ಹೇಳುವುದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂದರೆ ವಿಕಾಸ್ ಎಜುಕೇಷನ್ ಟ್ರಸ್ಟ್ ಇವತ್ತು ನಮ್ಮ ರಾಜ್ಯಪಾಲರು ಹೇಳಿದಾಗೆ ವಿದ್ಯೆಗೆ ಹೆಚ್ಚು ಪ್ರೋತ್ಸಾಹ ಕೊಡಲಿಕ್ಕಾಗಿ ವಿದ್ಯೆ ಕಲಿಯುವವರಿಗೆ ಮತ್ತು ಬೇರೆ ಬೇರೆ ಸಮಸ್ಯೆಗಳನ್ನು ಎದುರಿಸುವವರಿಗೆ ಇದರ ಏನೂ ಹಣ ಬಂದರೂ ಕೂಡ ಅದು ಸಾರ್ವಜನಿಕವಾಗಿ ಹೋಗುವಂಥದ್ದು. ಹಾಗೆ ಇವತ್ತು ಇಲ್ಲಿ ಯಾವುದೇ ಈ ಹಾಲಿಂದ ಬರಲಿ, ಇದರ ಬಂದ ಆದಾಯ ಇರಲಿ, ಎಂಥದ್ದಿದ್ರೂ ಅದು ಈ ವಿದ್ಯೆ ಕಲಿಯುವವರಿಗೆ ಭಾಳ ಹಿಂದುಳಿದವರಿಗೆ ಇದೆಲ್ಲ ಅದಕ್ಕೆ ಹೋಗುವಂಥದ್ದು. ಅದರಿಂದಾಗಿ ನಿಮ್ಮ ಈ ಸಮಯ ಏನಾದರೂ ವ್ಯರ್ಥ ಆಗಿದರೆ ಆ ಪುಣ್ಯದ ಫಲ ನಿಮಗೂ ಬರ್ತದೆ ಅಂತ ಹೇಳುವಂಥದ್ದು. ಹಾಗೆ ನಿಮಗೆ ಮುಂದಿನ ದಿನಗಳಲ್ಲಿ ಹೆಚ್ಚು ನಾನು ಮಾತಾಡೋದಿಲ್ಲ ಅಂತ ಹೇಳಿದ್ದೇನೆ. ಆದರೆ ನಮಗೆ ಇವತ್ತು ಪ್ರೋತ್ಸಾಹ ಕೊಟ್ಟಂಥ ರಾಜ್ಯಪಾಲರಿರಲಿ ಮತ್ತು ನಮ್ಮ UT ಖಾದರ್ ಇರಲಿ, ಐವನ್ ಡಿಸೋಜ್ ಅವರು ಇರಲಿ, ಭರತ್ ಶೆಟ್ಟರ್ ಆಗಿರಲಿ, ಹಾಗೆ ಬೇರೆ ಬೇರೆ ಇವತ್ತು ಈಗಾಗಲೇ ಸೋಮಣ್ಣನವರು ಬೆಂಗಳೂರಿಂದ ಅಲ್ಲಿಂದ ಇಲ್ಲಿಗೆ ಬಂದು ನಮ್ಮನ್ನು ಪ್ರೋತ್ಸಾಹಿಸಲಿಕ್ಕೆ ಬಂದು ಇವತ್ತು ಅಗತ್ಯ. ಯಾಕಂದರೆ ಬಂದದ್ದು ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮಕ್ಕೆ ಬಂದರು, ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಅವರನ್ನು ಹೇಳ್ಕೊಂಡು ಹೋದ್ರು. ಹಾಗೆ ಬೇಗ ಹೋದರೂ ಕೂಡ ಇಂಥ ಪ್ರೋತ್ಸಾಹ ಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ. ಮತ್ತು ಅದಲ್ಲದೆ ಇಷ್ಟೊತ್ತು 1.5 ಗಂಟೆ ಕಾಲ ನಮ್ಮನ್ನು ಪ್ರೋತ್ಸಾಹಿಸಲಿಕ್ಕಾಗಿ ನೀವೆಲ್ಲರೂ ಬಂದು ನಮ್ಮನ್ನು ಇಷ್ಟೊತ್ತು ಕಾಲ ತಾಳ್ಮೆಯಿಂದ ಕೂತು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದವನ್ನು ಕೊಡ್ತಾ ಈ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಹಾಡ್ತೇನೆ. ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಶುಭವನ್ನು ಹಾಡ್ತೇನೆ. ನಮಸ್ಕಾರ. जनगण मन अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाहे तव जय गा